ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾನೀಗ ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀನಿ. ಮಂಡ್ಯ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಕಬ್ಬಿನ ಗದ್ದೆಗಳು, ಆಲೆಮನೆ. ಸೊ ಅಫ್ಕೋರ್ಸ್ ನಾನೀಗ ಆಲೆಮನೆ ಮುಂದೆ ನಿಂತಿದ್ದೀನಿ. ನನ್ನ ಕೈಯಲ್ಲಿ ಒಂದು ಕಬ್ಬು ಕೂಡ ಹಿಡ್ದಿದ್ದೀನಿ. ಅದಕ್ಕೆ ಕಾರಣ ಏನಿರ್ಬೋದಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅಫ್ಕೋರ್ಸ್ ಮಂಡ್ಯ ಅಂತಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಅಂಬರೀಷ್ ಅಣ್ಣ ಅವರು. ಮಂಡ್ಯ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೆ ಇಲ್ಲಿನ ಒಂದು ಏನು ಹಚ್ಚ ಹಸಿರಾಗಿರ್ತಕ್ಕಂತಹ ಪ್ರಕೃತಿ, ಗದ್ದೆಗಳು, ಸಾಕಷ್ಟು ವಿಚಾರಗಳಿದ್ದಾವೆ. ಇನ್ನು ಮಂಡ್ಯ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಂಥರ ತವರಿದ್ದಂಗೆ. ಸಾಕಷ್ಟು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದ್ದಾವೆ. ಈ ನೆಲದಲ್ಲಿ ಸಾಕಷ್ಟು ಸಿನಿಮಾಗಳು ಹುಟ್ಟಿ ಬಂದಿದ್ದಾವೆ. ಅವು ದೊಡ್ಡ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ ಕೂಡ. ಅಫ್ಕೋರ್ಸು ಇದೇ ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ಸಿನಿಮಾ ಬರ್ತಾ ಇದೆ. ಆ ಅಯೋಗ್ಯ 2 ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಾನಿಲ್ಲಿ ನಿಂತಿದ್ದೀನಿ. ನಾನಿಲ್ಲಿದ್ದೀನಿ ಅಂತಂದಮೇಲೆ ಸಿದ್ದೇಗೌಡರ ಹೊರತಾಗಿ, ಈ ಒಂದು ಸಿದ್ದೇಗೌಡರ ಊರಿನ ಹೊರತಾಗಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೀಗ ಗ್ರಾಮ ಪಂಚಾಯತಿ ಸದಸ್ಯರು ಬೇರೆ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ನಾವು ಆಲೆಮನೆ ಒಳಗಡೆ ಹೋಗೋಣ ಅಂತ ಹೇಳ್ತೀನಿ. ಹಾಯ್ ಸಿದ್ದೇಗೌಡ್ರೆ, ನಮಸ್ಕಾರ. ಹೇಗಿದ್ದೀರಾ? ಅಭಿನಂದನೆಗಳು. ಒಂದೇ ಒಂದು ಓಟ್ ಆದ್ರೂ ಕೂಡ ಅದರಿಂದ ನೀವು ಗೆದ್ದು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀರಾ. ಅಭಿನಂದನೆಗಳು. ಥ್ಯಾಂಕ್ ಯು. ನಮ್ಮ ಊರಿಗೆ ಬಂದಿದ್ದಕ್ಕೆ, ಮಾರ್ಗೌನಹಳ್ಳಿಗೆ ಬಂದಿದ್ದಕ್ಕೆ ನಿಮಗೆ ವೆಲ್ಕಮ್ ಮಾಡ್ತಾ ಇದೀವಿ. ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ವೀಕ್ಷಕರಿಗೆ ನಿಮಗೆ ಸ್ಪೆಷಲಿ ಥ್ಯಾಂಕ್ ಯು. ಥ್ಯಾಂಕ್ ಯು. 8 ವರ್ಷ ಆಯ್ತು ಅಯೋಗ್ಯ 2 ಸಿನಿಮಾ, ಅಯೋಗ್ಯ ಸಿನಿಮಾ ಬಂದು. ಈಗ ಅಯೋಗ್ಯ ಸೀಕ್ವೆಲ್ ಬರೋದಕ್ಕೆ 8 ವರ್ಷ ಆಗಿದೆ. ಸೊ ಅಯೋಗ್ಯ ಇವತ್ತಿಗೂ ಕೂಡ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದೋಗಿರ್ತಕ್ಕಂಥ ಒಂದು ಸಿನಿಮಾ. ಅದಕ್ಕೆ ಕಾರಣಗಳು 10 ಹಲವು. ಹೌದು. ಜನಕ್ಕೆ ಬೇಗ ಕನೆಕ್ಟ್ ಆಗೋದೆ ನಮ್ಮ ಗ್ರಾಮೀಣ ಸೊಗಡು ಸೊಬಗು. ಸೊ ಕಂಪ್ಲೀಟ್ ಸಿನಿಮಾ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಆಗಿರ್ತಕ್ಕಂಥದ್ದು. ಹೌದು. ಸೊ ಸಿದ್ದೇಗೌಡರು 8 ವರ್ಷದಿಂದ ಏನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. 8 ವರ್ಷದಿಂದ ಈ ಪಂಚಾಯತಿ ಏನೋ ನಮ್ದು ಆಕ್ಚುಲಿ ಕತೆ ಶುರು ಆಗೋದು 8 ವರ್ಷ ಗ್ಯಾಪ್ ಅಲ್ಲಿ ಶುರು ಆಗಲ್ಲ. ಅವತ್ತು ಫಸ್ಟ್ ನೈಟ್ ಏನ್ ಮುಗೀತದಲ್ಲ, ಸಾರಿ ಏನೋ ಮದುವೆ ಆಗುತ್ತೋ, ಮದುವೆ ಆದ್ಮೇಲೆ ಏನೋ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್. ಸರಿ, ಅಲ್ಲಿ ಪಂಚಾಯತಿ ಸದಸ್ಯ ಆಗಿದ್ದಾನೆ, ಒಂದು ಓಟಿಂದ ಗೆದ್ದವನೆ. ಗೆದ್ಮೇಲೆ ಇನ್ ಮುಂದಕ್ಕೆ ಏನ್ ಮಾಡ್ತಾನೆ, ಊರಿಗೆಲ್ಲ ಭರವಸೆ ಕೊಟ್ಟವನೆ. ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಬಚ್ಚೇಗೌಡ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ ಅಂತೆಲ್ಲ ಹೇಳವ್ನೆ. ಸರಿ, ಊರವ್ರನ್ನೆಲ್ಲ ಬೈದೆ ಕಣಪ್ಪ, ಈಗ ನೀನೇನ್ ಮಾಡ್ತೀಯಾ, ಊರ್ನಿಗೆ ಹೆಂಗ್ ಉದ್ಧಾರ ಮಾಡ್ತೀಯಾ, ಫಂಡ್ ಅಲ್ಲಿಂದ ತರ್ತೀಯಾ, ಅಲ್ಲಿ ಫಂಡ್ ಹೆಂಗ್ ಬರುತ್ತೆ, ನಿನ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ, ಆಗುತ್ತಾ ನಿನ್ ಕೈಲಿ? ಈ ಎಲ್ಲಾ ಪ್ರಶ್ನೆಗಳ ಜೊತೆಗೆ ಅಯೋಗ್ಯ 2 ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಊರಲ್ಲೇ ಬಂದೆ, ಮಾರ್ಗೌಡ್ನಲ್ಲಿ ಊರಿಂದಾನೇ ನಡ್ಕೊಂಡ್ ಬಂದ್ವಿ ನಾವು. ನಮ್ಮ ವೆಹಿಕಲ್ ಬಂತು, ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದೆ. ಬಹುತೇಕ ಮನೆಗಳ ಮುಂದೆ ಒಂದೊಂದು ಟಾಯ್ಲೆಟ್ ಇದೆ. ಹೌದು. ಸೊ ಅದೇ ಒಂಥರ ಖುಷಿ ಆಯ್ತು. ಹೌದು. ಅಂದ್ರೆ ನೀವು ಏನ್ ಪ್ರಾಮಿಸ್ ಮಾಡಿದ್ರೋ ಆ ಪ್ರಾಮಿಸ್ ನ ಉಳಿಸ್ಕೊಂಡಿದ್ದೀರಾ ಅಂತಂತೂ ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು. ಆಕ್ಚುಲಿ ಏನಂದ್ರೆ ಅದು ನಾವು ಬರೋಷ್ಟರಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಅಂದ್ರೆ ಈ ಊರೋಡೆ ರಿಯಾಲಿಟಿನಲ್ಲಿ ಅಂದ್ರೆ ಇದರಲ್ಲಿ ಏನೋ ಸಿನಿಮಾದಲ್ಲಿ ಇನ್ನೂ ಏನೇನು ಉದ್ಧಾರ ಆಗ್ಬೇಕು ಅನ್ನೋದು ತುಂಬಾ ಕೆಲಸಗಳಿದೆ. ಶೂಟಿಂಗ್ ಇಲ್ಲಿ ಮಾಡಿರೋದು ಒಂಥರ ಖುಷಿ ನಮ್ಗೆ. ಅಂಡ್ ಆ ಟಾಯ್ಲೆಟ್ ವಿಚಾರ ಬಂದಾಗ ತುಂಬಾ ಕ್ರಾಂತಿ ಆಯ್ತು ಮಂಡ್ಯದಲ್ಲಿ. ಲಾಸ್ಟ್ DC ಇದ್ದವರು ಬೆಳಗಿನ ಜಾವ ಬಂದು ಎಲ್ಲೂ ಯಾರು ಕೆರೆ ಕಡೆ ಹೋಗ್ಬಾರ್ದು ಅಂದ್ಬಿಟ್ಟು ಮನೆಗಳು ಟಾಯ್ಲೆಟ್ ಕಟ್ಸ್ಬಿಟ್ಟಿದ್ದಾರೆ. ಲಾಸ್ಟ್ DC ಇದ್ದವರು. ಅದೊಂದು ಕ್ರಾಂತಿ ಆಯ್ತು ಆಕ್ಚುಲಿ. ಹಂಗಾಗಿ ನಮಗೊಂಥರ ಪ್ರೌಡ್ ಫೀಲ್. ನಮ್ಮ ಸಿನಿಮಾದಿಂದ ಯಾವ್ದೋ ಒಂದು ಮೆಸೇಜ್ ನಾವ್ ಹೇಳಕ್ ಕೊಟ್ಟಿದ್ವಿ, ಈ ಕ್ರಾಂತಿ ಆಗಿದೆ ಅಂತ. ಸಿನಿಮಾದ ಮೂಲ ಉದ್ದೇಶನೇ ಅದಲ್ವಾ? ಆ ಸಿನಿಮಾದಿಂದ ಒಂದ್ 10 ಜನ ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ, ಸಾರ್ಥಕ ಒಂದು ಇದು ಯಾರು ಯಾವ ಸಿನಿಮಾ ತಂಡ. ತುಂಬಾ ಜನ ಆಕ್ಚುಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಿಗ್ತಾರೆ ಹೊಸದಾಗಿ. ಅವ್ರು ಹೇಳ್ತಾರೆ, ಅಣ್ಣ ನಿಮ್ ಪಿಕ್ಚರ್ ನೋಡ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೊಂಡೆ ಅಂತ. ಒಂದ್ 3-4 ಜನ ಹೇಳಿದ್ರು ನನಗೆ. ಸೂಪರ್, ಕೇಳಿ ಕೇಳಿ ಖುಷಿ ಆಯ್ತು. ಅಟ್ಲೀಸ್ಟ್ ಒಳ್ಳೇದ್, ನಾನು ಅವ್ರಿಗೆ ಅಷ್ಟೇ ಹೇಳಿದ್ದು, ಒಳ್ಳೇದ್ ಮಾಡ್ರಪ್ಪ, ಒಳ್ಳೇದ್ ಮಾಡಿ ಜನಕ್ಕೆ, ನಿಮ್ ಊರು ಉದ್ಧಾರ ಮಾಡ್ರಿ, ಅಷ್ಟೇ ನಾನು ಹೇಳಿದ್ದು. ಸೂಪರ್. ಅದೊಂದು ನಮ್ಮ ಆ ಸಿನಿಮಾದಿಂದ ಆಗಿದ್ದ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಎಸ್, ಅಭಿನಯ ಚತುರ ಸತೀಶ್ ಅವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಾನಂತೂ ಬಯಲು ಸೀಮೆ ಹುಡುಗ, ನನಗಂತೂ ಗೊತ್ತಿಲ್ಲ ಆಲೆಮನೆ ಪ್ರಾಸೆಸ್ ಹೆಂಗಾಗುತ್ತೆ, ಕಬ್ಬು ಬೆಲ್ಲ ಆಗಿ ಸಕ್ಕರೆ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಕಡೆ ಆಲೆಮನೆಗಳು ಅನ್ನೋದು ಬರೀ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಸಾಲುಗಳು, ಪದಗಳು ಅಂದರೆ ತಪ್ಪಾಗಲ್ಲ. ಸೊ ಸ್ವತಃ ಅಭಿನಯ ಚಿತ್ರ ಸತೀಶ್ ಅವ್ರನ್ನೇ ಕೇಳೋಣ ಅದು ಹೆಂಗಾಗುತ್ತೆ ಅಂತ. ಅವರೇ ನಮ್ಗೊಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ನಮ್ಮೂರಿಗೆ ಆಲೆಮನೆ ಕರ್ಕೊಂಡ್ಬಂದಿದ್ದೀವಿ. ನಮ್ಗೆ ಆಲೆಮನೆ ಒಂಥರ ಏನಂದ್ರೆ ಟ್ರೇಡ್ ಮಾರ್ಕ್ ಇದ್ದಂಗೆ ನಮಗೆ. ಹಂಗಾಗಿ ನಿಮ್ಗೆ ಇಲ್ಲಿಂದನೇ ವೆಲ್ಕಮ್ ಮಾಡ್ತೀನಿ. ಅದೇಗಾಗುತ್ತೆ ಏನು ಎತ್ತ ಅಂತ ನಿಮ್ಗೆ ತಿಳಿಸ್ತೀನಿ, ಬನ್ನಿ. ಪ್ಲೀಸ್ ಕಮ್, ಬನ್ನಿ. ಇನ್ನೊಂದು ಕಂತೆ ಕೊಡಪ್ಪ. ಇದು ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು. ನೋಡಿ, ಇಲ್ಲಿಂದ ಕಬ್ಬು ಶುರು ಆಗುತ್ತೆ. ಕಬ್ಬೆಲ್ಲ ಕಟಾವ್ ಮಾಡಿ ಗದ್ದೆಯಿಂದ ತಗೊಂಡ್ಬಂದು ಫಸ್ಟ್ ಪ್ರೊಸೆಸ್ಸು
ಕಬ್ಬು 1 ಟನ್ಗೆ ಇಷ್ಟು ಅಂತ ಪರ್ಚೇಸ್ ಮಾಡ್ತಾರೆ ರೈತರ ಹತ್ರ, ಓಕೆ ಆಲೆ ಮನೆ ಓನರ್ಗಳು. ಓಕೆ ಪರ್ಚೇಸ್ ಮಾಡಾದ್ಮೇಲೆ ಇಲ್ಲಿ ಪ್ರೋಸೆಸ್ ಮಾಡ್ತಾರೆ. ಓಕೆ ಇಲ್ಲಿಂದ ಹಿಂಗ್ ಹಾಕಿದ್ರೆ ಇದು ಎಳ್ಕೊಳ್ಳುತ್ತೆ. ಇದು ಬಿಚ್ಚೋಸ್ತಿಲ್ವಾ ಅದು? ಅದೇನ್ ಬಿಚ್ಚಬೇಕಾಗಿಲ್ಲ, ಹಂಗೆ ಹೋಗುತ್ತೆ. ನಿಮ್ದು ಕಬ್ಬಿನ ಗದ್ದೆ ಇದೆಯಾ? ಇತ್ತು, ನಮ್ದೊಂದು 30 ಕ್ವಿಂಟಲ್ ಕಬ್ಬು ಬೆಳೀತಾ ಇದ್ವಿ. ನಿಮ್ಗೆ ಈ ಊರಿಂದ ತುಂಬಾ ಹತ್ರ ಅನ್ಸುತ್ತೆ ನಿಮ್ಮೂರು. ನಮ್ಗೆ ಇಲ್ಲಿಂದ ಒಂದು 20 ಮಿನಿಟ್ಸ್ ಜರ್ನಿ ಅಷ್ಟೇ, ಪಕ್ಕನೆ. ಇಲ್ಲಿಂದ ನಿಮ್ಗೆ ಇಲ್ಲಿ ಬಂದ್ರೆ ನೀವು ನೋಡಿ, ಇಲ್ಲಿಂದ ಪ್ರೋಸೆಸ್ ಆಗಿ ಕಬ್ಬಿನ ರಸ ಹೋಗ್ತಾ ಇರುತ್ತೆ. ಓಕೆ, ಕಬ್ಬಿನ ರಸ ಇಲ್ಲಿಂದ ಇದ್ರೆ ಇಲ್ಲಿಂದ ಹಿಂಗ್ ಬರುತ್ತೆ, ಇಲ್ಲಿಂದ ಬರ್ತಾ ಇರುತ್ತೆ. ಇಲ್ಲಿಂದ ಬಂದ್ರೆ ಈ ವೇಸ್ಟೇಜ್ ಎಲ್ಲ ಇಲ್ಲಿ ವೇಸ್ಟೇಜ್ ಮೇಲಕ್ಕೆ ಹೋಗುತ್ತೆ. ವೇಸ್ಟೇಜ್ ಮೇಲಕ್ಕೆ ಹೋಗುತ್ತೆ. ಇದು ಹೋಗಿ ಡ್ರೈ ಆಗುತ್ತೆ ಇದ್ರೊಳಗಡೆ. ಓಕೆ, ಬಾಯ್ಲರ್ ಇದು. ಓಕೆ ಓಕೆ, ಡ್ರೈ ಮಾಡುತ್ತೆ. ಡ್ರೈ ಮಾಡಿ ರಚ್ಚು ಅಂತ ಕರಿತೀವಿ. ಇದನ್ನ ರಚ್ಚು ತೆಗೆದು ಅಲ್ಲಿ ಬಿಡುತ್ತದು. ಎಲ್ಲಿಗೆ ಮುಂಚೆ ಏನ್ ಮಾಡ್ತಾ ಇದ್ರು ಹಳ್ಳಿನಲ್ಲಿ, ಇದನ್ನ ಹಾಕ್ಬಿಟ್ಟು ಇಲ್ಲ ರಚ್ ಮಾಡೋರು, ರಚ್ ಮಾಡಿ ಗುಡ್ಡಾಕೋರು, ಗುಡ್ಡಾಕಿ 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 ಒಣಗಿಸಿ 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 ಅದರಿಂದ ಬೆಂಕಿ ಹಾಕೋರು. ಇದಕ್ಕೆ ಬೆಂಕಿಗೆ ಯೂಸೇಜ್ ಮಾಡ್ಕೊಂತೀರಾ? ಅದೇ ಬಂದ್ಬಿಡ್ತದೆ ವಾಪಸ್ಸು. ಸೂಪರ್. ಮುಂಚೆ ಆಕ್ಚುಲಿ ಬೆಂಕಿಗೆ ತಳ್ಳೋರು ಹಿಂಗೆ ಒಬ್ರು ಕೆಲಸ ಆದ್ರೆ ಫುಲ್. ಈಗ ಯಾರು ತಳ್ಳಂಗಿಲ್ಲ. ಹಳೆ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ವಿ, ತಳ್ತಿದ್ರು ಒಬ್ರು, ತಳ್ಳಂಗಿಲ್ಲ. ಅಲ್ಲಿ ಬೀಳುತ್ತೆ ಬೆಂಕಿ, ಅದೇ ಉರಿತಾ ಇರುತ್ತೆ. ಎಲ್ಲ ಆಟೋಮೆಟಿಕ್ ಆಗಿ ಹೋಗಿದೆ. ಇಲ್ಲಿಂದ ಬಂದ್ರೆ ಬನ್ನಿ, ವಾವ್, ಬೆಲ್ಲ ನೋಡಿ ಮಗ, ಈ ಕಡೆ ಬಾ. ಇದು ಪಾಕ. ಪಾಕ ಇದು ಚೆನ್ನಾಗಿ ಬೆಂದು 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 ಪಾಕ ಆಗುತ್ತೆ. ಈ ಪಾಕನ ಏನ್ ಮಾಡ್ತಾರೆ, ಇಲ್ಲಿ ನೋಡಿ ಹಿಂಗೆ ಎತ್ತಿ ಎತ್ತಿ ಇಲ್ಲಿ ಬಿಡ್ತಾರೆ. ಇಲ್ಲಿಗೆ ಇಲ್ಲಿಗೆ ಬಿಡ್ತಾರೆ. ಇಲ್ಲಿಗೆ ಬಿಟ್ರೆ ಇಲ್ಲಿಗೆ ಬರ್ತದೆ ಪಾಕ. ಇಲ್ಲಿಗೆ ಬಂದು ಎಲ್ಲ ಕಟ್ಕೊಳ್ಳುತ್ತೆ. ಅದನ್ನೇನ್ ಮಾಡ್ತಾರೆ, ಹಿಂಗ್ ಆಡಿಸ್ತಾ ಇರ್ತಾರೆ ಒಂದು 1 ಅವರ್. ಹಿಂಗ ಅದನ್ನ ಮಿಕ್ಸ್ ಮಾಡಿ 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 ಅದು ಡ್ರೈ ಆದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಇದು ಒಂದು, ಇನ್ನೊಂದು ರೆಡಿ ಆಗ್ತಾ ಇದೆ, ಮತ್ತೊಂದು ರೆಡಿ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಹಾಕ್ತೀರಾ, ಇಲ್ಲಿಂದ ಅಲ್ಲಿಗೆ ಹಾಕ್ತೀರಾ, ಅಲ್ಲಿಂದ ಬರುತ್ತೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಗೆ 4 ಕಪ್ ಬರ್ದಿದ್ದು ಇಲ್ಲಿಗೆ ಬಂತು. ಕಬ್ಬಿನ ಹಾಲು ಮಡ್ಡಿ ತೆಗಿತಾರೆ. ಈ ಮಡ್ಡಿ ಹಂದಿಗಳೆಲ್ಲ ಕುಡಿತವೆ. ಹಂದಿಗಳಿಗೆ ಮತ್ತೆ ಗೊಬ್ಬರಕ್ಕೆಲ್ಲ ಯೂಸ್ ಆಗುತ್ತಿದ್ದು. ಇದಾದ್ಮೇಲೆ ಇಲ್ಲಿಂದ ಕ್ಲೀನ್ ಮಾಡಿ ಇಲ್ಲಿಗೆ ಕೊಡ್ತಾರೆ. ಇಲ್ಲಿಂದ ಒಂದು ಪ್ರೋಸೆಸ್ ಮಾಡಿ ಕ್ಲೀನ್ ಮಾಡಿ ಅಲ್ಲಿಗೆ ಹಾಕ್ತಾರೆ. ಅದಾದ್ಮೇಲೆ ಫೈನಲ್ ವರ್ಷನ್ ಅಲ್ಲಿಗೆ ಹೋಗುತ್ತೆ. ಈ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಎಲ್ಲ ಲೇಯರ್ ಬೈ ತೆಗಿತಾರಲ್ಲ ಹಂಗೆ, ಅದು ಮಡ್ಡಿ. ಸೂಪರ್. ಇಲ್ಲಿಂದ ಇಲ್ಲೇನ್ ಪಾಕ ಆಗಿರುತ್ತೋ, ಪಾಕ ರೆಡಿ ಮಾಡಾದ್ಮೇಲೆ ಅದನ್ನ ಬಕೆಟ್ ಅಲ್ಲಿ ತುಂಬ್ಕೊಂಡು ಏನ್ ಮಾಡ್ತಾರೆ, ತಗೊಂಬಂದು ಇದೊಂಥರ ಪ್ರಿಂಟ್ ಹಾಕತ್ತಾರ ಬೆಲ್ಲನ. ಇದು ಕೊಯ್ದ್ರೆ ಇದಕ್ಕೆ ಅಚ್ಚು ಬೆಲ್ಲ ತರ ಆಗುತ್ತೆ. ಡ್ರೈ ಆಗೋವರೆಗೂ ಬಿಡ್ತಾರೆ. ಡ್ರೈ ಆದ್ಮೇಲೆ ನೆತ್ತಿ ಉಲ್ಟಾ ಹಿಡ್ದು ಅದ್ರ ಮೇಲೆ ಕುಟ್ತಾರೆ. ದೊಣ್ಣೆ ತಗೊಂಡು ನೋಡಿ, ಇಲ್ಲಿ ಇಟ್ಟವ್ರು ನೋಡಿ. ಇದನ್ನ ತಗೊಂಡು ಏನ್ ಮಾಡ್ತಾರೆ, ಉಲ್ಟಾ ಮಾಡಿ ಹೊಡಿತಾರೆ. ಕೆಲವೆಲ್ಲ ಉದುರಿರಲ್ಲ, ಕೆಲವೆಲ್ಲ ಉದುರ್ತವೆ, ಕೆಲವೆಲ್ಲ ಉದುರಲ್ಲ. ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ. ಹೊಡೆದ್ರೆ ಉದುರೋಯ್ತವೆ. ಸೂಪರ್. ಉದ್ರದ್ಮೇಲೆ ಅಲ್ಲಿಂದ ಒಂದ್ ಬೆಲ್ಲ ಕೊಡಪ್ಪ, ಅಲ್ಲಿಂದ ರೆಡಿ ಆಗಿ ಕೊಡಿ. ಇನ್ನೊಂದ್ 2 ಕೊಡಿ, ಕೈಯಲ್ಲಿ ಹಿಡ್ಕೊಳಕ್ಕೆ. ಅಲ್ಲ, ನಮ್ಮೂರಿಗೆ ಬಂದಿದ್ರಲ್ಲ ನೀವು, ಇದು ನಿಮ್ ಗಿಫ್ಟ್. ನೀವು ಮನೆಗೆ ತಗೊಂಡೋಗಿ ಇನ್ನೊಂದು 5 ಹಚ್ಚು. ಇದೆಲ್ಲ ನಿಮ್ಗೆ ಇಟ್ಕೊಂಡಿರಿ. ಅಲ್ಲ, ನಮ್ಗೆ ನೋಡೋದಕ್ಕೆ ಸುಂದರವಾಗಿರೋದು, ಸಿಹಿಯಾಗಿರ್ತಕ್ಕಂಥ ಬೆಲ್ಲದ ಹಚ್ಚು ಅಂತ ನಾವು ನೋಡ್ತೀವಿ. ಎಷ್ಟೊಂದು ಸಿಹಿ ತಿನಿಸುಗಳಿಗೆ ನಾವು ಬಳಸ್ತೀವಿ. ಅದ್ರ ಹಿಂದೆ ಇಷ್ಟೆಲ್ಲ ದೊಡ್ಡ ಪ್ರಾಸೆಸ್ ಇದೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಇದು ತುಂಬಾ ಜನ ನಮ್ಗೆ ಏನ್ ಅನ್ಸಲ್ಲ ಇದು, ಬಟ್ ನೀವ್ ಹೇಳ್ದಂಗೆ ಇದನ್ನ ನೋಡದೇ ಇರೋರಿಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದು. ಆಕ್ಚುಲಿ ನನಗೊಂದು ಡೌಟು, ಪ್ಯೂರ್ ಬೆಲ್ಲ ಅಂತ ಏನ್ ಬರುತ್ತೆ, ಅದಕ್ಕೆ ಇದು ಈ ಕಲರ್ ಇರಲ್ಲ ಅಂತ ಹೇಳ್ತಾರಲ್ಲ, ಇದು ಕೆಮಿಕಲ್. ಇದಕ್ಕೆ ಸೋಡಾ ಹಾಕ್ತಾರೆ. ಆಮೇಲೆ ಇದು ರೆಡಿ ಆಗೋದಕ್ಕೆ, ಆಮೇಲೆ ಇದು ಹಾಳಾಗದೇ ಇರೋ ತರ ಕೆಲವು ಪೌಡರ್ಗಳು ಬರ್ತವೆ. ನಿಮ್ಗೆ ಪ್ಯೂರ್ ಬೆಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಕೆಮಿಕಲ್ ಯೂಸ್ ಮಾಡಲಿಲ್ಲ ಅಂದ್ರೆ ಅದು ಬೇಗ ಕೆಟ್ಟೋಗುತ್ತೆ. ತುಂಬಾ ದಿವಸ ಇಡಕ್ಕಾಗಲ್ಲ. ಬ್ಲಾಕ್ ಇರುತ್ತೆ ಅದು ಬ್ಲಾಕ್ ಇರುತ್ತೆ, ತುಂಬಾ ದಿವಸ ಇಡಕ್ಕಾಗಲ್ಲ. ಈ ಜೋನಿ ಬೆಲ್ಲ ಅಂತ ಬರುತ್ತಲ್ಲ, ಅದೇನದು? ಜೋನಿ ಬೆಲ್ಲ ಅಂದ್ರೆ ಇದೇನೆ. ಅಂದ್ರೆ ನಿಮ್ಗೆ ಇಲ್ಲೇನ್ ಮಾಡ್ತಾರೆ, ಏನು ಮಿಕ್ಸ್ ಮಾಡ್ದಿರಾ ಕೊಡೋದು ಜೋನಿ ಬೆಲ್ಲ. ಆಲ್ರೆಡಿ ರೆಡಿ ಆಗಿರುತ್ತಲ್ಲ, ಇಲ್ಲಿ ಬರುತ್ತಲ್ಲ, ಅದನ್ನ ಈ ಪಾಕ ತೆಗೆದು ಅದು ಗಟ್ಟಿಯಾಗಿ
ಈ ಬೆಲ್ಲ ಮಾಡಕ್ಕಿಂತ ಮುಂಚೆ ಪ್ರೊಸೆಸ್ ಅಲ್ಲಿ ಇರುತ್ತಲ್ಲ ಓಕೆ ಅದು ಜ್ವಾನಿ ಬೆಲ್ಲ. ನಾವು ತಿಂತಾ ಇದ್ದೆ ಯಾವ್ದು ಗೊತ್ತಾ, ನಾವು ಕಬ್ಬಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಕಬ್ಬಿಗೆ ಅದನ್ನ ಹೆಂಗ್ ತಿರುಗಿಸಿ ಕಬ್ಬು ಹಾಕ್ಬಿಟ್ಟು ಒಂದು ನಾರ್ ತರ ಬಬಲ್ ಗಮ್ ತರ ಬರೋದು. ಹೌದು. ಅದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಇಷ್ಟ, ಓಕೆ. ಗಮ್ ತರ. ಅದು ತಿಂತಾ ಇದ್ರೆ ಕರಗಲ್ಲ ನಿಮ್ಗೆ, ಅದು ಮಜಾ ಇರುತ್ತೆ, ಅದು ಬೇರೆನೇ ಟೇಸ್ಟ್. ಅದು ನಿಜವಾಗ್ಲೂ ರೈತರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ಈ ದೇಶದ ಬೆನ್ನೆಲುಬು ರೈತರು ಅಂತ ಸುಮ್ಮನೆ ಹೇಳಿಲ್ಲ. ಅವರೆಲ್ಲಾನು ಪ್ರತಿದಿನ ಅಂದ್ರೆ ಶ್ರಮ ಸುರಿಸಿ ಬೆವರು ಸುರಿಸಿ ಕೆಲಸ ಮಾಡೋದ್ರಿಂದನೇ ಇವತ್ತು ಕೋಟ್ಯಾಂತರ ಮಂದಿ ಮನೆಯಲ್ಲಿ ಕೂತು ಊಟ ಮಾಡೋದು ಅನ್ಸುತ್ತೆ. ನಿಮ್ಗೆಲ್ಲ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಡಾರ್ಲಿಂಗ್. ಇದು ನಿಮಗೆ ಥ್ಯಾಂಕ್ ಯು ಸತೀಶ್ ಅವರೇ, ನಿಜವಾಗ್ಲೂ ಖುಷಿ ಆಯ್ತು. ಆಲೆ ಮನೆ ಪ್ರಾಸೆಸ್ ನಾನು ತುಂಬಾ ಹತ್ತಿರದಿಂದ ಕಣ್ಣಾರೆ ಕಂಡಿದ್ದು ಖುಷಿ ಆಯ್ತು. ಬಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಇನ್ಫ್ಯಾಕ್ಟ್ ನೀವು. ಥ್ಯಾಂಕ್ ಯು. ಆಕ್ಚುಲಿ ನೀವು ಊರು ಉದ್ಧಾರ ಆಗೋದ್ರ ಬಗ್ಗೆ ಕೇಳಿದ್ರೆ, ಹೌದು, ಊರು ಹಾಳು ಮಾಡಕ್ಕೆ ಅಂತಲೂ ಜನ ಇರ್ತಾರೆ. ಊರು ಅಂದ್ಮೇಲೆ ಏನೋ ಎರಡು ತರ ಇರ್ತಾರೆ ಜನ, ಒಳ್ಳೆಯವರು ಕೆಟ್ಟವ್ರು ಇಬ್ರು. ಇಬ್ರು ಮನೆ ಆಡ್ರವ್ರೆ. ಹೌದಾ? ಅವ್ರನ್ನ ಪರಿಚಯ ಮಾಡಿಸ್ಬೇಕು ನಿಮ್ಗೆ ನಿಮ್ ಸಿನಿಮಾದಲ್ಲಿ? ನಮ್ ಸಿನಿಮಾದಲ್ಲೇ, ಓಕೆ, ನಮ್ ಊರಲ್ಲೇ. ಓಕೆ, ಬನ್ನಿ ತೋರಿಸ್ತೀನಿ. ಅದು ಅಯೋಗ್ಯರು, ಮಾರ್ಗವರ್ಣಲ್ಲಿ. ಹುಟ್ಟ ಅಯೋಗ್ಯರು. ಹೌದಾ? ಹಾ ನೋಡಿ ಯಾರು ಇರ್ಬೋದು? ಏಯ್ ಏಯ್ ಅಣ್ಣ, ವೀಕ್ಷಕರೇ, ನಾನು ಆಲೆ ಮನೆಗೆ ಬಂದ್ರೆ ಜಸ್ಟ್ ಬೆಲ್ಲ, ಸಿಹಿ, ಸಕ್ಕರೆ ಇಷ್ಟು ಮಾತ್ರ ಕಾಣುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬೆಣ್ಣೆ ಮಟನ್ ಕೂಡ ಸಿಗುತ್ತೆ ಅಂತ ನಂಗೆ ಈಗ್ಲೇ ಗೊತ್ತಾಗಿದ್ದು ಬಂದ್ಮೇಲೆ. ನೋಡ್ರಿ, ಇಲ್ಲೇ ಬೆಣ್ಣೆ ಮಟನ್ ಎರಡು ಇಲ್ಲವೇ. ನೀವೆಲ್ಲ ಅಯೋಗ್ಯ ಸಿನಿಮಾ ನೋಡಿರ್ತೀರಾ. ಆ ಸಿನಿಮಾದಲ್ಲಿ ಬೆಣ್ಣೆ ಮತ್ತು ಮಟನ್ ಪಾತ್ರಗಳು ಎಷ್ಟು ಫೇಮಸ್ ಆಗಿದ್ವು ಅಂತ ನಿಮ್ಗೆ ಗೊತ್ತು. ಅಫ್ಕೋರ್ಸ್ ಆ ಲೆಗಸಿನ ಸೀಕ್ವೆಲ್ ಅಲ್ಲಿ ಕೂಡ ಈ ಎರಡು ಪಾತ್ರಗಳು ಕಂಟಿನ್ಯೂ ಮಾಡ್ತಿದೆ. ಕಮಿಡಿಯನ್ ನಮ್ಮ ಒಟ್ಟಿಗಿದ್ದಾರೆ, ಜೊತೆಗೆ ಶಿವರಾಜ್ ಕೇರ್ಪೇಟ್ ಅವ್ರು ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೂ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಹಳ್ಳಿ ಬಂದಿದ್ದಕ್ಕೆ ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಅಲ್ಲ ಸತೀಶ್ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ಊರು ಉದ್ಧಾರ ಆಗೋದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ಆದ್ರೆ ಊರು ಹಾಳು ಮಾಡೋರು ಒಂದಿಬ್ರು ಇದಾರೆ ಅಂತ. ಇಬ್ರಾ? ಮೂರು ಜನ ಅಲ್ವಾ? ಇಬ್ರೇ ಇರೋದು. 3 ಜನ ಇರೋದು. ಪ್ರಾಣ ಸ್ನೇಹಿತರಲ್ಲ, ಊರು ಹಾಳು ಮಾಡೋರು ಅಂದ್ಬಿಟ್ರಲ್ಲ. ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗೆ ನಿಮ್ಮ ಅಲ್ಲ ಹಾಳು ಮಾಡೋರು ಓಕೆ, ಬಟ್ 3 ಜನ. ಇಬ್ರಲ್ಲ, 3. ಇನ್ನೊಬ್ರು ಯಾರು? ಅವರೇ. ಹಾಳಾದ್ರು ಇಬ್ರು, ಹಾಳಾದ್ರು 3, ಉದ್ದಾರಾದ್ರು 3. ಓಕೆ, ಇದೇ ಕಾನ್ಸೆಪ್ಟ್ ನಮ್ದು. ಗಿರಿಯಣ್ಣ ಎಷ್ಟು ಕೆಜಿ ಇದೆ? ಇದೆ ಟೋಟಲ್ ಒಂದು 100 kg, ಒಂದು 60-165. ನಾನ್ ಕೇಳಿದ್ನು ನಿಮ್ ವೇಟ್ ಅಲ್ಲಣ್ಣ, ಹಿಂದ್ಗಡೆ ಕಬ್ಬು ಎಷ್ಟು ಕೆಜಿ ಇದೆ ಅಂತ. ಒಂದಿಷ್ಟು ಕೆಜಿ ಐತಿ ಇಷ್ಟ. ಒಂದಿಷ್ಟವೇ ಅಷ್ಟೇ. ಎಷ್ಟಿರ್ಬೋದು ತೂಕನಾ? 3 ಟನ್ ಅವೇ. ಇವ್ರು ಯಾವ ಹಿಂದೆ ಅಂದ್ರೆ ನಾನು ಭಾರಿ ಇದ್ದೀರಾ ನೀವು. ಇಲ್ಲೂ ಕೂಡ ಕಾಮಿಡಿ ಪಂಚ್ ಕೊಡ್ತಿದ್ದೀರಾ ಸಂದರ್ಶನದಲ್ಲಿ. ಕಬ್ಬು ಎಷ್ಟು ಟನ್ ಇದೆ ಅಂತ. ಇದೆ, ಒಂದಷ್ಟು ಟನ್ ಇದೆ. ಅಷ್ಟು ಟನ್ ಅಲ್ಲಿ ಬಹುಶಃ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ಬೆಂಗಳೂರು ಹುಡುಗ. ಶಿವರಾಜ್ ಕೇರ್ಪೇಟ್ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಅನ್ಸುತ್ತೆ. ಎಷ್ಟು ಟನ್ ಇರ್ಬೋದು, ಎಷ್ಟು ಕೆಜಿ ಇರ್ಬೋದು ಅಂತ? ಹಿಂದಗಡೆ ಇರೋ ಕಬ್ಬು ಓಕೆ, ಒಂದು 4 ಟನ್ ಐತೆ. ಓಕೆ, ಇಲ್ಲಿರೋ ಕೊಬ್ಬು ಒಂದು 2 ಟನ್ ಐತೆ. ಪಕ್ಕದಲ್ಲಿರೋ ಮಟನ್ 1 ಟನ್ ಐತೆ. 1 ಟನ್ ಐತೆ. ಸೂಪರ್. ಸ್ನೇಹಿತರ ಮೇಲೆ ಕಷ್ಟ ಸುಖಕ್ಕೆ ಆಗೋರು ಅಂತ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ನಿಮ್ಮ ಸಿನಿಮಾದಲ್ಲಿ ಇವರಿಬ್ರು ಮತ್ತೆ ಕ್ಯಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸೀಕ್ವೆಲ್ ಸಿನಿಮಾ ಅಂತಂದಾಗ ಪಾತ್ರಗಳು ತುಂಬಾ ಬದಲಾವಣೆ ಆಗ್ಬಿಡುತ್ತೆ. ಬಟ್ ನೀವು ಆ ಥರ ಮಾಡಿಲ್ಲ. ಸೊ ಸ್ನೇಹಿತರ ಬಳಗ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನನಗೆ ಬಹಳ ಇಷ್ಟವಾದ ಸ್ನೇಹಿತರು ಇವರು. ರಿಯಲ್ ಲೈಫಲ್ಲೂ ಅಷ್ಟೇ, ರೀಲಲ್ಲೂ ಅಷ್ಟೇ. ಅದೆಂಗೋ ಪರಿಚಯ ಆದ್ವಿ, ಅಯೋಗ್ಯ ಸಿನಿಮಾಗೆ ಎಲ್ಲ ಜೊತೆಗೆ ಸೇರ್ಕೊಂಡ್ವಿ. ಅಲ್ಲಿಂದ ಒಂಥರ ಒಂದ್ ದಿವ್ಸನೂ ಇವ್ರು ಬಿಟ್ಟು ನಾವು ಊಟ ಮಾಡೇ ಇಲ್ಲ ಸೆಟ್ಟಲ್ಲಿ. ಒಂದ್ ದಿವ್ಸನೂ ಬಿಟ್ಟು ಊಟ ಮಾಡಿಲ್ಲ. ಮಧ್ಯಾಹ್ನ ಊಟ ತಿಂಡಿಗಂತೂ ಒಬ್ಬೊಬ್ರು ಒಂದೊಂದು ಟೈಮಿಂಗ್ ಬರ್ತಿದ್ವಿ, ಹೋಗಿ ತಿನ್ಕೋತಾ ಇದ್ವಿ. ಬಟ್ ಊಟ ಮಾತ್ರ ನಾವು 3 ಜನ ಒಟ್ಟಿಗೆ ಮಾಡ್ಲೇಬೇಕು. ಒಂದೇ ಟೈಮ್ ಮಾಡ್ಲೇಬೇಕಾಗಿತ್ತು. ನಮ್ಮ ಕ್ಯಾರವನಲ್ಲೇ ಒಂದು 10-15 ಜನ ಡೈಲಿ ಊಟಕ್ಕಿರೋರು. ಹೌದು. ಅಂದ್ರೆ ನಮ್ ಕ್ಯಾರವನ್ ಹೆಂಗಿರೋದು ಅಂತಂದ್ರೆ ಚೇರ್ ಹಾಕಕ್ ಜಾಗ ಇರ್ತಾ ಇರಲ್ಲ. ಅಷ್ಟು ಜನ ಡೈಲಿ ಊಟ ಮಾಡ್ಲೇಬೇಕು ಒಟ್ಟಿಗೆ. ಅದೇನೋ ಊಟ ಅಂತೂ ಒಟ್ಟಿಗೆ ಮಾಡ್ಬೇಕು ನಮ್ಗೆ. ಅಷ್ಟು ಜೊತೆಗಾರ ಇವರಿಬ್ರು, ಅಷ್ಟು ಒಳ್ಳೆ ಸ್ನೇಹಿತರು. ಆಮೇಲೆ ಇನ್ನು 10 ಪಾರ್ಟ್ ಮಾಡ್ಲಿ ನಾವು ಅಯೋಗ್ಯನ. ಅಂಡ್ ಈ ನಮ್ಮ ಟೀಮ್ ಬಿಟ್ಟು ನಾನು ಮಾಡಕ್ ಮನ್ಸಿಲ್ಲ ನಿಜವಾಗ್ಲೂ. ಕನ್ನಡ ಇಂಡಸ್ಟ್ರಿ ಅಂದಾಗ ಸಾಕಷ್ಟು ಜನ ಒಳ್ಳೆ ಗೆಳೆತನಗಳು ನಮ್ಗೆ ನೆನಪಿಗೆ ಬರುತ್ತೆ. ವಿಷ್ಣುವರ್ಧನ್, ಅಂಬರೀಶ್ ಅವ್ರು ಇರ್ಬೋದು. ಅದೇ ಈ ತರದ ಒಂದು ಸಾಕಷ್ಟು ಇದಿದಾವೆ. ಸೊ ಆ ನಿಟ್ಟಿನಲ್ಲಿ ನೀವು ಬರೀ ಆನ್ ಸ್ಕ್ರೀನ್ ಅಷ್ಟೇ ಆಗದೆ ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಆ ಸ್ನೇಹ ಸಂಬಂಧನ, ಬಾಂಧವ್ಯನ ಉಳಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಮೆಚ್ಚುವಂತ. ನಾನು ಮಧ್ಯರಾತ್ರಿ ಫೋನ್ ಮಾಡಿದ್ರು ಯಾವುದೇ ವಿಷಯಕ್ಕೂ ನಾನು ಓಡ್ ಬರ್ತಾರೆ ಇಬ್ರು. ಅವರು ನನಗೆ ಫೋನ್ ಮಾಡಿದ್ರು ಮಧ್ಯರಾತ್ರಿ, ಅವ್ರು ಎಲ್ಲಿದ್ರು ನಾನು ಓಡೋಗ್ತೀನಿ. ಸೂಪರ್. ಆ ತರದೊಂದು ಫ್ರೆಂಡ್ಶಿಪ್. ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಂತ ಸ್ನೇಹ ಇದು. ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಸಿನಿಮಾದಲ್ಲಿ ಏನೆಲ್ಲ ಕೂಳೆ ಕೊಟ್ಟಿದಾರ, ಏನೆಲ್ಲ ಕೊಡ್ಬೋದು ಅದೆಲ್ಲ ಕೊಡ್ಸಿದಾರೆ ನಮ್ಮ ಡೈರೆಕ್ಟರು. ಈ ಹಳ್ಳಿಲಾಗೋ ಇನ್ಸಿಡೆಂಟ್ ನಮಗೆ ಗೊತ್ತಿರಲ್ಲ ಕೆಲವೊಂದು. ನಾವು ಸಿಟಿಲಿ ಹುಟ್ಟು ಬೆಳೆದವರು, ಅವಾಗ ಹಳ್ಳಿಗೆ ಹೋಗ್ತಿದ್ದವರು. ಬಟ್
ಇವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಮಣ್ಣಿನ ಮಕ್ಕಳು, ಹ್ಮ್ ನಾವು ಅರ್ಧ ಮಣ್ಣು. ಬಟ್ ಆದರೂ ಹಳ್ಳಿಲಿ ನಡೆಯುವಂಥ ಸಿಚುವೇಶನ್ಸ್ ಇದೆಯಲ್ಲ ಕೆಲವೊಂದು ಎಕ್ಸ್ಟ್ರಾರ್ಡಿನರಿ. ಈ ಥರ ಆಗುತ್ತಾ ಅಂತ ಕೇಳಿದ್ರೆ ಹೌದು, ಈ ಥರ ಆಗುತ್ತೆ ಅಂತಲೇ ಹೇಳ್ತಾರೆ. ಸೂಪರ್ ಸೂಪರ್. ಸಿ, ನನ್ನ ಫಸ್ಟ್ ನೈಟ್ಗೆ ಓಕೆ. ಊರವ್ರು ಊಟ ಹಾಕಿಸ್ತೀನಿ ಅಂದರೆ ಮಟನ್ ಊಟ ಅಂತ ಹೇಳಿ ಊರವ್ರಿಗೆಲ್ಲ ಗೊತ್ತು. ಫ್ಲೆಕ್ಸ್ ಎಲ್ಲ ಹಾಕ್ಸ್ತಾರಲ್ಲ, ನಾನು ಕೇಳ್ದೆ. ಹುಡುಗದ್ದು ಫಸ್ಟ್ ನೈಟ್. ಗೆದ್ದು ಬಾ ಗೆಳೆಯ. ಇಲ್ಲಿ ಹಿಂಗೇನ ಅಂದೆ. ಓಕೆ. ಹಿಂಗೇನ, ಇದೇ ಶಾಸ್ತ್ರ ಅಂದ್ರೆ ಇಡೀ ಊರಿಗೆ ಗೊತ್ತಿರುತ್ತೆ ಫಸ್ಟ್ ನೈಟ್ ಅಂತ. ಆಮೇಲೆ ಮೂಲೆಯಲ್ಲಿ ಗುಂಡ್ಕಲ್ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ತಾರೆ. ಕಲ್ಲು ಗಟ್ಟಿಯಾಗಿರ್ಲಿಪ್ಪ ಅಂತ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಇನ್ಮೇಲೆ ಜೀವನದಲ್ಲಿ ಅಂತ. ಓಕೆ. ಶಿವ ಅವರೇ, ನಿಮಗೆ ಅಯೋಗ್ಯ 2 ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿದೆ ಈ ಪಾತ್ರ, ಈ ಒಂದು ಟೀಮು, ಸಹ ಕಲಾವಿದರು, ತಂತ್ರಜ್ಞರು? ಇಲ್ಲ ಗೆಳೆಯರೆ, ಸಿಕ್ಕಾಬಟ್ಟೆ ಖುಷಿ. ಯಾಕಂತಂದ್ರೆ ಒಂದು 7-8 ವರ್ಷ ಆದ್ಮೇಲೆ ಮತ್ತೆ ನಾವು ಶೂಟಿಂಗ್ ಬಂದಿದ್ವಿ. ಎಲ್ಲೂ ಅನ್ಸಿಲ್ಲ 7-8 ವರ್ಷ ಆಯ್ತು ಅಂತ ಹೇಳ್ಬಿಟ್ಟು. ಫಸ್ಟ್ ಅಯೋಗ್ಯ ಪಾರ್ಟ್ 1 ನಲ್ಲಿ ಆ ಮಟನ್ ಕ್ಯಾರೆಕ್ಟರ್ ಅನ್ನೋ ಕ್ಯಾರೆಕ್ಟರ್ಗೆ ಶಿವರಾಜ್ ಕೇರ್ಪೇಟೆನ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಸತೀಶ್ ಅವರು ಮಹೇಶ್ ಫೋನ್ ಮಾಡಿ ಈ ಕ್ಯಾರೆಕ್ಟರ್ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸತೀಶ್ ಅವರು ಹೇಳೋರು ಈ ಕ್ಯಾರೆಕ್ಟರ್ಗೆ. ಒಂದು ಮಂಡ್ಯ ಸ್ಲ್ಯಾಂಗ್ ಕರೆಕ್ಟಾಗಿ ಹಿಡಿತಾರೋ ಅವರು ಅನ್ನೋದ್ರ. ಸೊ ಅವಾಗಿಂದ ಕಂಟಿನ್ಯೂ ಆಗಿರೋದು. ಆಗಲೇ ಹೇಳ್ದಂಗೆ ಸತೀಶನ ನಮ್ದೊಂದು ಫ್ರೆಂಡ್ಶಿಪ್ ಅನ್ನೋದು ಸಿನಿಮಾ ತೆರೆ ಮೇಲೆ ಮಾತ್ರ ಅಲ್ಲದೆ ಅದು ಹೊರತಾಗೂ ಕೂಡ ಒಳ್ಳೆ ಫ್ರೆಂಡ್ಸ್ಗಳಾಗಿದ್ದೀವಿ. ಸೊ ಅವತ್ತು ನನ್ನನ್ನು ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದು. ಅದ್ರ ನಂತರ 5 ಸಿನಿಮಾಗಳಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ವಿ. ಓಕೆ. ಅದೊಂದು ಖುಷಿ. ಮತ್ತು ಈ ಕ್ಯಾರೆಕ್ಟರ್ಗಳು ಅಂತ ಬಂತಂದಾಗ ಇಬ್ಬರೂ ಅಷ್ಟೇ ಫಸ್ಟು ಏನು ಅಯೋಗ್ಯ 2 ಮಾಡ್ತಿದ್ದಾರೆ ಅಂತ ಗೊತ್ತಾದಾಗಲೇ ನಾವಿಬ್ಬರು ಸಿಕ್ಕಾಬಟ್ಟೆ ಖುಷಿ ಪಟ್ವಿ ಫಸ್ಟ್. ಆಮೇಲೆ ಮತ್ತೆ ಮನೆಗೆ ಹೋಗಿ ನಾವು ಸಿನಿಮಾನ ನೋಡ್ಕೊಂಡು ಇಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಹಿಂಗಾಗಿದೆ, ಹಿಂಗೆ ಮಾಡೋಣ ಅನ್ನೋ ಥರಕ್ಕೆ ಇಲ್ಲಿಗೆ ಬಂದಾಗ ಮತ್ತೆ ಹಂಗೆ ಅನ್ನಿಸ್ತಾ ಇಲ್ಲ. ನಾವು ಪದೇ ಮಕ್ಕ ನೋಡ್ಕೊಳ್ಳೋ ಏನು ಹಿಂಗೆ ಹೋಯ್ತೈತಲ್ಲ. ಈಗ ಫಸ್ಟ್ ಪಾರ್ಟ್ ಮುಗಿಸಿ ಒಂದು 15 ದಿವಸ ಗ್ಯಾಪ್ ತಗೊಂಡು ಸೆಕೆಂಡ್ ಪಾರ್ಟ್ ಶೂಟಿಂಗ್ ಶುರು ಮಾಡಿದೀವಿ ಅಂತ ಫೀಲ್ ಇತ್ತು ನಮಗೆ. ಅಂದ್ರೆ ಈಗ ಒಂದು 8 ವರ್ಷ ಗ್ಯಾಪ್ ಆಗಿದೆ, ಮೆಚುರಿಟಿ ಬಂದಿರುತ್ತೆ, ಹಿಂಗೆಲ್ಲ ಆಕ್ಟ್ ಮಾಡೋ ಅವೆಲ್ಲ ಏನು ಫೀಲೇ ಆಗಲ್ಲ. ಹೊಡ್ಕೊಂಡಾಗದ್ ಬರ್ರ ಅಂತ ಹೊಡ್ಕೊಂಡೋಗ್ಬಿಟ್ಟ. ಅದೇ ವಾಪಸ್ ಆ ಇನ್ನೋಸೆನ್ಸ್ ಬರ್ಬೇಕಿತ್ತಲ್ಲ. ಇನ್ನೋಸೆನ್ಸ್ ಬರ್ಬೇಕಲ್ಲ. ಅಂದ್ರೆ ಈ ಪೋಲಿತನ ಬೇಕು ಕ್ಯಾರೆಕ್ಟರ್ ಅಲ್ಲಿ, ಸಣ್ಣತನ ಬೇಕು, ಚೈಲ್ಡಿಶ್ನೆಸ್ ಬೇಕು, ಅದೆಲ್ಲ ವಾಪಸ್ ಕ್ಯಾರೆಕ್ಟರ್ ಬೇಕಲ್ಲ. ಈಗ ಸಿನಿಮಾದ USP ನೇ ಕಾಮಿಡಿ. ಹೌದು. ಸೊ ಕಾಮಿಡಿ ಜನರ್ ಆಗಿರೋದ್ರಿಂದ, ಸೊ ಇದೇ ಪಾತ್ರಗಳು ಕಂಟಿನ್ಯೂ ಆಗ್ತಿರೋದ್ರಿಂದ ಇವರಿದ್ರೆ ಹಾಸ್ಯಕ್ಕೇನೋ ಬರ ಇರಲ್ಲ. ನಾನು ಆಕ್ಚುಲಿ ಹೇಳಿದೆ ಇವ್ರಿಬ್ರು ಬೇಡ, ಇವ್ರಿಬ್ರು ಇಲ್ಲ ಅಂದ್ರೆ ಪಿಕ್ಚರ್ ಚೆನ್ನಾಗುತ್ತೆ ಅಂತ ಹೇಳಿದೆ. ಇವ್ರಿಬ್ರು ಹೇಳಿದ್ರಂತ, ಇವ್ರು ಇಲ್ಲ ಅಂದ್ರೆ ಪಿಕ್ಚರ್ ಚೆನ್ನಾಗುತ್ತೆ ಅಂತ. ಬಿಟ್ಕೊಡಂಗಿಲ್ಲ. ಹಂಗಾಗಿ ನೀವು ಬಿಟ್ಕೊಡಂಗಿಲ್ಲ, ಅವರು ಬಿಟ್ಕೊಡಂಗಿಲ್ಲ. ಕೊನೆಗೆ ನಾವು 3 ಜನ ಸೇರ್ಕೊಂಡು ಮಾತಾಡ್ಬೇಕಾರೆ ಮಹೇಶ ಬೇಕಾ ಸಿನಿಮಾಗೆ ಅಂತಂದು. ಮಹೇಶ ಅಂದ, ನಾನು ಹುಟ್ಟಿದ್ನ ಸರ್, ನಾನು ಬೆಳಗ್ಗೆ ಎದ್ರೇನೆ ಕೋಳಿಗೆ ಹೋಗೋದು, ನಾನು ಸೂರ್ಯ ಬಾಂದ್ರನೇ ಬರೋದು ಸರ್. ಕೋಳಿ ಮತ್ತೆ ಹಸು ಕರುಗಳೆಲ್ಲ ಮೂವ್ ಆಗೋದೇ ನಾನು ಹೇಳಿದ್ರೆ ಸರ್, ಇಲ್ಲಾಂದ್ರೆ ಊರು ನಿಂತಿರುತ್ತೆ ಸರ್ ಅಂತಂದ. ಬೇಡಪ್ಪ ಬಾಪ ಅಂತ ಕರ್ಕೊಂಡು. ಸೂಪರ್. ಈಗ ಕಬ್ಬಿನ ಗದ್ದೆ ಮುಗ್ಲಲ್ಲಿ ಕುತ್ಕೊಂಡು ಒಂದ್ ಎಳ್ನೀರ್ ಕುಡಿತಾ ಒಂದಷ್ಟು ಮಾಡಿದೀವಿ ನಡ್ರಿ ಇಲ್ಲಿ ಬಂದಿರ ಅಂದ್ಮೇಲೆ ನಾವೆಲ್ಲ ರೆಡಿ ಮಾಡಿದೀವಿ. ಬೆಣೆ ಹಿಂದೂ ಬಲ ಇಲ್ಲ ಎಳ್ನೀರ್ ಕೊಡ್ತಾನೆ. ನಾನು ಹೇಳೋವರೆಗೂ ರೆಕಾರ್ಡಿಂಗ್ ಮಾಡಬೇಡಿ, ಇದೊಂದು ಮಾತ್ರ ಮಾಡ್ತಾ ಇದ್ದೀವಿ ಸತೀಶ್ ಸರ್ದು. ಈಗ ಏನೋ ನಾನು ನಾನ್ ಸ್ಟಾಪ್ ಮಾತಾಡ್ತೀವಿ. ಅಲ್ಲ ಇದಕ್ಕೆ ನಿಂಬೆ ಹಿಡ್ಕೋ ಇದು. ಈಗ ನಿಂಬೆ ಹುಳಿ ಹಿಂಡೋದು ಯಾರು? ಇವ್ರೆ ಎಲ್ಲ ಸಿದ್ಧಾನೆ ಅಣ್ಣ. ಇದಕ್ಕೂ ನಾನೇ ಹಿಂಡ್ಲಾ? ನಂಗೆ ಸಾಕು ಎಳ್ನೀರು. ಹಾಂ ಹೊಡಿತೀಯಾ? ತಳ ಏನು ಸರ್ಕಸ್ ಕುಡ್ಕೋ. ಏಯ್ ಹಿಂಗೆ ಕುಡ್ಕೋ. ಹಂಗೆ ಹೇಳ್ಕೊಳಕ್ಕಾಗತ್ತಾ? ರೆಡಿ, ಚೇರ್ಸ್. ರೆಡಿನಾ? ರೆಡಿ. ಅಜಯ್ ನಿಂಬೆಹಣ್ಣು ಕೊಳ್ಳ ಅಣ್ಣ, ಇದು ಹೋಗ್ಬಿಟ್ಟೈತೆ. ವೀಕ್ಷಕರೇ, ಅಯೋಗ್ಯ 2 ಸಿನಿಮಾ ತಂಡ ಜೊತೆ ನಾವೀಗಿದ್ದೀವಿ. ಮಾತುಕತೆಯನ್ನ ಮುಂದುವರಿಸೋಣ. ಅಫ್ಕೋರ್ಸ್ ಈ ಸಿನಿಮಾ ಸಾಕಷ್ಟು ಜನಕ್ಕೆ ತುಂಬಾ ಸ್ಪೆಷಲ್. ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ, ಯೂಶಲಿ ಹಿಟ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಅದರ ಸೀಕ್ವೆಲ್ ಶುರು ಆಗುತ್ತೆ. ಆದರೆ ಈ ಸಿನಿಮಾದ 2ನೇ ಭಾಗ ಬರೋದಕ್ಕೆ ಬರೋಬ್ಬರಿ 8 ವರ್ಷ ಬೇಕಾಯ್ತು. ಯಾಕೆ ಅನ್ಸುತ್ತೆ ಸತೀಶ್ ಅವರೇ?
ಬಹುಶಃ ನನಗನ್ಸೋದು ಅಂದ್ರೆ ಸ್ಕ್ರಿಪ್ಟ್ ರೆಡಿ ಆಗ್ಬೇಕು. ಯಾಕಂದ್ರೆ ಒಂದು ಸಿನಿಮಾ ಹಿಟ್ ಆದಾಗ ಪಾರ್ಟ್ 2 ಮಾಡೋದು ತುಂಬಾ ಟಫ್ ಅದು. ಅಂದ್ರೆ ಅದು ಕರೆಕ್ಟಾಗಿ ಲಿಂಕ್ ಬೇಕು, ಆ ಕತೆ ಕರೆಕ್ಟಾಗಿ ಜರ್ನಿ ಆಗ್ಬೇಕು, ಎಲ್ಲವೂ ಸಿಗ್ಬೇಕು. ಆ ತಯಾರಿ ಮಾಡ್ತಾ ಇದ್ದ. ಅದ್ರ ಮಧ್ಯೆ ಅವನು ಮದಗಜ ಮಾಡ್ತಾ ಇದ್ದ. ಅದಾದ್ಮೇಲೆ ಅದ್ರ ಮಧ್ಯೆ ನಾನು ಡಿ ಆರ್ ವಿಕ್ರಮ್ ಮತ್ತೊಂದು ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ಕಮಿಟ್ಮೆಂಟ್ ಮುಗಿಸ್ಕೊಂಡು ಒಂದು ದಿವಸ ಸ್ಕ್ರಿಪ್ಟ್ ತಗೊಂಡ್ಬಂದ. ಲಾಸ್ಟ್ 2 years ಬ್ಯಾಕ್ 2-3 years ಬ್ಯಾಕ್ ತಗೊಂಡ್ಬಂದ. ಅಯೋಗ್ಯ 2 ಅಂದ ತಕ್ಷಣ ಒಂದ್ಸಲ ಇದೆ ಹಿಂಗಂತ ನನಗೆ, ಅಯೋಗ್ಯ 2ನಾ ಹೆಂಗ್ ಮಾಡ್ತೀಯ ಗುರು ಅಂತ, ಮಾಡೋದ ಮತ್ತೆ ಅಂತ. ಪುನಃ ಅವನು ಕತೆ ಹೇಳಿದಾಗ ಆ ನರೇಷನ್ ಅಂಡ್ ಆ ಫ್ಲೋ, ಅಂದ್ರೆ ಊರೊಳಗಡೆ ಕತೆ ಯಾವ ತರ ಜರ್ನಿ ಆಗುತ್ತೆ ಪುನಃ ಕಂಟಿನ್ಯೂಷನ್ ಅಂತ ಹೋದಾಗ ಬಹಳ ಮಜಾ ಕೊಡ್ತು, ಸಖತ್ ಕಿಕ್ ಕೊಡ್ತು. ಮಾಡ್ಲೇಬೇಕಿದ್ನ ಅಂತ. ಯಾಕೆಂದ್ರೆ ಜನ ಒಂದು ಇಷ್ಟಪಟ್ಟವ್ರೆ. ಈಗ ಅದು ಅವ್ರ ಸಿನಿಮಾ, ನಮ್ ಸಿನಿಮಾ ಅಲ್ಲ. ಅಯೋಗ್ಯ ಅಂತ ಬಂದಾಗ ಆಚೆಗೆ ಬಂದ್ಮೇಲೆ ಅದು ಗೆಲ್ಸಿದ್ಮೇಲೆ ಅವ್ರ ಸಿನಿಮಾ, ಅದು ನಮ್ದಲ್ಲ. ಅದು ಒಂದ್ಸ ಆಚೆ ಬಂದ್ಮೇಲೆ ಈಗ ಮತ್ತೆ ಆ ಮನೋರಂಜನೆ ಕೊಡೋದಕ್ಕೆ ಸಖತ್ತಾಗಿರುತ್ತೆ ಇದನ್ನ ಮಾಡಿದ್ರೆ. ಅಂದ್ರೆ ನಾವು ಆ ಸೆಲೆಬ್ರೇಷನ್ ನೋಡಿದೀವಿ ಪಾರ್ಟ್ 1 ನಲ್ಲಿ. ಜನ ಇಷ್ಟಪಟ್ಟಿರೋದು, ಅವ್ರು ಖುಷಿ ಪಟ್ಟಿರೋದು, ಎಂಜಾಯ್ ಮಾಡೋದು ನೋಡಿದೀವಿ. ನನಗದು ಇಷ್ಟ. ಥಿಯೇಟರ್ ಒಳಗೆ ಕೂತ್ಕೊಂಡಾಗ ಅವ್ರ ಸಿನಿಮಾನ ಎಂಜಾಯ್ ಮಾಡ್ತಾ ಇರ್ತಾರಲ್ಲ, ಅದೇ ನಮ್ಗೆ ಕೊಡೋ ಸಂತೋಷ. ಅಂದ್ರೆ ದುಡ್ಡು ಕಾಸು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಬ್ಯಾಂಕಲ್ಲಿ ಇರುತ್ತೆ, ಇಲ್ಲ ಯಾವ್ದೋ ಬೇರೆ ರೂಪದಲ್ಲಿ ಇರುತ್ತೆ, ವಸ್ತುಗಳ ರೂಪದಲ್ಲಿ ಇರುತ್ತೆ ದುಡ್ಡು ಕಾಸು. ಅದು ಯಾವುದುವೆ ಏನೋ ಭಾವಗಳ ರೂಪದಲ್ಲಿ ಇರೋದಿಲ್ಲ. ಭಾವನೆ ಯಾವುದಂದ್ರೆ ಜನ ನೋಡಿ ಖುಷಿ ಪಡ್ತಾ ಇರ್ತಾರಲ್ಲ, ಅದು ನಮಗೆ ಸಂತೋಷ ಕೊಡುತ್ತೆ. ಹಂಗಾಗಿ ಇನ್ಫ್ಯಾಕ್ಟ್ ಅಯೋಗ್ಯ ಸಿನಿಮಾ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂತ ಸಿನಿಮಾ. ಮ್ಯೂಸಿಕಲಿ ತಗೊಂಡಾಗ ಒಂದೇ ಒಂದು ಸಾಂಗ್ ನ 12 ಕೋಟಿ ಪ್ಲಸ್ ವೀಕ್ಷಕರು ನೋಡ್ತಾರೆ ಅಂತಂದ್ರೆ ತಮಾಷೆ ಮಾತ್ರ ಅಲ್ಲ. ಅದು ಒಂದು ಕನ್ನಡದ ಸಾಂಗು, ಅದರ ಸಾಹಿತ್ಯ, ಸಂಗೀತ, ಪಿಕ್ಚರೈಸೇಷನ್ ಎಲ್ಲವೂ ಕೂಡ ಕಣ್ಣುಗಳಿಗೆ ಕಿವಿಗಳಿಗೆ ಇಷ್ಟ ಆದ್ರೆ ಮಾತ್ರನೇ ಅಷ್ಟು ವ್ಯೂಸ್ ಆಗೋದಕ್ಕೆ ಸಾಧ್ಯ. ಹೌದು. ಅದು ಒಂಥರ ನಮಗೆ ಅದು ಒಂಥರ ಮೈಲ್ ಸ್ಟೋನ್ ಮಾಡ್ತಾ ಹೋಯ್ತು. ಅಂದ್ರೆ ಪ್ರತಿಯೊಂದು ಹಂತನೂ ಹಂಗೆ ಆಗ್ತಾ ಬಂತು. ಅಂದ್ರೆ ಏನಮ್ಮಿ ಸಾಂಗ್ ನಿಮ್ಗೆ ನಾನು ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂದ್ರೆ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ನಾವು ಶೂಟ್ ಮಾಡ್ಬೇಕಾದ್ರೆ ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಚಾನ್ಸೇ ಇಲ್ಲ. ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಅಲ್ಲಿ 200 ಮಿಲಿಯನ್ ಆಗಿದೆ, 200 ಮಿಲಿಯನ್ ಆಗಿದೆ. ಅದ್ರ ಜೊತೆಗೆ ಹಿಂದೆ ಹೋಗು ಒಂದು 50 ಮಿಲಿಯನ್ ಆಗಿದೆ, ಏನೇ ಕರ್ಮಕಾಲ ಒಂದು 10 ಮಿಲಿಯನ್ ಆಗಿದೆ. ಹಿಂಗೆ ಅದು ಎಲ್ಲಾ ಸಾಂಗ್ಗಳು ಬ್ಲಾಕ್ ಬಸ್ಟರ್ ಆಗೋದು. ಅದರ ಕ್ರೆಡಿಟ್ ಕಂಪ್ಲೀಟ್ಲಿ ಅರ್ಜುನ್ ಜನ್ಯ ಹೋಗ್ಬೇಕು. ಯಾಕಂದ್ರೆ ನಾವು ಹೋಗಿ ಕೂತ್ಕೊಂಡಾಗ ಹಾಡುಗಳು ಬೇಕು ಅಂತ, ಯು ಕಾಂಟ್ ಬಿಲೀವ್, ಸೀರಿಯಸ್ಲಿ ಇದು ಮ್ಯಾಜಿಕ್ ತರ. ಅಂದ್ರೆ ಒಂದೊಂದೇ ಸಲ ಟ್ಯೂನ್ ಹಾಕಿದ್ದಷ್ಟೇ ಅವರು ಅಷ್ಟು ಸಾಂಗ್ಗಳನ್ನ ಸಖತ್ತಾಗಿದೆ ಓಕೆ ಹಿಂಗೆ ಎದ್ದು ಬಂದ್ವಿ ನಾವು. ಹೇಗೇನು ಪಾರ್ಟ್ 2ಗೂ ಹಾಗೇನೆ ಒಂದೊಂದೇ ಸಲ ಅಷ್ಟೇ, ಒಂದ್ ದಿವಸದಲ್ಲಿ ಕಂಪೋಸ್ ಆಗಿದ್ದ ಸಾಂಗ್ಗಳೆಲ್ಲ. ಬಟ್ ನಮ್ಮ ಲಕ್ಕು ಜನ ಇಷ್ಟಪಟ್ರು. ನಮ್ಮ ಏನಂತಾರೆ, ನಾವು ಬ್ಲೆಸ್ಡ್ ಅಷ್ಟೇ ಈ ವಿಚಾರದಲ್ಲಿ. ಅಂಡ್ ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರಿ, ಎಲ್ಲ ಒಗ್ಗಟ್ಟಾಗಿ ನಿಂತು ಗೆಲ್ಸಿ ಸಿನಿಮಾ ಅಯೋಗ್ಯ. ಸೂಪರ್. ಗಿರಿ ಅವರೇ, ನೀವು ಆಲ್ರೆಡಿ ಒಂದು ಸೆಂಚುರಿ ಬಾರಿಸಿದ್ರೆ ಅನ್ಸುತ್ತೆ. ಮೋಸ್ಟ್ ಸೀನಿಯರ್ ಆಕ್ಟರ್ ಇಲ್ಲಿ ಈ ಗ್ರೂಪ್ ಅಲ್ಲಿ. ಅವಾಗ ಬೆಣ್ಣೆ ಪಣ್ಣೆ ಅಂತ ಉರಿಸ್ತಾ ಇರ್ತೀವಿ, ಸಿಟ್ ಮಾಡ್ಕೋಬೇಡ, ಮಾಡ್ಕೊಂಡು ಚಾಪ್ ಹಾಕ್ಬೇಡ. ಆಮೇಲೆ 100 ಸಿನಿಮಾಗಳ ಸರ್ದಾರ್ ನೀವು. ಅವರು ಆಸುಪಾಸು ಸೆಂಚುರಿ ಹೊಡೆಯೋದ್ರಲ್ಲಿ ಇದ್ದಾರೆ. ಒಂದು 80-85 ಆಗಿರ್ಬೇಕು ಶಿವಣ್ಣ ಅವರು. ಸದ್ಯದಲ್ಲಿ ಇವ್ರಿಗೂ 100 ವರ್ಷ ಆಯ್ತದೆ. ನಮ್ ಸತೀಶ್ ಅವ್ರದ್ದು ಸಿನಿಮಾಗಳ ಲೆಕ್ಕ ಅಥವಾ ನಾಟಕಗಳ ಲೆಕ್ಕ ಅಂತ ತಗೊಂಡ್ಬಂದಾಗ ಅವ್ರು ಮಾಡಿರ್ತಕ್ಕಂಥ ನಾಟಕಗಳು. ಹಿರಿಯ ಮುತ್ಸದಿ ಅಣ್ಣ, ದಯವಿಟ್ಟು ಅಣ್ಣ, ಹಿರಿಯ ಮುತ್ಸದಿ ನಮಗ್ ನೀನು. ಓವರ್ ಟು ಯು. ನೀವು ಈಗ ಎಷ್ಟು ಎಂಟರ್ಟೈನ್ ಮಾಡ್ತೀರೋ ಮಾಡ್ಬೋದು ನಮ್ಮ ಶೋ ಅಲ್ಲಿ. ಇಲ್ಲ ಅಂದರೆ ಈಗ ಹಳ್ಳಿ ಭಾಷೆ, ಹಳ್ಳಿ ಸೊಗಡು, ಹಳ್ಳಿ ಸಿನಿಮಾ ಅಂದ್ರೆ ಒಂಥರ ಮಜಾ ಇರುತ್ತೆ. ಅದು ಉತ್ತರ ಕರ್ನಾಟಕದಾಗಿರ್ಬೋದು ಅಥವಾ ದಕ್ಷಿಣ ಕರ್ನಾಟಕದಾಗಿರ್ಬೋದು. ಸಿಟಿ ಬಿಟ್ಟು ಹಳ್ಳಿ ಯಾವುದೇ ಪ್ರಕಾರದ ಸಿನಿಮಾಗಳು ಮಾಡಿದ್ರು ಕೂಡ ಒಬ್ಬ ನಟನಿಗೆ ತುಂಬ ಇಷ್ಟವಾಗಿರುವಂಥದ್ದು ಇರ್ತದೆ. ಯಾಕಂದರೆ ಹಳ್ಳಿಲಿ ಸಿಗದೇ ಇರೋವಂಥ ಒಂದು ಸ್ಥಳಗಳು ಸಿಗ್ತವೆ, ಬೆಂಗಳೂರಲ್ಲಿ ಹೇಳೋಕ್ಕಾಗದಿರೋಂಥ ಮಾತುಗಳು ಸಿಗ್ತವೆ, ಬೆಂಗಳೂರಲ್ಲಿ ತೋರಿಸ್ಕೊಳಕ್ಕಾಗದಿರೋಂಥ ಒಂದು ಜಾಗಗಳು ಸಿಗ್ತವೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಜಾಗಗಳು, ಅಂದರೆ ಅಷ್ಟು ಸ್ಪೇಸ್ ಇರ್ತದೆ ಒಬ್ಬ ನಟನಿಗೆ. ನಾನು ಇವ್ರಿಗೆ ಕೇಳಿದಾಗ ಅಲ್ಲ ಅಷ್ಟು ಆರಾಮಾಗಿ ಹೆಂಗೆ ಮಾತಾಡ್ತೀರಾ ಅಂತ. ಅದು ಆರಾಮಲ್ಲ, ಅದು ಇರೋದೇ ಹಂಗೆ ಭಾಷೆ. ಎಲ್ಲ ಬಾಲ ಯಾಕಲಾ ಅಂತ ಅದು ಇರೋದೇ ಹಾಗೆ. ಯಾಕೆಂದರೆ ನಾವಲ್ಲಿ ಎಲ್ಲ ಬಾಲ ಅಂದ್ರೆ ಯಾಕೆ ಹಿಂಗೆ ಮಾತಾಡ್ತೀವಿ, ಆರಾಮಾಗಿ ಮಾತಾಡೋ, ಬಿಗಿ ಬಂದ್ಬಿಟ್ಟಾಯ್ತು ಅಂತಾರೆ. ಇಲ್ಲ ಆರಾಮಾಗಿ ಮಾತಾಡ್ತಾರೆ. ಹಳ್ಳಿ ಅಂದ್ರೇನೆ ಆ ಪ್ರೀತಿ ಆಪ್ಯಾಯತೆ. ನಾನು ಮಹೇಶ್ ಅವ್ರು ಈ ಲೊಕೇಶನ್ ನೋಡಕ್ ಬರ್ತಾ ಇದ್ವಿ ಅಲ್ಲಿ ಆಲೆಮನೆಯಿಂದ. ಹಳಿಮಯ್ಯ ಏನೋ ಮಾಡಕ್ ಕೊಟ್ಟಿದ್ರಿ ಅಂದ್ರು. ಅವರು ಕುರಿ ಮೇಯಿಸ್ತಿದ್ರು ಒಬ್ರು. ಏನಿಲ್ಲ ಮಾವ್ರೆ, ಒಂದು ಸಂದರ್ಶನ ಮಾಡಕ್ಕೆ ಇಲ್ಲಿ ಲೊಕೇಶನ್ ಮಾಡಕ್ ಹೋಗ್ತಿದೀವಿ ಅಂತಿದ್ರು. ಅವ್ರವ್ರಲ್ವಾ ಅವರು. ಆ ಸಂಬಂಧಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅವರು ಹಳಿಮಯ್ಯ ಅಂತ ಕರೆಯೋದು, ಇವ್ರು ಮಾವ ಅನ್ನೋದು. ನಿಮ್ ಮಾವನವ್ರ ಇವರು ಅಂದೆ. ಇಲ್ಲ ನಮ್ಮೂರವರು ಅಂತ ಅಷ್ಟೇ. ಮಾವ, ಚಿಕ್ಕಪ್ಪ, ಅಯ್ಯ ಇದೆಯಲ್ಲ. ಇಲ್ಲಿ ಹಂಗೇನೆ. ಇಲ್ಲಿ ನೋಡಿ, ಅಯೋಗ್ಯಗೆ ಫಸ್ಟ್ ಪಾರ್ಟ್ 1 ಬಂದಾಗ ಎಲ್ಲ ಆರ್ಟಿಸ್ಟ್ಗಳು ಬಂದ ತಕ್ಷಣ ಸಾ ನಮ್ಮೂರ ಶೂಟಿಂಗ್ ಸಾ ನಾವ್ ಈ ಊರಿನ ಮಕ್ಳಾಗ್ಬಿಟ್ವಲ್ಲ, ಅವಾಗ ಬರ್ತಿರ್ಬೇಕ ಎಲ್ಲೇ ಶೂಟಿಂಗು
ಯಾಕೆ ಇಲ್ಲಿ ಅಂತಿದ್ದೀರಾ ಓಡಾಡ್ತಿದ್ದೀರಾ ಮಕ್ಕಲ್ವಾ ಹೋಗಿಲ್ಲ ಶೂಟಿಂಗ್ಗೆ ಆಯ್ತು ಎಷ್ಟು ಊರಿನ ಮಕ್ಳು ಮಾಡ್ಕೊಂಡ್ಬಿಟ್ರು. ಬಾಂಡಿಂಗ್ ಬಿಲ್ಡ್ ಆಯ್ತು. ಹೌದೌದು ಅಕ್ಸೆಪ್ಟ್ ನಮ್ಮ ಊರಿನ ಮಕ್ಕಳು ಮಾಡ್ಕೊಂಡು ಬಟ್ ಅವ್ರಿಗೆ ಸೆಕೆಂಡ್ ಮಾಡ್ತಿದ್ವಿ ಅಂದಾಗಲೂ ಕೂಡ ಇದ್ದಿದ್ದು ಖುಷಿ ಸೆಕೆಂಡ್ ಬೇರೆನಾ ಹೌದಾ ಇನ್ನೇನಾಯ್ತದೆ ಅಂತ ಇನ್ನೇನಾಗ್ಬೋದು ಇಲ್ಲಿ ಮಾರ್ಗೋಡ್ನಹಳ್ಳಿಲೇ ಶೂಟಿಂಗು ಸುತ್ತಮುತ್ತನೇ ಶೂಟಿಂಗು ಅಂತ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಸತಿ ನಾವು ಒಂದು 3 ದಿನ ಒಂದು 15 ಕಿಲೋಮೀಟರ್ ಓಡಿದ್ವಿ ನಾನು ಶಿವಣ್ಣ ಎಲ್ಲ ಇಲ್ಲಯ್ಯ ರನ್ನಿಂಗ್ ಹೌದು, ಈ ತೋಟದಲ್ಲೂ ಸಿಕ್ಕಾಪಟ್ಟೆ ಓಡಿಸಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. 3 ದಿನ ಹಿಂಗ್ ಓಡ್ ಬಂದ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಡ್ತಾ ಇದ್ದಂಗೆ ಆಗ್ತಿರ್ಲಿಲ್ಲ ಶಿವಣ್ಣ ಅಣ್ಣ ನಿನ್ನ ಕೈ ಮುಗಿತೀನಿ ನಿಂತ್ಕೊಂತೀಯ ಇಲ್ಲ ಹಿಂದೆ ನಿಂತ್ಕೋ ಇಲ್ಲ ಕ್ಯಾಮ್ರಾ ಆದ್ಮೇಲೆ ನಿಂತ್ಕೋ ಕ್ಯಾಮ್ರಾ ಮುಂದೆ ನಿಂತ್ಕೊಂಬೇಡ 1 more ಮಾಡಿಸ್ತಾವ್ರೆ ಅಂತ ಕಾಲುಗಳು ಲಿಟ್ರಲಿ ನೈಟ್ ಮಲ್ಕೊಂಡ್ರೆ ಕಾಲುಗಳು ಹೇಳ್ತಾ ಇದಾವೆ ನಾಳೆ ಏನಾದ್ರೂ ಓಡಿದ್ರೆ ನೀನ್ ನೋಡಿ ಏನ್ ಮಾಡ್ತೀವಿ ನಿಂಗೆ ಅಂತ ಕಾಲುಗಳು ಕುಯ್ಕೋಬಿಟ್ಟು ಈಗ ಕಾಣಿಸ್ತೈತಲ್ವ ಕಬ್ಬಿನ ಗದ್ದೆ ಈಗ ಹೆಂಗೈತಿ ಇಲ್ಲಿ ಗ್ಯಾಪ್ ಕಾಣಿಸ್ತೈತಾ ಇದ್ರೊಳಗಡೆ ಓಡ್ ಬಂದಿದೀವಿ ಓಡ್ ಬಂದಿರೋದು ಎಲ್ಲ ಕುಯ್ಕೊಂಬಿಟ್ಟವಿ ಇವೆಲ್ಲ ಫುಲ್ಲು ಆಯ್ತು ಅದೇ ನಮ್ದಾಯ್ತಾ 15-20 ಜನ ಓಡ್ತಾ ಇದ್ರು. ನಮ್ದಾಯ್ತು ಒಂದು ಶಾಟಲ್ಲಿ ಹೀರೋ ಓಡ್ಬರ್ಬೇಕು ನೀವು ನಂಬಲ್ಲ ಲಕ್ಷ್ಮಿ ನಾವಾದ್ರೂ ಓಕೆ ನಾರ್ಮಲ್ನೆಲ್ಲ ಓಕೆ ಅದು ಗುಡ್ಡೆ ಹಾಕ್ಬಿಟ್ಟೈತೆ ಮಣ್ಣು ಉತ್ಬಿಟ್ಟವ್ರೆ ಒಂದು ಕಾಲು ಹಿಂಗಿಟ್ರಿ ಇನ್ನೊಂದು ಕಾಲು ಹಿಂಗಿಡುತ್ತೆ ಅಂತ ಜಾಗದಲ್ಲಿ ಓಡ್ ಬಂದ್ರುಗಳು ಚಿರತೆ ಓಡ್ ಬಂದಂಗೆ ನಾವು ಗುರು ಯಪ್ಪನ Fight sequence ಆ? ಸಖತ್ತಾಗಿ ಓಡ್ ಬಂದ್ರು ಓಡ್ ಬಂದ ತಕ್ಷಣ ನಾ ಫಸ್ಟ್ ಮಕ ನೋಡ್ದು ಗುರು ಒಂದು ಚೂರು ಹಿಂಗ್ ಎಡ್ದಿದ್ರು ಇವರು ಚಿತ್ತಲ್ಲ ಬಿಟ್ರು ಹಿಂಗೆ ಕುತ್ಕೊಂಡು ನೋಡ್ತಿದ್ವಲ್ಲ ನಾವು ಸುಸ್ತಾಗ್ಬಿಟ್ಟು ಹಿಂಗೆ ಕುತ್ಕೊಂಡು ನೋಡ್ತಿದ್ವಲ್ಲ ಇವ್ರು ಓಡ್ ಬರ್ತೀರ ನೋಡುದು ಒಂದೇ ಶಾಟ್ ಮಾಡ್ಬೇಕಾದ್ರೆ ಹಿಂಗೂ ಓಡ್ಬೋದು ಅನ್ನೋ ರೇಂಜಿಗೆ ನಮ್ಮ ಮಾಡಕ್ಕಾಗಲ್ಲ ಎರಡನೇ ಶಾಟ್ ನಾನೊಂದು ಮಾಡಕ್ಕಾಗಲ್ಲ ಅಬ್ಸರ್ವ್ ಮಾಡಿರೋದು ಸತೀಶ್ ಅವರ ಕರಿಯರ್ನ ಒಂದ್ಸರಿ ಅವಲೋಕಿಸಿದಾಗ ಸೂಕ್ಷ್ಮವಾಗಿ ಬಹುತೇಕ ಸಿನಿಮಾಗಳು ಹಳ್ಳಿ ಬ್ಯಾಕ್ಡ್ರಾಪ್ ಅಲ್ಲೇ ಮಾಡಿದ್ದಾರೆ ಇವರು. ಸೊ ಅದು ಇವರಿಗೆ ಪ್ಲಸ್ ಪಾಯಿಂಟ್. ಮತ್ತೆ ಅವರು ಈ ಭಾಗದಿಂದಾನೇ ಬಂದಂತವ್ರು. ಸೊ ಬೇರುಗಳೆಲ್ಲೂ ಇಲ್ಲ, ಈ ಹಳ್ಳಿಗಳಲ್ಲೇ ಇದಾವೆ. ಹಂಗಾಗಿ ಇಲ್ಲಿನ ಎಲ್ಲವೂ ಗೊತ್ತು ಅದಕ್ಕೆ. ಅಂದ್ರೆ ಆ ಕಾಲಿಗೆ ಆ ಮಣ್ಣಿಗೆ ಎಲ್ಲೋ ಒಂದ್ ಕಡೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಅದು ಇಲ್ಲಿ ಕನೆಕ್ಟ್ ಆಗಿದೆ ಅನ್ಸುತ್ತೆ. ಅದೇ ಏನಂದ್ರೆ ನಾವು ಪ್ರತಿಯೊಬ್ಬರು ನೋಡಿದ್ರು ಈ ಬೆಂಗಳೂರು ಅಂತ ನಾವು ಕರೆದ್ರು ಯಾರೇ ಸಿಟಿನಲ್ಲಿ ಇದ್ರು ಬೆಂಗಳೂರು ಹುಟ್ಟಿದ್ದು ಹಳ್ಳಿಯಿಂದಾನೆ. ಹೌದು, ಅದು ಒಂದು ಸಣ್ಣ ಹಳ್ಳಿ. ಅದಾದ್ಮೇಲೆ ಸಿಟಿ ಆಗಿದ್ದು ನಾವೆಲ್ಲರೂ ಬಂದು ಸೇರ್ಕೊಂಡಿದ್ದೆ ಅಷ್ಟೇ. ಅಲ್ಲಿಗೆ ಅಷ್ಟೇ ಜನರೇಷನ್ ಬರ್ತಾ ಬರ್ತಾ ಬೆಂಗಳೂರಲ್ಲಿ ಏನೋ ಅದೊಂದು ಸಿಟಿಯಾಗಿ ಮಾರ್ಪಾಡಾಯ್ತು. ಅಂಡ್ ಅಲ್ಲೇ ಬೇರೆ ಭಾಷೆ ಶುರುವಾಯ್ತು, ಬೇರೆದೊಂದು ಕಲ್ಚರ್ ಶುರುವಾಯ್ತು. ಬಿಟ್ಟರೆ ನಾವೆಲ್ಲರೂ ಹಳ್ಳಿಯವರನ್ನೇ. ನಾವೆಲ್ಲರೂ ಅವಲಂಬಿತರಾಗಿರೋದು ಹಳ್ಳಿಯಿಂದಾನೆ, ರೈತರ ಮೇಲೆನೆ. ನಾವೆಲ್ಲರೂ ಅದಕ್ಕೇನೆ. ಹಳ್ಳಿಗಿರುವಂತ ಒಂದು ಮಜಾ ಏನಂತಂದ್ರೆ ನಾನು ನೆನ್ನೆ ಹೇಳ್ತಿದ್ದೆ, ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ ಇದೆಯಲ್ಲ ಹಳ್ಳಿನಲ್ಲಿ. ನೀವು 5 ರೂಪಾಯಿ ಇದ್ರು ಬದುಕ್ಬೋದು, 5,000 ಇದ್ರು ಬದುಕ್ಬೋದು. ಹೌದು, ಸಿಟಿಯಲ್ಲಿ ಒಂದು ಯಾರೋ ಮನೆ ಮುಂದೆ ಇನ್ಯಾರೋ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ದೊಡ್ಡ ರಂಪಾಟ ಆಗುತ್ತೆ, ರದಾಂತ ಆಗುತ್ತೆ, ಹೊಡೆದಾಡ್ಕೊಂತಾರೆ, ಕೇಸ್ಗಳಾಗ್ತವೆ, ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋಗ್ತಾರೆ, ಹಿಂಗೆಲ್ಲ ಆಗುತ್ತೆ. ಅದರಲ್ಲಿ ಒಂದು ಪಾರ್ಕಿಂಗ್ ಅಂತ ಒಂದು ಸಿನಿಮಾನೇ ಮಾಡ್ಬಿಟ್ರು. ಹೌದು. ಸೊ ಹಳ್ಳಿಗಳೆಲ್ಲ ಆತರ ಇಲ್ಲ, ಮಲ್ಟಿ ಟಾಸ್ಕಿಂಗ್ ಇಲ್ಲಿ. ಬೆಳಿಗ್ಗೆ ಎದ್ದೇಳ್ಟಾಗ ಸಗಣಿ ಹಾಕ್ತಾ ಇರ್ತಾರ ಅವರು. ಅಲ್ಲಿಂದ ಶುರು ಆದರೆ ಹೋಗ್ತಾನೆ ಇರುತ್ತೆ ಕೆಲಸ. ಕುರಿಗೆ ಹಾಕು, ಮೇಕೆ ಎಮ್ಮೆಗೆ ಹಾಕು, ಅದ್ರ ಹಾಲು ಕರಿ. ಸಾಯಂಕಾಲ 5-6 ಗಂಟೆ ಮೇಲೆ ರೆಡಿ. ಸುಸ್ತಾಗಲ್ಲ ಅವರು, ರನ್ ಆಗ್ತಾನೆ ಇರ್ತಿದ್ರು. ಮಲ್ಟಿ ಟಾಸ್ಕಿಂಗ್ ಅವರು. ಈಗ ನಾವು ಈ ಮಾರ್ಗೌಡ್ನಹಳ್ಳಿಗೆ ಎಂಟ್ರಿ ಆಗ್ತಿದ್ದಂಗೆ ನಾವು ಬಂದು ನಮ್ಮ ಗ್ಯಾರಂಟಿ ನ್ಯೂಸ್ ವೆಹಿಕಲ್ ನಿಲ್ಸಿದ್ದೆ ಪಂಚಾಯತಿ ಮುಂದೆ. ಹಿಂದಕ್ಕೆ ತಿರುಗಿ ನೋಡ್ದೆ, ಇದೆಲ್ಲ ನೋಡ್ದಂಗಿದೆಯಲ್ಲ ಅಂತ ಅನಿಸ್ತು. ಸೊ ನಿಮ್ಮ ಅಯೋಗ್ಯ ಸಿನಿಮಾಗೂ ಆ ಪಂಚಾಯತಿಗೂ ಒಂಥರ ಅವಿನಾಭಾವ ಸಂಬಂಧ. ಅಂದ್ರೆ ಸಿನಿಮಾನೇ ಪಂಚಾಯತಿ ಮೇಲೆ ನಡೆಯೋದಲ್ಲ, ಅಂದ್ರೆ ಇಡೀ ಊರೇ ಪಂಚಾಯತಿ. ಏನ್ ಪಂಚಾಯತಿ ನಮ್ ಕಡೆ ಏನೋ ಪಂಚಾಯತಿ ಮಾಡ್ತೀಯ ಗುರು ನೀನು, ನಿನ್ ಪಂಚಾಯತಿ ನೋಡಿ ಸಾಕಾಯ್ತು ಗುರು ಅಂತಾರೆ. ಹಂಗೆ ಪಂಚಾಯತಿ ಅನ್ನೋದೊಂದು ಇದೆಯಲ್ಲ ಊರಿಗೆ, ಇವತ್ತಿಗಂತೂ ಪೊಲಿಟಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾವೆ. ಸಿಎಂ ಅವ್ರಿಗೆ, MLA-ಗಳಿಗೆ ವಿಧಾನಸೌಧ ಹೇಗೋ, MP-ಗಳಿಗೆ PM ಅವ್ರಿಗೆ ಪಾರ್ಲಿಮೆಂಟ್ ಹೇಗೋ, ಈ ಮಾರ್ಗೌಡ್ನಹಳ್ಳಿಗೆ ಅದೇ ಪಾರ್ಲಿಮೆಂಟ್. ಆಮೇಲೆ ನಿಮ್ ಹಳ್ಳಿ ನಡೆಯೋ ಪಾಲಿಟಿಕ್ಸ್ ಆಯ್ತಲ್ಲ, ಎಂತ MLA, MP, CM ಆದ್ರೂ ಬೆಂಡ್ ಆಗ್ಲೇಬೇಕು. ಹೌದು ಹೌದು. ಅವ್ರು ಬೆಂಡ್ ಆಗೋದು ಯಾರು ಗೊತ್ತಾ? ಹಳ್ಳಿ ಜನಗಳಿಗೆ ಮಾತ್ರ. ಹಳ್ಳಿ ಜನ ಬಿಡೋದೇ ಇಲ್ಲ ನಿಮ್ಗೆ. ಒಗ್ಗಟ್ಟಾಗಿ ನಿಂತ್ಬಿಟ್ರೆ ಅವರು, ಅದ್ಯಾರೋ ಒಬ್ರು ಹೇಳ್ತಿದ್ರು, ಸರ್ ರೌಡಿಗಳ ಪಾವಡಿಗಳೆಲ್ಲ ನಿಮ್ ಬೆಂಗಳೂರಲ್ಲಿ ಸರ್ ಬರ್ಲಿ ಸರ್ ಇಲ್ಲಿಗೆ ಅಂತಿದ್ರು. ಊರೊಳಗಡೆ ಊರು ಒಗ್ಗಟ್ಟಂಗಿರುತ್ತೆ, ಅಂದ್ರೆ ಯಾರನ್ನೂ ಬಿಟ್ಕೊಡಲ್ಲ ಅವರು. ಅವರಲ್ಲಿ ಏನೇನೇ ಡಿಫರೆನ್ಸ್ ಒಪಿನಿಯನ್ಗಳಿದ್ರು ಬಿಟ್ಕೊಡಲ್ಲ. ಹಂಗೆ ಪಂಚಾಯತಿ ಅನ್ನೋದು ತುಂಬಾ ಪವರ್ಫುಲ್ ಸ್ಥಾನ. ಮತ್ತೆ ಅಲ್ಲಿ ಸಿಕ್ಕಾಬಿಟ್ಟೆ ಏನೋ ಏನೇ ಒಂದು ಡಿಸಿಷನ್ ಆಗ್ಬೇಕಾದ್ರು, ಏನೋ ಒಂದು ಕೆಲಸ ಆಗ್ಬೇಕಾದ್ರು ಪಂಚಾಯತಿ ಬಹಳ ಮುಖ್ಯ ಆಗುತ್ತೆ. ಆ ಪಂಚಾಯತಿ ಎಲೆಕ್ಷನ್ ಇದೆಯಲ್ಲ, ಅದು MLA, MP ಎಲೆಕ್ಷನ್ ಜ್ವರ. ಪ್ರತಿಷ್ಠೆಗೆ ತಗೊಂತಾರೆ, ಪ್ರತಿಷ್ಠೆ ಎಲ್ಲೇ ಬೇಕು ಅಂತ ಕುತ್ಕೊಂತಾರೆ. ಅಯ್ಯೋ, ನೀವ್ ಇದ್ರಲ್ಲಿ ಅದನ್ನ ತೋರಿಸಿದೀವಿ ರಿಯಾಲಿಟಿನ. ಯಾವ್ಯಾವ ತರ ಆಗುತ್ತೆ, ಯಾವ್ಯಾವ ತರ ಸರ್ಕಸ್ಗಳು ಬರ್ತವೆ, ಏನೇನ್ ಪ್ರಾಬ್ಲಮ್ಸ್ಗಳು ಬರ್ತವೆ, ಹೆಂಗೆ ಅದನ್ನ ಡೆವಲಪ್ ಮಾಡ್ತಾರೆ. ನಾವು ಅಫ್ಕೋರ್ಸ್ ಫಸ್ಟ್ ಪಾರ್ಟ್ ಅಲ್ಲೂ ನೋಡಿದ್ವಿ, ಬಚ್ಚೇಗೌಡ ಸಿದ್ದೇಗೌಡ ಮಧ್ಯೆ ನಡೆಯುವಂತ ಟಗಾಫರ್ಗಳನ್ನ.
ಭಯಂಕರವಾಗಿದೆ. ಆ ಟಕಾಫರ್ಗಳಲ್ಲಿ ನಿಮಗೆ ಇನ್ನೂ ಅಂದ್ರೆ ಎಲಿವೇಶನ್ಸ್ ಆಗಿದೆ. ಈಗ ನೀವು ಸಾಂಗ್ ನೋಡ್ತಾ ಇದ್ರೆ ಬರವಣಿಗೆ ಆಗ್ಬೋದು. ಅಂದ್ರೆ 8 ವರ್ಷ ಆದ್ಮೇಲೆ ಎಲ್ಲರೂ ಅಂದ್ರೆ ಬರವಣಿಗೆನಲ್ಲಿ ಚೇತು ಬದಲಾಗಿರ್ತಾನೆ, ಮಾಸ್ತಿ ಬದಲಾಗಿರ್ತಾರೆ, ಮಹೇಶ ಬದಲಾಗಿರ್ತಾರೆ. ಈ ಕಡೆ ಇವರಿಬ್ರು ಯೋಚನೆ ಮಾಡೋ ರೀತಿ ಬದಲಾಗಿರುತ್ತೆ. ಇವತ್ತು ಇವ್ರ ಸೆನ್ಸ್ ಆಫ್ ಹ್ಯೂಮರೇ ಬೇರೆ ಲೆವೆಲ್ಗೆ ಆಗಿರುತ್ತೆ. ಅದೆಲ್ಲ ಕಾಂಟ್ರಿಬ್ಯೂಷನ್ ಅಯೋಗ್ಯಟೋಗಿ ಸಿಕ್ಕಿದೆ. ಸೂಪರ್. ಅದು ಕಂಟೆಂಟ್ಗೆ ನಿಮ್ಗೆ ಇನ್ನೂ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಸತೀಶ್ ಅವರೇ, ನನಗೂ ಒಂದು ಪ್ರಶ್ನೆ ಕಾಡೋದು, ನೀವು ಕೂಡ ಯಾವಾಗಲೂ ಒಂದು ಹೊಸದನಕ್ಕೆ ಆತರಿಯುವಂತ ಒಂದು ರಂಗಕರ್ಮಿ, ಸಿನಿಕರ್ಮಿ. ಹಾಗಾಗಿ ನಿಮ್ಮ ಸಿನಿಮಾಗಳಲ್ಲೂ ಅದನ್ನ ನಾವು ಕಾಣ್ಕೊಂಡು ಬಂದಿದ್ದೀವಿ. ಹಳ್ಳಿಗಳು ಅಂತಂದಾಗ ಇದು ಯಾಕಂದ್ರೆ ಪಂಚಾಯತಿ ಒಂದು ಹಳ್ಳಿ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ನಾನು ಕೇಳ್ತಾ ಇರೋದು. ಇವತ್ತಿಗೂ ಕೂಡ ಟೆಕ್ನಾಲಜಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ ಹಳ್ಳಿಗಳು, ಸಿಟಿಗಳು ಎಲ್ಲಾನು. ಆದಾಗ್ಯೂ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಇವತ್ತಿಗೂ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಸಾಕಷ್ಟು ಹಳ್ಳಿಗಳಲ್ಲಿ ಟಾಯ್ಲೆಟ್ಸ್ ಇಲ್ಲ. ಇವತ್ತು ಚಂಬಿಡ್ಕೊಂಡು ಕೆರೆ ಕಡೆ ಹೊರಡ್ತಾರೆ. ಸೊ ಈ ತರದ ಒಂದು ಬೆಳವಣಿಗೆ ಆಗದೆ ಇರೋದಕ್ಕೆ ಏನೆಲ್ಲ ರೀಸನ್ಸ್ ಅನ್ಸುತ್ತೆ? ಪೊಲಿಟಿಕಲ್ ರೀಸನ್ಸ್ ಅಷ್ಟೇ. ಪೊಲಿಟಿಕಲ್ ರೀಸನ್ಸ್ ಯಾಕಾಗುತ್ತೆ ಅಂತಂದ್ರೆ, ನಿಮ್ಗೆ ಇಲ್ಲಿ ನಮ್ಮ ರಾಜಕಾರಣಿಗಳು ಬರ್ತಾರೆ, ಯಾವ್ದೋ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗುತ್ತೆ, ಅದಾದ್ಮೇಲೆ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ಬೀದಿಗಳು ನೋಡೋದೇ ಇಲ್ಲ. ಅಂದ್ರೆ ಎಲ್ಲರೂ ಕಾರಲ್ಲೇ ಇರ್ತಾರೆ, AC ಕಾರಲ್ಲಿ ಇರ್ತಾರೆ, ಇಲ್ಲ ಫ್ಲೈಟ್ ಅಲ್ಲಿ ಇರ್ತಾರೆ, ಏರಲ್ಲಿ ಇರ್ತಾರೆ. ಅವ್ರ ಜೀವನಗಳೇ ಬೇರೆ ತರ ಆಗ್ತಾ ಇರುತ್ತೆ. ಬಿಟ್ರೆ ಪ್ರತಿ ಸಲ ನಾವ್ ಹೇಳ್ತೀವಿ, ಅಂದ್ರೆ ಮುಕ್ತವಾಗಿ ಹೇಳ್ಬೇಕು ಅಂತಂದ್ರೆ, ಸಾವಿರಾರು ಕೋಟಿ ದುಡ್ಡುಗಳು ಎಲ್ಲಿ ಹೋಗ್ತಾ ಇದಾವೆ, ಎಲ್ಲಿ ಬರ್ತಾರೋ ಗೊತ್ತಿರಲ್ಲ. ನಿಮ್ಗೆ 40%, 50%, 60% ಅಂತೆಲ್ಲ ಮಾತಾಡ್ತೀವಲ್ಲ. ಅಂದ್ರೆ ನಿಮ್ಗೆ ಒಂದು ರೋಡ್ ಸ್ಯಾಂಕ್ಷನ್ ಆದ್ರೆ, 1 ಲಕ್ಷ ಸ್ಯಾಂಕ್ಷನ್ ಆದ್ರೆ ಅದರಲ್ಲಿ ಕರೆಕ್ಟಾಗಿ ಯೂಸ್ ಆಗೋದು 10,000 ಅಂತಾರೆ. ಹಂಗಿದ್ದಾಗ ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ? ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಯಾರು? ನೀವು ಇವತ್ತಿಗೂ ಬನ್ನಿ, ಮೋರಿಗಳನ್ನ ನೋಡಿ, ಕೆಲವು ಕಡೆ ಟಾಯ್ಲೆಟ್ಗಳಿರಲ್ಲ. ನೀವೇ ಹೇಳಿದ್ರಿ, ಅದು ಯಾರ ಕರ್ತವ್ಯ? ನಮ್ ದುಡ್ಡು, ಟ್ಯಾಕ್ಸ್ ದುಡ್ಡು, ನಾವು ಸಿಕ್ಕಾಪಟ್ಟೆ ಕಟ್ತಾ ಇದೀವಿ ಟ್ಯಾಕ್ಸ್. ನಮ್ಮಲ್ಲಿ ಬೆಂಗಳೂರಲ್ಲಿ ದುಡಿತಾರ ಕಡಿಮೆ ಸಂಖ್ಯೆ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದಾರೆ. ನಾವೆಲ್ಲ ಕಷ್ಟ ಪಡ್ತಾ ಇದೀವಿ ಬೆಂಗಳೂರಲ್ಲಿ. ನಾವು ಪಟ್ಟಿರೋ ಕಷ್ಟಕ್ಕೆ ಮೂಲಭೂತ ಸೌಕರ್ಯ ಹಳ್ಳಿಗಳಿಗಾದ್ರೂ ಕೊಡ್ಬೇಕು ಅವರು. ಅಲ್ಲ, ನಾಟ್ ಓನ್ಲಿ ಬೆಂಗಳೂರು, ಹಳ್ಳಿಗಳಲ್ಲೂ ಕೂಡ ಇವತ್ತು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದಾರೆ. ನೀರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ವಿದ್ಯುತ್ತಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ನೀವು ಒಂದು ಪಂಚೆ ತಗೊಂಡ್ರೆ ಟ್ಯಾಕ್ಸ್ ಕಟ್ಬೇಕು ನಾವು. ರೋಡ್ ಟ್ಯಾಕ್ಸ್ ಕಟ್ಟಬೇಕು ನೋಡಿ. ಈಗ ರೋಡ್ ಹಾಕ್ತಾರೆ, ರೋಡಲ್ಲಿ ಯಾರು ದುಡ್ಡಲ್ಲಿ ಹಾಕ್ತಾರೆ? ನಮ್ ದುಡ್ಡಲ್ಲೇ ರೋಡ್ ಹಾಕ್ತಾರೆ. ಕಾರ್ ಟ್ಯಾಕ್ಸ್ ಕಟ್ಟಿರ್ತೀವಿ ಆಲ್ರೆಡಿ, ರೋಡ್ ಟ್ಯಾಕ್ಸ್ ಅಂತ. ಅದಾದ್ಮೇಲೆ ಟೋಲ್ ಇಡ್ತಾರೆ. ಅದಾದ್ಮೇಲೆ ನಾವೆಲ್ಲ ಪೆಟ್ರೋಲ್ ಹಾಕ್ಸ್ತೀವಿ, ಪೆಟ್ರೋಲ್ಗೂ ಟ್ಯಾಕ್ಸ್ ಇರುತ್ತೆ ನಿಮ್ಗೆ. ನೀವು ಪ್ರತಿಯೊಂದು ಏನ್ ಪರ್ಚೇಸ್ ಮಾಡ್ತೀವಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಸರಿ, ಇಷ್ಟೆಲ್ಲ ಕಟ್ತೀವಿ, ಕಟ್ಟೋಣ, ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ಬಟ್ ನೀವು ಕೊಡ್ತಾರ ಡೆವಲಪ್ಮೆಂಟ್ ಎಷ್ಟಿದೆ? ಪ್ರತಿ ಸಲ ಬರೋ ಎಲ್ಲಾ ಸರ್ಕಾರಗಳಲ್ಲೂ ನಾವು ಮಾಡ್ತೀವಿ ಅನ್ನೋದು ಬಿಟ್ರೆ, ಭರವಸೆ ಬಿಟ್ರೆ ಎಲ್ಲಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ? ಈಗ ನಾನು ಚಿಕ್ಕ ವಯಸ್ಸಲ್ಲಿ ಏನು ಊರು ನೋಡಿದ್ನೋ ಹಂಗೆ ಇದೆ ಊರುಗಳು. ಏನು ಅಷ್ಟು ಬದಲಾವಣೆ ಏನಾಗಿಲ್ಲ. ಅಲ್ಲಲ್ಲಿ ಒಂಚೂರು ಟಾರ್ ಬಂದಿದೆ ಬಿಟ್ರೆ ಕೆಲವು ಕಡೆ ಇನ್ನೂ ಟಾರು ಬಂದಿಲ್ಲ. ಹೌದು. ಸುಮ್ಮನೆ ನಾವು ಹೇಳ್ತಾ ಇರ್ತೀವಿ ಅಷ್ಟೇ, ಅಭಿವೃದ್ಧಿ ಆಗಿದೆ. ಈಗ ಅಂತಹ ಒಂದು ಬದಲಾವಣೆಗೆ, ಆ ತರದ ಒಂದು ಆಲೋಚನೆಗಳಿಗೆ ಇದೊಂದು ಬುನಾದಿ ಆಗುತ್ತಾ? ಅದೇ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಹೇಳಿದ್ ನೋಡಿದ್ರೆ, ನೀವು ಅವ್ನು ಹೇಳೋದೇನಂದ್ರೆ, ಹೌದು ಎಲ್ಲ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಸರಿ ಆಗ್ಬೇಕು. ಹೌದು, ಅವ್ರವ್ರ ಕನ್ಸು. ಪ್ರತಿಯೊಬ್ರು ನಾವು ಬೆಳಿಬೇಕು ಅನ್ನೋದಿರುತ್ತೆ. ನಮ್ಮ ಹಳ್ಳಿ ಮಕ್ಕಳು ದೊಡ್ಡ ಆಫೀಸರ್ಗಳಾಗ್ಬೇಕು, ದೊಡ್ಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು. ಅದ್ರ ಮಧ್ಯೆ ಸಿದ್ದೇಗೌಡ ನಿಲ್ಲೋದೇನಂದ್ರೆ, ನಾನು ಈ ಜವಾಬ್ದಾರಿ ತಗೋತೀನಿ ಅಂದ್ರೆ ನಾನು ಊರಿನ ಜವಾಬ್ದಾರಿ ತಗೋತೀನಿ. ನಾವು 3 ಉದ್ಧಾರ ಆಗ್ಬೇಕು. ನನಗಿಂತ ಮುಖ್ಯ ಊರು ಉದ್ಧಾರ ಆಗ್ಬೇಕು. ಅದ್ ಏನಾದ್ರೂ ಆಗ್ಲಿಕ್ಕಲ್ಲ, ಊರು ಉದ್ಧಾರ ಮಾಡ್ಬೇಕಲ್ಲ. ಇದು ಏನೋ ಸಿದ್ದೇಗೌಡನ ಪಾಲಿಸಿ. ಅದಕ್ಕೆ ಏನ್ ಫೈಟ್ ಮಾಡ್ತಾನೆ, ಎಷ್ಟು ಟ್ರೈ ಮಾಡ್ತಾನೆ, ಸರಿ ತಪ್ಪುಗಳನ್ನೆಲ್ಲ ಮೀರಿ ಹೆಂಗ್ ಕೆಲಸ ಮಾಡ್ತಾನೆ. ಎಗೇನ್ ಪಾರ್ಟ್ 2 ನಲ್ಲಿ ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ. ಯಾಕಂದ್ರೆ ಊರೊಳಗಡೆ ಅದೇ ಕ್ಯಾರೆಕ್ಟರ್ಗಳಿದಾವೆ, ಯಾರು ನೀನು ಹೊಡೆದ್ ಸಾಯಿಸಕ್ಕಾಗಲ್ಲ. ಚೇಂಜಸ್ ಅಂದ ತಕ್ಷಣ ಒಂದೇ ಸಲ ಎಲ್ಲರೂ ಬಡದ್ ಬಿಸಾಕ್ಬಿಡ್ತೀವಿ. ಹಂಗಾಗದಿಲ್ಲ ಪೊಲಿಟಿಕಲಿ. ಅದನ್ನ ಹೆಂಗ್ ಕ್ಲೇವರ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಇವನು, ಹೆಂಗೆ ಮುಂದಕ್ಕೆ ಹೋಗ್ತಾನೆ ಜೀವನ ತಗೊಂಡು, ಜೊತೆಗೆ ಎಲ್ಲರೂ ಕರ್ಕೊಂಡು. ಅದೇ ಆಕ್ಚುಲಿ ಅಯೋಗ್ಯನ ನಾವು ಮತ್ತೆ ಕಾಮಿಡಿ ಮುಖಾಂತರ ಹೇಳ್ತಾ ಇದೀವಿ. ಅಂದ್ರೆ ಈ ಇಶ್ಯೂಗಳನ್ನ, ಈ ವಿಚಾರಗಳನ್ನ ತುಂಬಾ ಸೀರಿಯಸ್ ಆಗಿ ಹೇಳಕ್ ಹೋದ್ರೆ ಡಾಕ್ಯುಮೆಂಟರಿ ತರ ಬಿಡುತ್ತೆ, ಯಾರು ಕೇಳಲ್ಲ. ಅದನ್ನ ಕಾಮಿಕಲ್ ವೇ ಅಲ್ಲಿ ಹೇಳ್ಬೇಕು. ಎಂಟರ್ಟೈನ್ಮೆಂಟ್ ಮುಖಾಂತರನೇ ಒಂದ್ ಸೆನ್ಸಿಬಲ್ ವಿಚಾರಗಳನ್ನ ಹೇಳ್ತಾ, ನಗಿಸ್ತಾ, ಜನರು ಖುಷಿ ಕೊಡ್ತಾ, ಅವ್ರು ಕೊಟ್ಟಿರೋ ದೊಡ್ಡ ಮೋಸ ಆಗ್ದಂಗೆ ಎಗೇನ್ ಪಾರ್ಟ್ 2 ನಲ್ಲಿ ಮತ್ತೆ ಅದೇ ಮಜಾ, ಡಬಲ್ ಧಮಾಕ. ಸೂಪರ್. ಶಿವ ಅವರೇ, ಈಗ ನೀವು ಹೀರೋ ಕೂಡ ಆಗ್ಬಿಟ್ರಿ, ಸಾಕಷ್ಟು ಸಿನಿಮಾಗಳಲ್ಲಿ ಬಿಸಿ ಇದ್ಕೊಂಡು ಹೀರೋ ಕೂಡ ಆದ್ರಿ. ಅದಾದ್ಮೇಲೂ ಕೂಡ ನೀವು ಈ ತರದ ಒಂದು ಸಿನಿಮಾಗೆ, ಫ್ರಾಂಚೈಸ್ ಸಿನಿಮಾಗೆ ಎಗೇನ್ ನೀವು ಭಾಗವಾಗಿದ್ದು ಹೇಗೆ? ಮತ್ತೆ ನಾನು ಹೀರೋ ಆಗ್ಬಿಟ್ನಲ್ಲ, ಈ ಪಾತ್ರ ನಾನು ಮಾಡ್ಬೇಕಾ ಅಂತ ಯಾವತ್ತೂ ಅನ್ಸ್ಲಿಲ್ವಾ? ಹೇಗೆ ಅದು? ಎರಡು ಮಾತು ಮಾತಾಡಕ್ ಕೊಟ್ಟ ನೀನು ನನ್ನ ಹೆಸರು ಹಿಡ್ಕೊಂಡು ಕ್ವಶನ್ ಕೇಳಿರೋದು. ಬೆಣ್ಣೆ ಎಂದಾಗ ಮಾತಾಡ್ಬೇಕು. ಶಿವಣ್ಣ, ಗಿರಿ ಶಿವಣ್ಣ ಅಂತಂದಾಗ ಮಾತ್ರ ಮಾತಾಡ್ಬೇಕು. ಅಂದ್ರೆ ನಾನು ಕಲಾವಿದ, ನಟ ಅಷ್ಟೇ.
ಹೀರೋ ಯಾರು ಹೇಳಿದ್ದು? ಪಾತ್ರ ಯಾವ್ದಾದ್ರು ಪಾತ್ರ ಅವನು ಹೇಳ್ತಾನೆ. ನಾವ್ ಹೇಳಿದೀವ? ನಾವೇ ಬತ್ತಿನ ಆ ಕಬ್ಬು ಟ್ಯಾಕ್ಟ್ರಿಯಿಂದ ಮುಖಿ ಏರಿಸ್ಬಿಟ್ಟು ಬರ್ತೀನಿ. ಅವನು ಹೇಳ್ತಾನೆ. ಅವನು ಹೇಳ್ತಾನೆ, ಅವನು ಹೇಳ್ತಾನೆ. ಇವನ್ ಬಾಯಿ ಹಾಕ್ತಾನೆ, ಎಲ್ಲದಕ್ಕೂ ಬಾಯಿ ಹಾಕ್ತಾನೆ ಅವನು. ಅಮ್ಮಿಕ ನಿಂತ್ಕೋಬೇಕು ಬೆಣ್ಣೆ. ಬಿಡಿ ಹೋಗ್ಲಿ ಒಂದು ಕಬ್ಬು ಯಾರ ಬಾಯಿಗೆ ಒಂದು ಕಬ್ಬು ತುರ್ಕ್ ಬಿಡಿ. ಇದು ಬಾಯಿಗೆ ತುರುಕ್ಬೇಕು ಎಲ್ಲಿ ತುರುಕ್ಬೇಕು ಗೊತ್ತಾಯ್ತಿಲ್ಲ. ಚಾಯ್ಸ್ ನಿಂದು ಜಾಗ ಸೂಟ್ ಮಾಡ್ಕೊಳ್ಳಿ. ಬೇಡ, ಏನು ಹೇಳಲ್ಲ ನಾನು. ಹೇಳಾಯ್ತು ಈಗ. ಬೇಡ, ಹೇಳಿ ವಿಷಯ. ನಾನು ಹೇಳಕ್ಕಿಲ್ಲ, ಕೇಳಿದ್ರೆ ಕ್ವಶನ್ ಉತ್ತರ ಕೊಡು. ಕೊಡಕ್ಕಿಲ್ಲ. ಆಯ್ತು, ಅವ್ರಿಗೆ ಮತ್ತೆ ಗೊತ್ತಾಯ್ತು ಈಗ. ಬರಲ್ಲ. ನಾನು ನಾವು ಹೇಳ್ದೆ. ಬರಲ್ಲ, ಮತ್ತೆ ಹೇಳು. ಅರ್ಥ ಮಾಡ್ಕೊಂಡ್ರು ಅವರು. ಅಂದರೆ ಅದೇ ಹೀರೋ ಆಗಿ ಮಾಡಿದ್ದೀವಿ ಅನ್ನೋದಕ್ಕಿಂತ ನಾನೊಬ್ಬ ನಟನಾಗಿ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಬೇಕು ಅಂತ ಬಂದಿದ್ದು ನಾನು. ಓಕೆ. ನಾನು ಆ ಇಡೀ ಸಿನಿಮಾನ ಕ್ಯಾರಿ ಮಾಡ್ಬೋದು ಅನ್ನೋ ಒಂದು ಪಾತ್ರನ ಯಾರು ಬರೆದ್ಬಿಟ್ಟು ನನಗೆ ಅಂತ ಮಾಡಿದಾಗ ಆ ಸಿನಿಮಾನ ಖಂಡಿತ ಮಾಡ್ತೀನಿ. ಓಕೆ. ಹಾಗಂದ್ಬಿಟ್ಟು ನಾನು ಬೇರೆ ಸಿನಿಮಾಗಳನ್ನ ನಾನು ಕ್ಯಾರೆಕ್ಟರ್ ಮಾಡಲ್ಲ ಅಂತ ಹೇಳ್ತಲ್ಲ. ಅಂದರೆ ನನಗೆ ಇದ್ರದ್ದು ಏನಕ್ಕೆ ಈ ಮಾತು ಅನ್ನೋದೇ ಅರ್ಥ ಆಯ್ತಲ್ಲ ನನಗೆ ಇದುವರೆಗೂ. ನೀವು ಹೀರೋ ಆಗ್ಬಿಟ್ಟಿದ್ದೀರಿ, ಈ ಸಿನಿಮಾಗೆ ಹೋಗಿ ಯಾಕೆ ಮಾಡಬಾರ್ದು? ನಂದು ಒಂದೇ ಪ್ರಶ್ನೆ, ಯಾಕೆ ಮಾಡಬಾರ್ದು? ಪಾತ್ರ ತಾನೆ ಅದನ್ನು. ಸೊ ಅಲ್ಲೂ ಆ ಪಾತ್ರದ ಬಗ್ಗೆ ಜನ ಇಷ್ಟಪಡ್ತಾರೆ, ನಗ್ತಾರೆ, ಮಾತಾಡ್ತಾರೆ. ಒಬ್ಬ ಕಲಾವಿದನಾಗಿ ನಿಮ್ಗೆ ಪಾಲಿಗೆ ಬಂದಿದ್ದ ಪಾತ್ರಕ್ಕೆ ಜೀವ ತುಂಬಬೇಕನ್ನೋದು ಅಷ್ಟೇ, ನಿಮ್ಮಲ್ಲಿ ಅಷ್ಟೇ, ಇರುತ್ತೆ. ಆದ್ರೆ ನಾವು ಪ್ರಶ್ನೆ ಏನಕ್ಕೆ ಕೇಳ್ತೀವಿ ಅಂದಾಗ, ಹೀರೋ ಆಗಿ ಈಗ ಫಾರ್ ಎಕ್ಸಾಂಪಲ್ ನೀವು ಹೀರೋ ಆದ್ರೆ ಒಂದ್ ಸಿನಿಮಾಗೆ ನಿಮ್ ರೆಮ್ಯುನರೇಷನ್ 1 ಕೋಟಿನೋ 1.5 ಕೋಟಿನೋ 3 ಕೋಟಿನೋ ಇರುತ್ತೆ ಅನ್ಕೊಳ್ಳಿ, XYZ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಅಂತ ಬಂದಾಗ ಹೀರೋ ಸತೀಶ್ ಅವ್ರು ಇರ್ತಾರೆ, ನೀವು ಅಲ್ಲಿ ಒಂದು ಪಾತ್ರವಾಗಿ ಮಾಡ್ಬೇಕಾಗುತ್ತೆ. ನಿಮ್ ಡೇಟ್ಸ್ ಅಷ್ಟೇ ಕೊಡ್ಬೇಕಾಗುತ್ತೆ, ಎಷ್ಟೋ ಒಂದಷ್ಟು ದಿನ ನಿಮ್ದೊಂದು ಕಾಲ್ ಶೀಟ್ ಒಂದು 15-20 ಬೇಕು ಅಂತ ಹೇಳಿರ್ತಾರೆ. ಅಲ್ಲಿ ರೆಮ್ಯುನರೇಷನ್ ಕಮ್ಮಿ ಆಗುತ್ತೆ. ನಾನು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ಏನಾಗುತ್ತೆ ಅಂದರೆ ಅದು ಇಡೀ ಸಿನಿಮಾ ಒಬ್ಬ ಆ ವ್ಯಕ್ತಿ ಮೇಲೇ ಅಥವಾ ಹೀರೋ ಅಂತ ಏನು ಬರುತ್ತೆ ಅದ್ರ ಮೇಲೆ ಹೋಗ್ಬಿಡ್ತಲ್ವಾ. ನಾನು ಅಲ್ಲೂ ಏನು ಮಾಡ್ತೀನಿ, ಆ ಪಾತ್ರ ಇಡೀ ಸಿನಿಮಾ ನೋಡ್ಕೊಂಡು ಹೋಗ್ತದೆ. ಇಲ್ಲಿ ಶಂಕರನ ಪಾತ್ರ ನಾನು ಮೊತ್ತಗೊಂಡದಲ್ಲಿ ನಾನು ಅನ್ಕೊಂಡಿದ್ದೆ ಅಷ್ಟೇ, ಅವನೊಬ್ಬ ಶಂಕರ. ಆ ಪಾತ್ರ ಹೆಂಗೆ ನೋಡ್ಕೊಂಡು ಹೋಗ್ತಾರೋ ಅದು ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಹೀರೋ ಅಂತ ಅನ್ಕೊಂಡ್ರು ಓಕೆ, ಅದು ನನಗೆ ಖುಷಿನೇ. ಬಟ್ ಸಂಭಾವನೆ ವಿಷಯಕ್ಕೆ ಬಂತಂದಾಗ ನಿಮಗೆ ಹೀರೋ ಆದಾಗ ಬೇರೆ, ಇಲ್ಲಿ ಬರೋದು ಬೇರೆ, ಅದೆರಡೂ ಬೇರೆ ಬೇರೆನೇ ಆಗುತ್ತೆ ಅವಾಗ. ಅಲ್ಲಿ ಜವಾಬ್ದಾರಿಗಳು, ಈಗ ಇವರು ಇಷ್ಟು ಸಿನಿಮಾ ಮಾಡ್ಕೊಂಬಂದವ್ರು ಅಂತಂದಾಗ ಅದ್ರ ಮೇಲಿನ ಜವಾಬ್ದಾರಿ ಇರುತ್ತಲ್ಲ, ಸೊ ಅಲ್ಲಿ ಬೇರೆ ಬೇರೆ ಥರನೇ ಆಗುತ್ತೆ. ಬರೋ ಸಂಭಾವನೆ ಫ್ರೆಂಡ್ಶಿಪ್ಪಲ್ಲಿ ಮಾಡ್ಬೇಕಾದ್ರೆ ಕೆಲವೊಂದು ಯೋಚನೆ ಮಾಡೋಕ್ಕಾಗಲ್ಲ ಲಕ್ಷ್ಮಿ. ಸತೀಶ್ ಅವ್ರ ಜೊತೆ ಮಾಡರಿ, ಇವ್ರ ಜೊತೆ ಮಾಡರಿ ಅಂತ ಅನ್ಸುತ್ತೆ ಮನಸ್ಸಿಗೆ. ಆ ಕಾಂಬಿನೇಷನ್ ನಾನು ಹೊರಗೆ ಬಂದಿದ್ದು, ನಾವು ಹೀರೋ ಆಗಿದ್ದು ತಿರ್ಗಾ ಮಾಡಬೇಕು ಅಂತ ಅನ್ಸುತ್ತೆ ನಮಗೆ. ಹಂಗೆ ಇರಬೇಕು ಅಂತ ಅನ್ಸಲ್ಲ. ಒಂದು ಯಾವುದೋ ಲೀಡ್ ಕ್ಯಾರೆಕ್ಟರ್ ಸಿಕ್ತು ಅಂದ ತಕ್ಷಣ ಅವ್ರಿಗೆ ಇನ್ನೊಂದು ಸಿನಿಮಾಗಳು ಅಷ್ಟೊಂದು ಬರ್ತಾನೆ ಇರಬೇಕು ಅಂತಂದ್ರೆ ಅದು ಕಷ್ಟ ಆಗಲ್ಲ. ಎಲ್ಲಾವುದು ಬರ್ತಾನೆ ಹೋಗಲ್ಲ ಯಾವಾಗಲೂ. ಸೊ ಕಲಾವಿದನಾಗಿ ನಮ್ಗೆ ಏನಂದರೆ ನಾವು ಕೆಲಸ ಮಾಡ್ತಿರ್ಬೇಕು, ಕೆಲಸ ಮಾಡಬೇಕು ಅಷ್ಟೇ. ನಮಗೆ ಸೂಪರ್, ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಸಾಕು, ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರೋ ಕ್ಯಾರೆಕ್ಟರ್ಗಳನ್ನ. ಎಸ್ ಗಿರಿ ಅವರೇ, ನನಗೆ ಈ ಸಿನಿಮಾದ ಸೋಫಾರ್ ಗ್ಲಿಮ್ಸ್ ನೋಡಿದಾಗ, ಇಲ್ಲಿವರೆಗೂ ರಿವೀಲ್ ಆಗಿರ್ತಕ್ಕಂಥ ಗ್ಲಿಮ್ಸ್ ನೋಡಿದಾಗ, ಸಾಂಗ್ಸ್ ಎಲ್ಲಾನು ನಮಗೆ ಕಥೆನೇ ಹೀರೋ ಅಂತ ಅನ್ಸುತ್ತೆ. ಹೌದು. ಸೊ ಇಲ್ಲಿ ನಿಮ್ಗಳನ್ನೂ ಕೂಡ, ಸ್ನೇಹಿತರನ್ನು ಕೂಡ ತುಂಬಾ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುವಂಗೆ ತೋರಿಸಿದ್ದಾರೆ ಡೈರೆಕ್ಟರ್. ಹೀರೋಗಳನ್ನಾಗೆ ಮಾಡಿದ್ದಾರೆ, ಹೌದು, ಹೀರೋ ಸಮನಾಗೆ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಸತೀಶ್ ಅವ್ರು ಇರ್ತಾರೆ ಅಲ್ಲೆಲ್ಲ ನಿಮ್ಮಿಬ್ಬರ ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಕಡೆ. ನಾನು ಅದೇ ಹೇಳ್ತಾ ಇದ್ದೀನಿ ಅಂದ್ರೆ ಈ ಫಿಲ್ಮ್ಗೆ ನಾನು ಒಬ್ಬನೇ ಹೀರೋ ಅಲ್ಲ. ಅಂದ್ರೆ ಅವತ್ತು ನೋಡಿದ್ರೆ ಅಯೋಗ್ಯ ಫಸ್ಟ್ ಪಾರ್ಟಲ್ಲೂ ಅಷ್ಟೇ, ಸೆಕೆಂಡ್ ಪಾರ್ಟಲ್ಲೂ ಅಷ್ಟೇ, ಇವರೆಲ್ಲರೂ ಹೆಗಲ ಮೇಲೆ ಹೊತ್ತವ್ರ ಸಿನಿಮಾನ. ಅವ್ರಿಗೆಲ್ಲ ಬೆನಿಫಿಟ್ ಹೋಗ್ಲೇಬೇಕು, ಆ ಕ್ರೆಡಿಟ್ ಹೋಗ್ಲೇಬೇಕು. ಇವರಾಗ್ಲಿ ನಮ್ಮ ಇವರಿಬ್ರು ಫಸ್ಟ್ ಹಾಫ್ ಅಂತೂ ನಿಮಗೆ ನೊಗ ಒಂದು 5-10 ಕಬ್ಬಾಕರ್ ಹೆಂಗೆ ಎಳಿತಾರೋ ಹಂಗೆ ಎಳೆದ್ಬಿಟ್ರು. ನಂಗೆ ಖುಷಿಯಾಗಿ ಸಿನಿಮಾ ನೋಡ್ಬಿಟ್ಟು ಸಖತ ಮಾಡಿದಾರ ಕಣ ಅಂತ. ಸೂಪರ್. ಅಂದರೆ ಆರ್ಟಿಸ್ಟ್ಗಳು ಸಿನಿಮಾನ, ನಾನು ಹೇಳೋದು ಒಬ್ಬ ಹೀರೋ ಬರೀ ಒಬ್ಬ ಆ್ಯಕ್ಟ್ ಮಾಡಿದ್ರೆ ಈ ಸಿನಿಮಾ ಗೆಲ್ಲಲ್ಲ, ಅದನ್ನ ಯಾರು ನೋಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಬ್ಬ ಆ್ಯಕ್ಟ್ಗಳು ಚೆನ್ನಾಗಿ ಮಾಡಬೇಕು. ನಾನು ಅವ್ರಿಗೆ ಹೇಳ್ತಿದ್ದೆ, ಈ ಸೀನ್ ನಿಂದು, ನೀನು ಚೆನ್ನಾಗಿ ಮಾಡ್ಲೇಬೇಕು, ಮಾಡು. ಈ ಸೀನ್ ನಿಂದು, ನೀನು ಮಾಡು, ನಂದೇನಿಲ್ಲ ಇಲ್ಲಿ, ನೀನು ಮಾಡ್ಬೇಕು, ಮಾಡು. ಸೂಪರ್. ಅಂದರೆ ಇನ್ನು ಸೆಕೆಂಡ್ ಹಾಫ್ ಬರ್ತಾ ನಿಮಗೆ ಅವರು ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡಿದ್ದಾರೆ. ಅದಾದ್ಮೇಲೆ ರವಿಶಂಕರ್ ಅವ್ರು ಬರ್ತಾರೆ, ಅವರು ಹೆಗಲ ಮೇಲೆ ಓದ್ತವ್ರೆ. ತಬಲಾ ನಾಣಿ ಅವರು, ಸಾಧು ಕೋಕಿಲ್ ಅವರು, ಎಲ್ಲರೂ ಬರೋರೆಲ್ಲ ಒಂದೊಂದು ಬಾಲ್ಗೆ 2 6 3 ನೆಕ್ಸ್ಟ್ ಲೆವೆಲ್ ಹೊಡೆದಾಕ್ಬಿಟ್ಟಿದ್ದಾರೆ. ಅಂದ್ರೆ ನೀವು ಪ್ರತಿ ಓವರ್ ಹೊಡ್ಕೊಂಡು ಹೋಗಿದ್ದಾರೆ. T20 ತರ ಇದು RCB ಮ್ಯಾಚ್ ತರ ಹೊಡೆದಾಕ್ಬಿಟ್ಟವ್ರು ಎಲ್ಲರೂ. ಸೂಪರ್. ಅದು ಅಂದ್ರೆ ಅದಕ್ಕೆ ನಾನು ಹೇಳಿದ್ದು, ಅಂದ್ರೆ ಹೀರೋ ಅನ್ನೋದಕ್ಕಿಂತನೂ ಅವರೆಲ್ಲರೂ ಹೀರೋಗಳೇ ಸಿನಿಮಾಗೆ. ಈಗ ಅರ್ಜುನ್ ಜನ್ಯ ಅವರಾಗಲಿ, ಚೇತು ಆಗಲಿ, ಮಾಸ್ತಿ ಆಗಲಿ, ಈ ಡೈರೆಕ್ಟರ್ ಆಗಲಿ, ಇನ್ನು ನಮ್ಮ ಪ್ರೊಡ್ಯೂಸರ್ ಆಗಲಿ, ಪ್ರತಿಯೊಬ್ಬರೂ ಈ ಸಿನಿಮಾಗೆ ನಾನು ಹೇಳೋದು ಸಿನಿಮಾನೇ ಮುಖ್ಯ. ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾದಿಂದ ನಾವು, ನಮ್ಮಿಂದ ಸಿನಿಮಾ ಅಲ್ಲ. ಅದು 100% ಸತ್ಯ. ಹಂಗೆ ಮಾಡೋಕ್ಕೆ ಒಂದು ಕತೆ. ಆಮೇಲೆ ನನಗೆ ನನ್ನ ಎದುರುಗಡೆನೇ ಅವ್ರಿಗೆ ಹೇಳ್ತೀನಿ, ನಾನೇ ಹೇಳಿದ್ದೀನಿ, ಅಂದರೆ ಅವರಿಬ್ಬರು ಹೀರೋ ಆಗಿ ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರೋರು, ಅವ್ರನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಇಬ್ಬರಿಗೂ ಆ ತಾಕತ್ತಿದೆ, ತುಂಬ ಪೊಟೆನ್ಷಿಯಲ್ ಇರೋರು. ಈ ಥರ ನಮ್ಮ ನಡುವೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೆಲ್ಲ ಪೊಟೆನ್ಷಿಯಲ್ ಇದೆ. ಅವ್ರಿಗೆಲ್ಲ ಒಂದೊಂದು ಸಿನಿಮಾ ಮಾಡಿದ್ರೆ, ಆದರೆ ಅವ್ರಿಗೆ ತಕ್ಕಂತೆ ಸಿನಿಮಾ ಮಾಡಿದ್ರೆ
ಖಂಡಿತವಾಗ್ಲೂ ಇಂಡಸ್ಟ್ರಿ ಬೆಳೆಯುತ್ತೆ, ಬೇರೆ ಥರನೇ ಆಗುತ್ತೆ. ಸೂಪರ್. ಗಿರಿ ಅನ್ನೋ ಬಗ್ಗೆ ಮತ್ತೆ ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆ ಹೇಳ್ತೀನಿ, ಈ ಅಪ್ಪ ಕ್ಯಾಮ್ರಾ ಮುಂದೆ ಬಂದರು ಅಂದರೆ ಹಿಂದೆಗಡೆ ಇರೋರು ಯಾರೋ ಕಾಣಲ್ಲ, ಪೂರ್ತಿ ಇವರೇ ಇರ್ತಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಪೂರ್ತಿ ಇವರೇ ಇರ್ತಾರೆ ಹಿಂದೆಗಡೆ, ಇನ್ನೇನು ಎರಡು ಅರ್ಥದಲ್ಲೂ ಹೇಳ್ತಾವ್ರೆ, ಅರ್ಥದಲ್ಲಿ ಹೇಳ್ತಾವ್ರೆ ಅವರು. ಆಮೇಲೆ ನನಗಿರೋದೇ ಇಷ್ಟ ಆಗಲ್ಲ ಜಾಗ, ಏನ್ ಗೊತ್ತಾ, ಇವರು ಒಂದ್ ಮುಕ್ಕಾಲ್ ಭಾಗ, ಅವನೊಂದ್ ಕಾಲ್ ಭಾಗ, ಬಾಕಿ ಅವರೆಲ್ಲ ಚೂರು ತಗೊಂಡವ್ರೆ. ನಾನ್ ಸಂದಿಲ್ ಹಿಂಗ್ ತೂರ್ಕೊಂಡು ನಿಂತಿದ್ದೀನಿ ಬಿಟ್ರೆ ನಮ್ದೇನಿಲ್ಲ ಅಲ್ಲಿ ಪಿಕ್ಚರ್ ಅಲ್ಲಿ. ಗಿರಿ ಅವರೇ, ಸಿದ್ದೇಗೌಡ ಬಚ್ಚೇಗೌಡ ನಡುವೆ ಈ ಬೆಣ್ಣೆ ಮತ್ತೆ ಮಟನ್ ಪಾತ್ರಗಳು ಎಷ್ಟು ಪ್ರಧಾನ ಅನ್ಸುತ್ತೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದರಲ್ಲೂ ಈ ಸೆಕೆಂಡಲ್ಲಂತೂ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಸಿದ್ದೇಗೌಡರು ಬಚ್ಚೇಗೌಡ್ರಿಗೆ ಆವಾಜ್ ಹಾಕ್ಬೋದು, ಅದ್ರ ಆವಾಜ್ ಹಾಕೋಂಗೆ ಕ್ರಿಯೇಟ್ ಮಾಡ್ಬೇಕಲ್ಲ, ಅದು ದ ಮೋಸ್ಟ್ ಇಂಪಾರ್ಟೆಂಟ್. ಬೆಣ್ಣೆ ಮತ್ತೆ ಮಟನ್ ಅಲ್ಲ ಕಾದ್ರೆ ಅದು ಬೆಣ್ಣೆ ತುಪ್ಪ ಆಯ್ತಿದಂಗೆ ಮಟನ್ ಹಾಕಿ ಬೇಯಿಸಿ ಕೊಟ್ಬಿಡೋದೇ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು. ಇಲ್ಲ ಅಂದ್ರೆ ಆಕ್ಚುಲಿ ಅಯೋಗ್ಯ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಇವತ್ತು ಅನ್ಸೋದು ಈ ಪಾರ್ಟ್ 2 ನೋಡಿದ್ಮೇಲೆ, ಪಾರ್ಟ್ ಫಸ್ಟ್ ಓಕೆ ಹೊಸ ಸಿನಿಮಾ, ಅವಾಗೇನೋ ಟ್ರೈ ಮಾಡಿದ್ವಿ ನಾವು ಎಲ್ಲರೂ ಸೇರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಥರ, ಓಕೆ ಹಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಫಸ್ಟ್ ಪಾರ್ಟ್ ಮಾಡಿದಾಗ ಎಡಿಟಿಂಗ್ ಮಾಡಿ ನಾವೆಲ್ಲ ಕೂತ್ಕೊಂಡು ನೋಡಿದಾಗ ಏನಾಗ್ಬೋದು, ಯಾಕೆಂದರೆ ಫಸ್ಟ್ ಟೈಮು ಹೊಸ KR ಪೇಟೆ ಫಸ್ಟ್ ಟೈಮು, ಗಿರಿ ಫಸ್ಟ್ ಟೈಮು ಕಾಂಬಿನೇಷನ್, ದೊಡ್ಡ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ ಅಂದರೆ ಲೆಂತಿ ಕಾಂಬಿನೇಷನ್ ಥ್ರೂ ಔಟ್. ಹೆಂಗೆ ವರ್ಕ್ ಆಗುತ್ತಿದ್ದು, ಜನ ನಿಜವಾಗ್ಲೂ ನಗ್ತಾರ ಅಂತ. ಥಿಯೇಟ್ರಲ್ಲಿ ಕೂತ್ಕೊಂಡ್ಮೇಲೆ ನನಗೆ ಫಸ್ಟ್ ನೋಡಿದ್ಮೇಲೆ ಗುರು ಏನ್ ಗುರು ಇಷ್ಟು ಕ್ರೇಜಿ ಆಗಿದ್ದಾರೆ ಅಂತ ಫುಲ್ ಮಜಾ. ಅದಾದ್ಮೇಲೆ ಅನ್ಸಿದ್ದೇನಂದ್ರೆ ಅವರಿಬ್ರು ಇಲ್ದೇ ಸಿನಿಮಾ ಮಾಡಕ್ಕಾಗದೆ. ಸೂಪರ್. ಈಗ ಇಲ್ಲಿ ಬರೀ ಕಾಮಿಡಿ ಮತ್ತೆ ಲವ್ ಸಾಂಗ್ ಬಂತು ಒಂದು, ಬರೀ ಲವ್ ಮತ್ತೆ ಬಚ್ಚೇಗೌಡ್ರದ್ದು, ಟಕಾಫರ್ ಇವ್ರದ್ದು, ಆ ಥರದ್ದು ಅದೆಲ್ಲದಕ್ಕಿಂತನೂ ಸ್ನೇಹ ಅಂದರೆ ಏನು ಅನ್ನೋದೊಂದನ್ನು ನಿಜವಾಗ್ಲೂ ನೋಡ್ಬೋದು ಸಿನಿಮಾದ. ಫ್ರೆಂಡ್ಶಿಪ್ ಹಳ್ಳಿಲಾಗಿರ್ಬೋದು, ಸಿಟಿಲಾಗಿರ್ಬೋದು, ಬಿಟ್ಕೊಡಲ್ಲ ಯಾರು. ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅದೆಲ್ಲ ಮಾತಲ್ಲಿ ಹೇಳದ, ನಾವು ಒಳ್ಳೆ ಫ್ರೆಂಡ್ಸು, ನಾವೆಂತ ಫ್ರೆಂಡ್ಸ್ ಅದನ್ನ ಎಲ್ಲ ಮಾತಲ್ಲಿ ಹೇಳ್ದೇನೆ ಅವ್ರ ಕ್ರಿಯೆನಲ್ಲಿ, ಅವ್ರ ಜರ್ನಿನಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ಅವ್ರು ಮಾಡೋ ಕೆಲಸ ಹಿರಿಯರು ಹೇಳಿದಾರೆ, ಒಡ ಹುಟ್ಟಿದ ರಕ್ತ ಸಂಬಂಧಗಳಿಗಿಂತ ದೊಡ್ಡ ಸಂಬಂಧ ಸ್ನೇಹ ಸಂಬಂಧಗಳು. ಹೌದು. ಸತೀಶ್ ಅವರೇ, ನನಗೆ ತುಂಬಾ ಅಚ್ಚರಿ ಅನ್ಸಿದ್ದಂತಂದ್ರೆ ಅಯೋಗ್ಯ ಸಿನಿಮಾದ 20 ಪಟ್ಟು ಅಧಿಕ ಪಾಲಿಗೆ ಆಡಿಯೋ ರೈಟ್ಸ್ ಸೇಲ್ ಆಗಿರ್ತಕ್ಕಂಥದ್ದು. ಇದು ಆ ಸಿನಿಮಾದ ಸಕ್ಸಸ್, ಆ ಲೆಗಸಿನ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. 100%. ಸೊ ಆನಂದ್ ಆಡಿಯೋದವ್ರು ಕುತ್ಕೊಂಡು ತುಂಬಾ ಖುಷಿಯಿಂದ ಈ ಸಿನಿಮಾನು ನಮ್ಗೆ ಕೊಡಿ ಅಂತ ಆನಂದ್ ಶ್ಯಾಮ್ ಅವ್ರು ಕೇಳಿ ತಗೋತಾರೆ ಅಂತಂದ್ರೆ, ಅದಕ್ಕೆ ಪೂರಕವಾಗಿ ಹಾಡುಗಳು ಕೂಡ ಅರ್ಜುನ್ ಜನ್ಯ ಅವರು 2 ಹಾಡುಗಳಿಗೆ ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನೊಂದು ಹಾಡು ನಾಳೆ ನಾಡಿದ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದು. ಸಾಂಗ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಅಂದರೆ ನಾನು ಫಸ್ಟು ಶ್ಯಾಮ್ ಮತ್ತು ಆನಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಸ್ಪೆಷಲ್ ಥ್ಯಾಂಕ್ಸ್. ಯಾಕೆಂದರೆ ದೊಡ್ಡ ಹೃದಯದಿಂದ ಗೆದ್ದಾಗ ಒಂದು ಸಿನಿಮಾ ಗೆದ್ದಿತ್ತು ಅವತ್ತು, ತಗೊಳ್ಳಿ ಇವತ್ತು ನಾವು ತಗೋತೀವಿ ಅದೇ ಆಡಿಯೋನ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅನ್ನೋದು ತುಂಬ ದೊಡ್ಡ ವಿಷಯ ಅದು. ಆಮೇಲೆ ಆನಂದ್ ಆಡಿಯೋ ನಂದು ಕಾಂಬಿನೇಷನ್ಗಳು ಸುಮಾರು ಒಂದು 8ರಿಂದ 10 ಸಿನಿಮಾ ಬಂದಿದೆ. ಎಲ್ಲ ಸಿನಿಮಾಗಳ ಸಾಂಗ್ಗಳು ಹಿಟ್ಟಾಗಿದೆ. ಲವಿನ್ ಮಂಡ್ಯ, ಡ್ರಾಮಾ, ಆಮೇಲೆ ಲೂಸಿಯಾ, ಅದಾದ್ಮೇಲೆ ಅಯೋಗ್ಯ, ಬ್ರಹ್ಮಚಾರಿ, ತುಂಬ ಅಂದರೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳೆಲ್ಲ ಅವರೇ ಕೊಟ್ಟಿರೋದು ನಾನು. ಅದೊಂಥರ ಸಂಬಂಧ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವ್ರ ವಿಚಾರದಲ್ಲಿ ಬಂದರೆ ವೆರಿ ಪ್ಯಾಷನೇಟ್. ಅವರು ಸೂಪರ್ ಸ್ಟಾರ್, ಮ್ಯಾಜಿಕಲ್ ಕಂಪೋಸರ್ ಅಂತ ಸೂಪರ್ ಸ್ಟಾರ್. ಅವರು ಮ್ಯೂಸಿಕಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಬ್ರು ಕನ್ನಡದಲ್ಲಿ. ಅವ್ರಿಗೇನು ಹೇಳೋದೇ ಬೇಕಾಗಿಲ್ಲ. ಈ ನಮ್ಮ ಸಿನಿಮಾ ಗೊತ್ತು, ಕತೆ ಗೊತ್ತು ಅವ್ರಿಗೆ, ಫ್ಲೇವರ್ ಗೊತ್ತು. ಇದು ಬೇಕೋ, ಇದು ಬೇಕೋ, ಇದಕ್ಕೆ ಇಲ್ಲಿ ಎನರ್ಜಿ ಬೇಕೋ, ಈ ಎನರ್ಜಿ ಇಲ್ಲಿ ಬೇಕು, ಈ ಎನರ್ಜಿ ಇಲ್ಲಿ ಬೇಕು, ಇಲ್ಲಿ ಕೋರಸ್ ಬೇಕೇ ಬೇಕು, ಇದು ಹಿಂಗೆ ಮಾಡಬೇಕು, ಇದು ಕಾಂಪ್ರಮೈಸ್ ಆಗಂಗೇ ಇಲ್ಲ ಸರ್ ಅಂತ ಫಸ್ಟ್ ಪರ್ಸನ್ ಅವ್ರನ್ನೇ. ನೋ ಕಾಂಪ್ರಮೈಸ್ ಸರ್ ಕಾಂಪ್ರಮೈಸ್ ಆದ್ರೆ ನಾ ಮಾಡಲ್ಲ ಸರ್ ಅಂತ, ನಾನು ಕ್ವಾಲಿಟಿ ಕೊಡ್ಲೇಬೇಕು ಸರ್ ಅಂತ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅರ್ಜುನ್ ಜನ್ಯ ಅವರು. ಆಮೇಲೆ ಅವ್ರ ನಾಲೆಜ್ ಆಗ್ಬೋದು. ಆಮೇಲೆ ನಾವೇನು ಈಗ ಅವರೆಲ್ಲ ಇದ್ದಾಗ ನಮ್ಗೇನು ಕೆಲಸನೇ ಇರಲ್ವಲ್ಲ, ಅಂದರೆ ಹೊಸದಾಗಿ ಟೀಮ್ ಕಟ್ಟಾಗ ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಡ್ಬೇಕು, ಹಿಂಗೆ ಮಾಡಿ ಇವರೆಲ್ಲ ಇದ್ದಾಗ ಏನು ಅವ್ರವ್ರ ಕೆಲಸ ಅವ್ರವ್ರು ಸಖತ ಮಾಡ್ಕೊಂಡು ಬಿಡ್ತಾರೆ. ಸೀನ್ ಕೊಟ್ಬಿಟ್ರೆ ನಾವು ಮಲಗಿರ್ಬೋದು, ನಾವಿಲ್ಲ ಅಂದ್ರೆ ನಾವೇನು ಕೇಳಬೇಕಾಗಿಲ್ಲ, ಇವರಿಬ್ರು ಮಾಡ್ಕೊಂಡು ಬಂದಿರ್ತಾರೆ ಸೀನ್ನ. ಅದು ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ? ಯಾಕೆ ನಾವು ಮಾಡ್ತಿದ್ದೀವಿ, ನಮಗೂ ರೆಸ್ಪಾನ್ಸಿಬಿಲಿಟೀಸ್. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ನಗಬೇಕು, ಎಂಜಾಯ್ ಮಾಡಬೇಕು. ಸಿನಿಮಾ ನೋಡಿದವರು ಬಾ ಮಜಾ ಮಾಡಿದ್ನ ಸಿನಿಮಾ ಅಂತ ಅನ್ಸ್ಬೇಕು ಅಂದ್ರೆ ನಾವು ಚೆನ್ನಾಗಿ ಮಾಡಲೇಬೇಕು. ನಾವು ಮಾಸ್ತಿ ಆಗಲಿ ಡೈಲಾಗ್ ಅವ್ರ ಪಾಡಿ ಅವ್ರು ಕೊಟ್ಬಿಟ್ಟು ಮುಗಿದೋಯ್ತು. ಅವ್ರು ಸೂಪರ್ ಬರ್ದು ಕಳ್ಸ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಬರ್ತಾರೆ ಮಾಸ್ತಿ. ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದಾರೆ. ಹೌದು, ಮಾಸ್ತಿ ಅವರು ಬರೀ ಮಾಸ್ಗೆ ಅಷ್ಟೇ ಅಂತ ಅನ್ಕೊಂತಿದ್ರು, ಬಟ್ ಅವ್ರು ಸಾಕಷ್ಟು ಲವ್ ಸ್ಟೋರಿಗಳಿಗೂ ಬರ್ದವ್ರೆ, ಈ ಹಳ್ಳಿ ಬ್ಯಾಕ್ಡ್ರಾಪ್ ಸಿನಿಮಾಗಳಿಗೂ ಬರ್ದಿದ್ದಾರೆ. ಅವ್ರಿಗೊಂದು ಹಿಡಿತಾ ಇದೆ, ಯಾಕಂದ್ರೆ ಅವರು ಕೂಡ ಮಾಲೂರಿನ ಮಾಸ್ತಿಯಿಂದ ಬಂದಂತ. ಹಾಗಾಗಿ ಅವ್ರಿಗೆ ಗೊತ್ತು ಹಳ್ಳಿ ಸೊಬಗು ಹೇಗಿರುತ್ತೆ. ಅವ್ರಿಗೂ ಬಹಳ ಪ್ಯಾಷನೇಟ್. ಅವರು ತುಂಬಾ ಎಂಜಾಯ್ ಮಾಡ್ಕೊಂಡು ಬರೀತಾರೆ. ಅದಾದ್ಮೇಲೆ ಬಂದ್ರೆ ನಮ್ಮ ಕೊರಿಯೋಗ್ರಾಫರ್ ಸಂತು, ಇದಕ್ಕೆ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್
ತುಂಬಾ ಇಷ್ಟವಾದ ನನ್ನ ಕರಿಯರಲ್ಲೇ. ನಾನು ಬಂದಿದ್ದೆ HMT ಅಲ್ಲಿ ಅದು ಶೂಟ್ ಆಗ್ತಿದ್ದಾಗ ಅವತ್ತೇ ಬಂದಿದ್ದೆ ಆಲ್ಮೋಸ್ಟ್ ನಮ್ಮ ಚಾನಲ್ ಲಾಂಚ್ ಟೈಮ್ ಅಲ್ಲಿ. ಹೌದು, ಅದು ನನ್ನ ಬೆಸ್ಟ್ ಸಾಂಗ್ ಅಂತ ಹೇಳ್ಬೋದು. ಅಂದ್ರೆ ಇದುವರೆಗೂ ಕರಿಯರ್ ಅಲ್ಲಿ ಬಂದಿರೋದ್ರಲ್ಲಿ ನಂಗೆ ತುಂಬಾ ಫೇವರೇಟ್ ಆಗಿರುವಂತ ಇಷ್ಟವಾದ ಸಾಂಗ್ ಅಣ್ಣ ಬಂದ್ರೆ ಜೋಶ್ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರುಯದಲ್ಲಿ ಜ್ವರ ಬರ್ತದೆ, ಶತ್ರುಯದಲ್ಲಿ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ. ಈ ಸಾಂಗ್ ನನ್ಗೆ ಬಹಳ ಇಷ್ಟ. ಆಮೇಲೆ ಲೈನ್ಸ್ ಅಲ್ಲಿ ಏನು ನನಗೆ ಇಷ್ಟ ಆಗಿತ್ತು ಅಂದ್ರೆ ಅಣ್ಣ ಬಂದ್ರೆ ಜೋಶ್ ಬರ್ತದೆ ನೋಡಿ, ಅಣ್ಣ ಬಂದ್ರೆ ಬಿರುಗಾಳಿ ಬರ್ತದೆ ಅಂತ ಬರ್ದಿಲ್ಲ, ಅಣ್ಣ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರುಯದಲ್ಲಿ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಒಂದು ಕಳೆ ಬರ್ತದೆ. ಬಿಲ್ಡಪ್ ಸಾಂಗ್ ಆದ್ರೂನು ಎಲ್ಲೂ ಕೂಡ ಬಿಲ್ಡಪ್ ಹೋಗ್ದೇನೆ ವಾಸ್ತವಕ್ಕೆ ಹತ್ರ ಇರೋ ಪದಗಳನ್ನ ಬಳಸಿದ್ದಾರೆ. ವಿದ್ಯಾ ಬುದ್ಧಿ ಕಲ್ತ್ಕೋ, ಉದ್ಯೋಗನ ಹುಡ್ಕೋ, ದೊಡ್ಡವ್ರ ದೇವ್ರು ಏನೋ ಎತ್ತವ್ರ ದೇವ್ರು ತಿಳ್ಕೊ, ಅದೇನೋ ಇನ್ನೊಂದು ಇಬ್ರು ಮರ್ತ್ಬಿಟ್ಟು ನಿಂತವ್ರೆ. ಎತ್ತವ್ರ ದೇವ್ರು ತಿಳ್ಕೊ. ಅವರು ಡೇಂಜರ್ ಸಾಂಗ್ ಬಗ್ಗೆ ಅವ್ರಿಬ್ರು ಹೇಳ್ತಾರ ಅಂತ. ಅದರಲ್ಲೂ ಅಷ್ಟೇನೆ ಆ 3 ಸಾಂಗ್ ಇವ್ರಿಬ್ರು ಇದಾರೆ, ಎನರ್ಜಿ ಸಖತ್ ಕ್ಯಾರಿ ಮಾಡಿದ್ದಾರೆ. ಎಸ್, ಈಗ ನಿಮ್ ಟರ್ಮು. ಡೇಂಜರ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ನನ್ಗೆ ಯಾಕೋ ಹೀರೋಯಿನ್ಗಿಂತ ಜಾಸ್ತಿ ನೀವೇ ಕಾಣಿಸ್ತಿದ್ರಪ್ಪ. ಇಲ್ಲ ಆ್ಯಕ್ಚುಲಿ ಏನು ಅಂದರೆ ನಮಗೆ L5 ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮಗೆ. ಸುಮ್ಮನೆ ಹೋಗಿ ಸತೀಶ್ ಅವ್ರಿಗೆ ಹೇಳ್ಬಿಟ್ಟು ಬೇಡಪ್ಪ ಡ್ಯಾನ್ಸ್ ಎಲ್ಲ ಬೇಡ, ಸುಮ್ಮನೆ ಹಿಂಗೆ ಅಂತೀವಿ ಅಂತ ಬೇಡ ಅಂತ ಹೋದ್ವಿ ನಾನು ಇವ್ರಿಬ್ರು. ನನ್ನ ಮಗನ ಸಾಂಗ್ ಕೇಳ್ಬಿಟ್ಟು ಗುರು ಹಾಳಾಗಿ ಹೋಗ್ಲಿ, ಹೆಂಗಿರು ಹೋಗ್ಬಿಟ್ಟೈತೆ, ಕೆಳವಾಗಿ ಬೇಡ ಅಂತ ನಿಂತ್ಕೊಂಡೇ ಬಿಟ್ಟು ಅಲ್ಲಿಗೆ. ನನಗೆ ಅಚ್ಚರಿ ಆಗಿದ್ದ ಸಾಂಗ್ ವಿಡಿಯೋ ರಿಲೀಸ್ಗೂ ಬಿಫೋರ್ ನಂಗೆ ಡೈರೆಕ್ಟ್ ತೋರಿಸ್ತಿದ್ರು ಮಹೇಶ್ ಅವರು. ಗಿರೀಶ್ ಅಣ್ಣ ಸ್ಟೆಪ್ ಹಾಕಿರೋದ್ ನೋಡಿ ನನಗೆ ಅಚ್ಚರಿ ಆಯ್ತು. ಡ್ಯಾನ್ಸ್ ಮಾಡಿಸ್ಬಿಟ್ಟಾರ, ಸೂಪರ್ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಆಮೇಲೆ ಸಂತು ಕೂಡ ಒಳ್ಳೆ ಕೊರಿಯೋಗ್ರಾಫರ್. ಆ ಸಾಂಗ್ ಏನ್ ಬೇಕು ನಮ್ಮ ಕೈಲಿ ಏನೆಲ್ಲ ಸಾಧ್ಯ ಅದೆಲ್ಲ ಮಾಡಿಸಿದ್ರು ಅದನ್ನ. ರಾಬರ್ಟ್ ಸಂತು ಅಲ್ವಾ, ರಾಬರ್ಟ್ ಸಿನಿಮಾದಿಂದ ಅವ್ರಿಗೆ ಒಂದು ಗ್ರಿಪ್ ಒಂದು ಒಳ್ಳೆ ಇದು ಬಂತು ಅವ್ರಿಗೆ. ಹೌದು, ಚೆನ್ನಾಗಿ ಮಾಡಿಸಿದ್ರು. ನಮ್ಗೆ ಅದೇ ಖುಷಿ. ಏನು ದಿನ ಹೋಗೋದು ಕುಣಿಯೋದು ಅಂತ ಆಗೋದು, ಸಾಯಂಕಾಲ ಬರೋದು, ದಿನ ಹೋಗೋದು ಕುಣಿಯೋದು. ಏನು ಒಂದ್ಸತಿ ಮಾಡ್ತೀವಿ, ಬೆಲ್ಟ್ ಹಾಕೊಂಡು. ಆಕ್ಚುಲಿ ಈಗ ಚೇರು ಅಣ್ಣ ಅಲ್ಲ, ಮೈಕೇಲ್ ಜಾಕ್ಸನ್ ಡೇಂಜರಸ್ ಹಂಗೆ ಡ್ಯಾನ್ಸ್ ಮಾಡಿದ್ದು ನೋಡಿದ್ವಿ. ಇದು ನಮ್ದು ಮಂಡ್ಯ ಡೇಂಜರಸ್, ಅದು ಹೆಣ್ಮಕ್ಳು ಡೇಂಜರಸ್ ಅಂತಿದ್ರೆ ಯಾಕೆ ಅಂತ. ಅದು ಕತೆಗದು ಅಲ್ಲ, ಕತೆ ಮುದ್ದು ಪುಟ್ಟಲಕ್ಷ್ಮಿ ಅಂತ ಹೇಳಿಲ್ವಾ, ಮತ್ತೆ ಡೇಂಜರಸ್ ಅಂದಿದ್ದೀವಿ. ಅದು ಎಲ್ರಿಗೂ ಅಲ್ಲ, ಕತೆಗೋಸ್ಕರ. ಅಂದ್ರೆ ಅವ್ನ ನೋಟನೇ ಡೇಂಜರ್. ಆ ಸಾಂಗ್ ನೋಡಿದ ಮೇಲೆ ಕಿಕ್ಕು ಅಂತ ಮನೆಯವರು ಏನ್ ಹೇಳ್ತಾರ ಕೇಳ್ಬೇಕು. ಹಿಂಗೆ ನೋಡ್ಕೊಂಡು ಹೋಗ್ತಾರ ನಮ್ಮನ್ನ. ಅವ್ರಿಗೆ ಗೊತ್ತು ನಾವು ಡೇಂಜರಸ್, ನೀವು ಹಂಗೆ ಇರಿ ಅನ್ನೋದ್ರ. ಮಹೇಶ್ ಬಗ್ಗೆ ಹೇಳ್ಬೇಕಾಗಿತ್ತು. ಮಹೇಶ್ ಬಗ್ಗೆ ಆಕ್ಚುಲಿ ಅಂದ್ರೆ ಅಯ್ಯೋ ಹೇಳೋಣ. ಬೇಡ, ಏನ್ ಸೂರ್ಯ ಚಂದ್ರ ಇರೋದೇ ಮಹೇಶ್ ಇಂದ, ಇವತ್ತು ಬೆಳಕಾಗ್ತಾ ಇರೋದೇ ಮಹೇಶ್ ಇಂದ, ಕಬ್ಬು ಹುಡ್ತಾ ಇದ್ರೆ ಮಹೇಶ್ ಇಂದ, ಲಕ್ಷ್ಮಿ ಎಳ್ನೀರು ಬಿಡ್ತಾ ಇದ್ರೆ ಅದು ಮಹೇಶ್ ಇಂದ, ಅದ್ರೊಳಗಡೆ ನೀರವೇ ಅಂದ್ರೆ ಅದು ಮಹೇಶ್ ಇಂದ. ಇಲ್ಲ, ನಿಂತಿರೋದಕ್ಕೂ ಮಹೇಶೇ ಕಾರಣ. ನಾವಿನ್ನು ಉಸಿರಾಡ್ತಾ ಇದ್ರೆ ಮಹೇಶ್ ಇಂದ. ಅಂದ್ರೆ ಸಿನಿಮಾ ಹಿಟ್ ಆದ್ರೂ ಫ್ಲಾಪ್ ಆದ್ರೂ ಮಹೇಶ್ ಇಂದ ಆಯ್ತು. ಇಲ್ಲ ಹಿಟ್ಟೆ ಪಿಕ್ಚರ್ ನಮ್ದೇ, ಅದೊಂದು ನಮ್ಮಿಂದ. ಮಹೇಶ್ಗೆ ನಿಜವಾಗ್ಲೂ ಪ್ಯಾಷನ್. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ನಮ್ಗೆಲ್ಲೋ ಸರಿ ಬತ್ಲಾ ಚೆನ್ನಾಗಿ ಆಯ್ತಾ, ಓಕೆನಾ ನಿನಗೂ ಶಾರ್ಟ್ ಅಂದ್ರೆ ಅವ್ರು ಆಲ್ರೆಡಿ ಲೊಕೇಶನ್ ಶಿಫ್ಟ್ ಮಾಡ್ತಿರ್ತಾರೆ, ನನಗೆ ಸಾಕು ನನಗೆ ಸೂಪರ್ ಇದು ಅಂತ. ನಾವಿನ್ನೂ ಡೌಟ್ ಇರ್ತೀವಿ, ಚೆನ್ನಾಗೈತೆ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕಂತ. ಒನ್ ಮೋರ್ ಅಂದ್ರೆ ಇಲ್ಲಿರೋರೆಲ್ಲ ಆಲ್ರೆಡಿ ಅಲ್ಲಿರ್ತಾರೆ, ನೆಕ್ಸ್ಟ್ ಶಾರ್ಟಿಗೆ ರೆಡಿ ಆಗಿರ್ತಾರೆ. ಅಷ್ಟೇ ಇವ್ರಿಗೆ ಲಾಕ್ ಮಾಡಕ್ಕಾಗಲ್ಲ ಅಂತ ಹೋಯ್ತಾ ಇರೋದು. ನಮಗೂ ಹೇಳಿರಲ್ಲ. ಅಲ್ಲ, ಈ ಸಿನಿಮಾಗೆ ಮೇಜರ್ ಪ್ಲಸ್ ಅಂತಂದ್ರೆ ಯಾರೋ ಒಬ್ಬ ಡೈರೆಕ್ಟರ್ ಒಂದು ಕತೆ ಬರ್ಕೊಂಡು ಅಥವಾ ಯಾರೋ ಬರ್ದಿರೋ ಕಥೆನಿಗೆ ಡೈರೆಕ್ಷನ್ ಆಕ್ಷನ್ ಕತೆ ಹೇಳೋದು ಹಳ್ಳಿಯಲ್ಲಿ ಬಂದು ಅಂತಂದಾಗ ಕಷ್ಟ ಆಗುತ್ತೆ. ಆ ಡೈರೆಕ್ಟರ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಭಾವನೆಗಳು, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕಣ್ಣಾರೆ ಕಂಡಿರ್ತಕ್ಕಂಥ ವಿಚಾರಗಳಿಗೆ ಒಂದು ಒಳ್ಳೆ ಕತೆ ಮಾಡಿಕೊಂಡು ಅದಕ್ಕೆ ಒಂದು ಹಾಸ್ಯಮಯವಾಗಿ ಅದನ್ನ ತೆರೆ ಮೇಲೆ ಕಟ್ಕೊಡೋದಿದೆಯಲ್ಲ, ಅದು ಗ್ರೇಟ್ನೆಸ್ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಮಹೇಶ್ ಅವರು ಅಯೋಗ್ಯ ಸಿನಿಮಾದಲ್ಲಿ ಅವರ ಸ್ಟ್ರೆಂತ್ ನ ಪ್ರೂವ್ ಮಾಡಿದ್ರು. ಈಗೇನು ಅದೇ ಜಾನರಲ್ಲಿ ಅವ್ರೀಗ ಪಾರ್ಟ್ 2 ಮಾಡಿರ್ತಕ್ಕಂಥದ್ದು, ಅವರೂರಲ್ಲೇ ಆ ಸಿನಿಮಾದ ಬಹುತೇಕ ಚಿತ್ರೀಕರಣ ಆಗಿರ್ತಕ್ಕಂಥದ್ದು. ಈಗ ನೋಡಿ ಲೊಕೇಶನ್ಗಳು ಎಷ್ಟು ಚೆನ್ನಾಗಿದಾವೆ ಅಂದ್ರೆ, ಇಲ್ಲಿ ನಾವು ಒಂದೊಂದು ಜಾಗದಲ್ಲಿ ಓಡಾಡ್ತಿರೋ ನಮ್ಗೆ ನಮ್ಮೂರಿಂದ ಒಂದ್ ಸ್ವಲ್ಪ ನೆನಪಿಸ್ಕೋಬೇಕು ನಾವು. ಆದ್ರೆ ಇಲ್ಲಿ ಅವೆಲ್ಲ ನೆನಪ 9 ವರ್ಷದಿಂದ ಇಲ್ಲೇ ಇದೀವಿ ಅನಿಸ್ತೈತೆ ನಮ್ಗೆ. ಒಂದೇನಂದ್ರೆ ಅಡ್ವಾಂಟೇಜ್ ಏನಂದ್ರೆ ಅವನಿಗೆ ಈಗ ನನಗೆ ಊರಿನ ಕನೆಕ್ಷನ್ ಕಟ್ಟಾಗೋಗಿದೆ. ನಾನು ಬೆಂಗಳೂರು ಬಂದ್ಮೇಲೆ ನಾನು ನೀನಾಸಮ್ಮ ಅಲ್ಲಿಂದ ಬಂದೆ, ಊರಿಗೆ ಬಂದೆ, ವಾಪಸ್ ಅಲ್ಲ ಬೆಂಗಳೂರಿಗೆ ಬಂದೆ, ನಮ್ಮ ತಾಯಿನೂ ಅಲ್ಲೇ ಕರ್ಸ್ಕೊಂಡ್ಬಿಟ್ಟೆ, ಅಲ್ಲೇ ಇದ್ರ ಜೊತೆಗೆ ಊರಿಗೂ ನನಗೂ ಅಷ್ಟೊಂದು ಕನೆಕ್ಷನ್ ಇಲ್ಲ.
ಬಟ್ ಅವ್ನ ಪ್ಲಸ್ ಏನಂದ್ರೆ ಮಹೇಶ್ ಪ್ಲಸ್ ಏನಂದ್ರೆ ಅವನು ಊರಿನ ಜೊತೆ ಟಚರ್ ಇದ್ದಾನೆ, ಹೌದು, ಬಂದು ಹೋಗ್ತಾ ಇರ್ತಾನೆ, ಕನೆಕ್ಷನ್ ಇದೆ. ಅಂದ್ರೆ ಕ್ಯಾರೆಕ್ಟರ್ಗಳು ಅವ್ನಿಗೆ ನೀಟಾಗಿ ಗೊತ್ತಾಗ್ತಾ ಇರುತ್ತೆ, ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ಗಳು ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಲೊಕೇಶನ್ಗಳು, ಪ್ರತಿಯೊಂದು ಲೊಕೇಶನ್ಗಳು ಆಕ್ಚುಲಿ ಲೊಕೇಶನ್ ಅವ್ನು ತುಂಬಾ ಪಂಟ, ಲೊಕೇಶನ್ಗಳು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾನೆ. ಅಂದ್ರೆ ನೋಡಕ್ ನನಗೇನೆ ಅನಿಸ್ತಾ ಇತ್ತು, ಅಲ್ಲ ನಮ್ ಸಂದರ್ಶನಗಳಿಗೆ ಇಷ್ಟ ಚೆನ್ನಾಗಿರೋ ಲೊಕೇಶನ್ಸ್ ಮಾಡ್ತಾರೆ ಅಂದಾಗ ಇನ್ನು ಸಿನಿಮಾ ಕಟ್ಟೋದಕ್ಕೆ ಎಂತ ಲೊಕೇಶನ್, ಅದು ಅವನಿಗೆ ಅದೆಲ್ಲ ಡೈರೆಕ್ಷನ್ಗೆ ಆಡೆಡ್ ಅಡ್ವಾಂಟೇಜ್. ಆ ನೇಟಿವಿಟಿ, ಆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿದ್ದಾಗ, ಜನರ ಸಪೋರ್ಟ್, ಆಮೇಲೆ ಊರ ಕ್ಯಾರೆಕ್ಟರ್ಗಳು ಹೆಂಗ್ ಬಿಹೇವ್ ಮಾಡ್ತವೆ. ನಾನು ಒಂದ್ ಕಡೆ ಹೇಳ್ದೆ, ಇವ್ನು ಕರೆಕ್ಟ್ ಆಗಿದ್ನಲ್ಲ ಫಸ್ಟ್ ಸೀನಲ್ಲಿ, ಇದಕ್ಕೆ ಹಿಂಗ್ ಉಲ್ಟಾ ಹೊಡಿತಾನೆ ಅಂತಂದೆ ನಾನು, ಇದು ವರ್ಕ್ ಆಗಲ್ಲ ಅಂತಂದೆ ನಾನು. ಅವನಂದ ನನಗೆ ಅವಾಗ ಚೆನ್ನಾಗಿ ಹೇಳ್ದ, ಇಲ್ಲ ಸರ್ ನೋಡಿ ನೀವು ಅದು ಊರಲ್ಲಿ ಹಂಗೆ ಇರ್ತಾರೆ ಕ್ಯಾರೆಕ್ಟರ್ಗಳು, ಚೆನ್ನಾಗೇ ಇರ್ತಾರೆ, ಪ್ರಪಂಚ ಚೇಂಜ್ ಆಗ್ಬಿಡ್ತಾವ ಕೆಲವೊಂದು ಕ್ಯಾರೆಕ್ಟರ್ಗಳು, ಅದನ್ನ ಹಿಡಿದಿದ್ದೀನಿ ಸರ್ ಅಂತಂದ. ನನಗೆ ಅವ ಅನಿಸ್ತು, ಹೌದಲ್ವಾ ಕರೆಕ್ಟಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಅನಿಸ್ತು. ಆ ಥರದ್ದು ಸಿಗಬೇಕು ಅಂತಂದ್ರೆ ಅವ್ರಿಗೆ ಅದು ಆ ಹಳ್ಳಿ ಒಳಗಡೆ ಒಡನಾಟ ಇರಬೇಕು. ಹೌದು. ಈ ಸಿನಿಮಾದ ಪ್ರಮುಖ ಸ್ಟ್ರೆಂತ್ ಕ್ಯಾರೆಕ್ಟರ್ ಪ್ರಮೋಷನ್ ಅಂತ ಬಂದ್ರೆ ಒಂದು 500 ವರ್ಷದ ಹಳೆ ಮರ ಇರ್ತಾವಲ್ಲ, ಅದ್ರ ಮೇಲೆ ಯಾವುದೋ ಒಂದು ಪಕ್ಷಿ ಗೂಡು ಮೊಟ್ಟೆ ಬರೋ ಸಿನಿಮಾಗಳೆಲ್ಲ ಪ್ರಮೋಷನ್ಸ್ಗೆ ಮಹೇಶ್ ಅವರೇ ಬೇಕಂತ ಕರ್ಕೊಂಬರೋದು ಅದಕ್ಕೆ. ಅಲ್ಲ ಹೌದು, ಅಂದ್ರೆ ಹೇಳಿದಲ್ಲ 500 ವರ್ಷದ ಹಳೆ ಮರದಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಹೈಟಲ್ಲಿರೋ ಒಂದು ಪಕ್ಷಿ ಯಾವುದೋ ಒಂದು ಗೂಡಲ್ಲಿ ಮೊಟ್ಟೆ ಇಟ್ಟಿರ್ತದೆ. ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಇಣ್ಕರೆ ಮೊಟ್ಟೆ ಮೇಲೆ ಅಯೋಗ್ಯ 2 ಆಗಸ್ಟ್ 7 ಅಂತ ಬರ್ದಿರ್ತಾನೆ. ಸಖತ್ತಾಗಿ ಹೇಳಿದ್ರಿ. ಆ ರೇಂಜ್ ಪಕ್ಷಿಗೂ ಗೊತ್ತಾಗಬೇಕು. ಇಲ್ಲ, ಪ್ರಮೋಷನ್ ಅಲ್ಲಿ ರಾಂಧವ ಬಿಡಿ, ಅಯ್ಯೋ ಅದ್ರ ಬಗ್ಗೆ 2 ಮಾತಿಲ್ಲ. ಕೆಲಸ ಮಾಡೋದ್ರಲ್ಲಿ ಅಲ್ಲ, ಸಿನಿಮಾ ಅನೌನ್ಸ್ ಆದಾಗ ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡಿಸಿದ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಯಿನ್ ಡೈರೆಕ್ಟರ್ನ ಸೇರಿಸ್ಕೊಂಡು. ಆಡಿಯೋ ಅನೌನ್ಸ್ಮೆಂಟ್ ಆದಾಗ, ಆಡಿಯೋ ಸೋಲ್ಡ್ ಔಟ್ ಆದಾಗ ಅದಕ್ಕೊಂದು ಬ್ಯೂಟಿಫುಲ್ ವಿಡಿಯೋ ಮಾಡಿಸಿದ್ರು. ಅದೆಲ್ಲ ಒಂದು ಕಾನ್ಸೆಪ್ಟ್ ಮಾಡ್ತಾರಲ್ಲ, ಅದೆಲ್ಲ ಎಷ್ಟು ರಿಚ್ ಆಗಿ ಮಾಡೋನು, ಸಿನಿಮಾನು ಅಷ್ಟೇ ರಿಚ್ ಆಗಿದೆ. ಇದಕ್ಕೆ ಮುನೇಗೌಡರ ಬಗ್ಗೆನೂ ಅದೇ ನಾನು ಅದನ್ನೇ ಹೇಳೋಣ ಅಂತಿದ್ದೆ, ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಸತೀಶ್ ಅವರೇ, ಈ ಸಿನಿಮಾದ ಮತ್ತೊಂದು ಸ್ಟ್ರೆಂತ್ ಅಂದ್ರೆ ನಮ್ಮ ಸ್ಯಾಂಡ್ಲ್ವುಡ್ ಲೇಡೀಸ್ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು. ಸೊ ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಇತ್ತೀಚೆಗಂತೂ ಅವರು ಪರಭಾಷೆಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ತಾ ಇದ್ದಾರೆ. ಸೊ ಅವರು ಅಯೋಗ್ಯ ಸೀಕ್ವೆಲ್ ಅಲ್ಲಿ ಇರತಕ್ಕಂಥದ್ದು ಎಷ್ಟು ಪ್ಲಸ್ ಆಗಿದೆ ಸಿನಿಮಾಗೆ? ಅಲ್ಲ, ಅಫ್ಕೋರ್ಸ್, ಅಂದ್ರೆ ನಿಮ್ಗೆ ಈಗ ನಮ್ಮ ಜೋಡಿನ ಇಷ್ಟಪಟ್ಟಿದ್ದಾರೆ ಜನ. ಆ ಜೋಡಿ ಇಷ್ಟಪಟ್ಟಾಗ ಅವ್ರಿಗೆ ಬಿಟ್ಟು ಮಾಡೋಕ್ಕಾಗಲ್ಲ. ಆಮೇಲೆ ಈ ಸಿನಿಮಾಗೆ ನಾನು ಹೇಳಿದ್ನಲ್ಲ, ಒಬ್ರು ಬಿಟ್ಟು ಒಬ್ರು ಇಲ್ಲ ಅಂತ, ನಮಗೆ ರಚಿತಾ ಅವ್ರು ಬಿಟ್ಟು ಸಿನಿಮಾ ಇಲ್ಲ. ಅದು ನಿಮ್ಗೆ ಈಗ ಹಾಡಲ್ಲ, ಮುದ್ದು ಪುಟ್ಟಲಕ್ಷ್ಮಿ ಹಾಡು ನೋಡಿದಾಗ ನಿಮ್ಗೆ ಈಗ ಬ್ಯಾಟ್ನಿನಲ್ಲಿ ನಮ್ದೊಂದು ಸಾಂಗ್ ಇಟ್ಟಾಗಿತ್ತು. ಆಮೇಲೆ ಅಯೋಗ್ಯದಲ್ಲಿ ಫಸ್ಟ್ ಪಾರ್ಟ್ ಎಲ್ಲ ನೀವು ಕೇಳಂಗಿಲ್ಲ, ಏನಮ್ಮೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇವತ್ತು ಯಾರೋ ಹೇಳ್ತಿದ್ರು, ನಮ್ಮ ಯಾರು ಲಕ್ಷ್ಮಿ ಮತ್ತೆ ಇವ್ರದ್ದು ಪೇರ್ನ ಇಟ್ಕೊಂಡು, ರಾಜ್ಕುಮಾರ್ ಅವ್ರ ಪೇರ್ನ ಇಟ್ಕೊಂಡು ಅವರು 35 ಸಿನಿಮಾ ಮಾಡಿದ್ದಾರೆ. ಜಯಂತಿ ಅವ್ರ ಜೊತೆಗೆ ಹೆಚ್ಚು ಸಿನಿಮಾಗಳು ಮಾಡೋದು 35 ಸಿನಿಮಾ ಅಣ್ಣವರು ಜಯಂತಿ ಅವ್ರ ಜೊತೆಗೆ. ಹಂಗೆ ಕೆಲವು ಕಾಂಬಿನೇಷನ್ ಜನ ಇಷ್ಟಪಟ್ಟ ಮೇಲೆ ಅದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಂಗೆ ಯಾರೋ ಕೇಳ್ತಿದ್ರು ಅಂದ್ರೆ ಅದೇ ಪಾತ್ರಗಳಂತ. ಅಫ್ಕೋರ್ಸ್ ಅದೇ ಪಾತ್ರಗಳನ್ನ ಇಷ್ಟಪಡ್ತಾರೆ ಜನ, ಅದಕ್ಕೆ ಇಷ್ಟಪಡ್ತಿರೋದು. ಅಲ್ಲ, ನೀವು ಅಯೋಗ್ಯ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ರಚಿತಾ ರಾಮ್ ಅವ್ರನ್ನ ಮದುವೆ ಆಗ್ಬಿಟ್ಟು ಅಯೋಗ್ಯ 2 ನಲ್ಲಿ ಬೇರೆ ಹೀರೋಯಿನ್ ಜೊತೆ ನಿಂತ್ಕೊಂಡ್ರೆ ಅದು ಸಿಂಕ್ ಆಗಲ್ವಲ್ಲ. ಹಂಗಾಗಿ ಅಂದ್ರೆ ಅವರ ಎನರ್ಜಿ, ಆಮೇಲೆ ಅವರು ಸ್ಕ್ರೀನ್ ಮೇಲೆ ಇರೋದು, ಅದೆಲ್ಲೂ 100% ಪ್ಲಸ್ ಸಿನಿಮಾಗೆ. ಹೆಂಗೆ ಹೇಳ್ತಾರೆ ಅಂದ್ರೆ ಯಾವುದೇ ಪಾತ್ರವನ್ನು ನಾವು ಬಿಟ್ಟು, ಈಗ ರವಿಶಂಕರ್ ಆಗಲಿ, ಸಾಧು ಕೋಕಿಲಾರ್ ಆಗಲಿ, ಅವರೆಲ್ಲ ಇದ್ರೇನೆ ಸಿನಿಮಾ ಪ್ಲಸ್. ಹಂಗೆ ರಚಿತಾ ಅವ್ರು ಇದ್ರೇನೆ, ಆ ಜೋಡಿ ಇದ್ರೇನೆ ಅದಕ್ಕೆ ಮಜಾ ಬರೋದು. ಅವ್ರಿಗೆ ಮಾಡ್ತಾ ಇರೋದು ಖುಷಿನೇ ನನಗೆ. ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ನಾವು ಸಂತೋಷ ಪಡಬೇಕು. ಇನ್ನೊಂದು ತೆಲುಗುನಲ್ಲಿ ಮಾಡ್ತಿದ್ದಾರೆ, ವಿ ಆರ್ ವೆರಿ ಹ್ಯಾಪಿ. ಚಿರಂಜೀವಿ ಅವ್ರ ಜೊತೆ ಹೌದು ಮಾಡ್ತಿದ್ದಾರೆ, ಅದು ಖುಷಿ ಕೊಡೋ ವಿಷಯ ನಮಗೆಲ್ಲ. ಆ್ಯಂಡ್ ಇದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ಒಳ್ಳೊಳ್ಳೆ ಸೀನ್ಗಳಿದ್ದಾವೆ. ಅದರಲ್ಲಿ ಹೆಂಗೆ ನಿಮಗೆ ಅವರನ್ನ ಟಕಾಫರು, ಅವರನ್ನ ಏನೋ ಕೋಳಿ ಜಗಳ, ಆ ಫೈಟ್ ಎಲ್ಲ ಇತ್ತು. ಇದರಲ್ಲೂ ಆ ಟಕಾಫರು, ಆ ಕೋಳಿ ಜಗಳ ಎಲ್ಲ ಇದೆ. ಆ ಮಜಾ ಕೊಡುತ್ತೆ. ಈ ಸಂಪತ್ತಿಗೆ ಸವಾಲಲ್ಲಿ ಮಂಜುಳಾ ಮತ್ತೆ ಅಣ್ಣವರು ಹೆಂಗೆ ಕಚ್ಚಾಡ್ಕೋತಾ ಇದ್ರು, ಆ ಕಚ್ಚಾಟ ಈ ಸಿನಿಮಾದಲ್ಲೂ ಇದೆ. ಆ ಕಚ್ಚಾಟ ಇರೋದೇ ಮಜಾ. ಸೂಪರ್. ಆ ಕಚ್ಚಾಟ, ಒಂದಾಗೋದು, ಎಮೋಷನ್ಸ್, ಅವೆಲ್ಲ ಮಜಾ ಇದೆ. ಶಿವು ಮತ್ತೆ ಗಿರಿ ಅವರೇ, ಈ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳು ಒಂದು ಸಿದ್ದೇಗೌಡ, ಇನ್ನೊಂದು ಬಚ್ಚೇಗೌಡ. ಇವರಿಬ್ಬರ ನಡುವೆ ಅಂದ್ರೆ ಇವ್ರ ಮಧ್ಯೆನೆ ಮೇನ್ ಯುದ್ಧ ನಡೀತಾ ಇರುತ್ತೆ. ಅದರ ಹೊರತಾಗಿ ಈ ಇಬ್ಬರು ಗೌಡ್ರಿಗಿಂತ ದೊಡ್ಡ ಗೌಡ ಇನ್ನೊಬ್ಬ ಇದ್ದಾರೆ, ಯಾರು ಹೇಳಿ? ಮುನೇಗೌಡ. ಹೇಳಕ್ ಬಿಡಲ್ಲ ಅಂತ ಅವ್ರು ಹೇಳಿರೋದು. ಹಾಗಾದ್ರೆ ಅವರೇ ಮೊದ್ಲು ಹೇಳಿ. ಇಲ್ಲ, ಇಲ್ಲ ನಾನು ಹೇಳೋದು ಆಗಸ್ಟ್ ಹೇಳಕ್ಕೆ ಹೇಳ್ತೀನಿ. ಅಲ್ಲ, ಅದಕ್ಕಿಂತ ದೊಡ್ಡವರು ಅಂತಂದ್ರೆ ಗಿರಿಗೌಡ. ಗಿರಿಗೌಡ ಇಲ್ಲ, ಅವ್ರ ದೊಡ್ಡ ಸ್ಟ್ರೆಂತ್ ಅಪ್ಪ ನಮಗೆ. ಈಗ ಸಿನಿಮಾಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕೊಟ್ಟು ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕೆ ಅವರೇ ಕಾರಣ. ಅಲ್ಲ, ಅವರೊಬ್ಬರು ಹೀರೋ. ಅದನ್ನೇ ಹೇಳಿದ್ದು ಅಂದರೆ ಅವರ ತುಂಬ ಪ್ಯಾಷನೇಟ್ ಆಗಿದ್ದಾರೆ.
ಅವ್ರಿಗೆ ಈ ಸಿನಿಮಾ ಗೆಲ್ಲುತ್ತೆ ಬಿಡಿ, ಗೆಲ್ಲುತ್ತೆ, ಒಳ್ಳೇದಾಗುತ್ತೆ. ಅವ್ರಿಗೆ ಇನ್ನೂ 10 ಸಿನಿಮಾಗಳು ಮಾಡೋ ಕನಸಿದೆ. ಅಂದ್ರೆ ಸುಮ್ಮನೆ ಏನೋ ಬಂದಿದ್ದೀನಿ ಸಿನಿಮಾ ಮಾಡ್ಬಿಡ್ಬೇಕು, ಒಂದು ಸಿನಿಮಾ ಮಾಡ್ಬೇಕು, ಹೆಸರು ಮಾಡ್ಕೋಬೇಕು ಹಂಗಿಲ್ಲ ಅವ್ರಿಗೆ. ಪ್ಯಾಷನೇಟ್ ಆಗಿ ಇಂಡಸ್ಟ್ರಿ ಇರ್ಬೇಕು, ನಾನು 16 ವರ್ಷ ಇರಬೇಕು, 100 ಕೋಟಿ ಬಂಡವಾಳ ಹಾಕ್ಬೇಕು, ನಾನು ಚೆನ್ನಾಗಿರೋ ಸಿನಿಮಾಗಳನ್ನ ಮಾಡಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಎಮೋಷ್ನಲ್ ಆಗಿದ್ದಾರೆ ಅವರು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಇನ್ನೇನೋ ಬಜೆಟ್ ಇನ್ನೇನೋ ವ್ಯತ್ಯಾಸ ಆದಾಗ್ಲೂ 10 ನಿಮಿಷ ಸರ್ ಇಷ್ಟಾಗುತ್ತಾ ಅಂತೇನೋ ಅನ್ಕೊಂಡ್ರೆ 15 ನಿಮಿಷಕ್ಕೆ ಓಕೆ ಸರ್ ಮಾಡೋಣ ಸರ್, ಚೆನ್ನಾಗಾಗಬೇಕು ಸರ್, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ಬಿಡಿ ಸರ್, ಕ್ವಾಲಿಟಿ ಅಂತೂ ಚೆನ್ನಾಗಾಗಬೇಕು ಸರ್, ಪ್ರತಿ ಸಲ ಇದನ್ನ ಹೇಳೋರು ಅವರು. ಹಾಗಾಗಿ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇಲ್ಲಿವರೆಗೂ ಬರೀ ಪ್ರೊಡ್ಯೂಸರ್ ಅಲ್ದೇನೆ ಆಸ್ ಎ ಬ್ರದರ್ ಆಗಿ ಜೊತೆ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಬಂದಿದ್ದಾರೆ. ಗೆಲ್ಲಬೇಕು, ನಿಮ್ಗೆಲ್ಲ ಗೆಲ್ಲಬೇಕು, ಇದು ಗೆಲುವಾಗಬೇಕು, ನಾವು ಗೆಲ್ಬೇಕು ಸರ್, ನಾವು ಗೆದ್ದು ನಿಂತ್ಕೋಬೇಕು ಸರ್, ಛಲ ಹಠ ಎರಡೂ ಇದೆ. ಬಹುಶಃ ಅವರಿಗೆ ಈ ಸಿನಿಮಾ ಇಷ್ಟು ಬಿಗ್ ಸ್ಕೇಲ್ ಅಲ್ಲಿ ಆಗುತ್ತೆ ಅಂತ ಅವರು ಶುರುವಾದಾಗ ಅನ್ಕೊಂಡಿರಲಿಲ್ಲ. ಬಟ್ ಬಜೆಟ್ ಇಷ್ಟ ಆದ್ರೂ ಕೂಡ ಆಡಿಯೋ ಅಷ್ಟು ದಾಖಲೆ ಮೊತ್ತಕ್ಕೆ ಸೋಲ್ಡ್ ಔಟ್ ಆದಾಗ ಅವ್ರಿಗೂ ಎಲ್ಲೋ ಒಂದು ಭರವಸೆ ಬಂದಿರುತ್ತೆ. 100% ಸಿನಿಮಾ ದೊಡ್ಡ ಮಟ್ಟಕ್ಕೆ ಏನೋ ಒಂದು ದೊಡ್ಡ ಹೆಸರು ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಒಂದು ಸತ್ಯ ಏನಂದ್ರೆ ಯು ಕಾಂಟ್ ಬಿಲೀವ್, ಇಂಡಸ್ಟ್ರಿಯ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾಗೋಸ್ಕರ ಫೋನ್ ಮಾಡಿದ್ದಾರೆ. ಸೂಪರ್. ಎನ್ಕ್ವೈರೀಸ್ ನಡೀತಾ ಇದೆ ಪ್ರತಿಯೊಬ್ಬರು. ಓಕೆ, ಫೈನಲ್ ಆಗಿದೆ. ಪ್ರತಿಯೊಬ್ಬರು ಆದ್ರೆ ಎಲ್ಲರೂ ಫೋನ್ ಮಾಡಿ ಈ ಸಿನಿಮಾ ಬೇಕು, ಏನ್ ರೇಟ್ ಹೇಳ್ತೀರಾ. ಓಕೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅದು ಸತ್ಯ ಹೇಳಬೇಕು. ಅದು ಒಂದು ನಮಗೆ ಮುನೇಗೌಡ್ರಿಗೆ ಎಲ್ಲ ಒಂದ್ ಕಡೆ ಒಂದು ಕಾನ್ಫಿಡೆನ್ಸ್, ವಾವ್ ನಮ್ಮ ಸಿನಿಮಾ ಹಿಂಗೆ ಬಿಸ್ನೆಸ್ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ ಅನ್ನೋದು. ಎಲ್ಲ ಕಡೆ ಆ್ಯಂಗಲಿಂದಲೂ ಬಿಸ್ನೆಸ್ ಆಗ್ತಾ ಇದೆ ಸಿನಿಮಾ. ಇದಕ್ಕೆ ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ವಿ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಯೋಗ್ಯ 2 ಅಂತಂದಾಗ. ಬಟ್ ನಾವು ಹಾಡುಗಳು ಚೆನ್ನಾಗಿ ಕೊಡ್ಲೇಬೇಕು, ಹಾಡುಗಳು ನಮ್ಗೆ ಹಿಟ್ ಆಗ್ಲೇಬೇಕು, ನಾವು ಬಿಡೋ ಪ್ರತಿಯೊಂದು ಕಂಟೆಂಟ್ ಕ್ವಾಲಿಟಿ ಕೊಡ್ಲೇಬೇಕು. ಸಾಂಗ್ಸ್ ಆಮೇಲೆ ನಾವ್ ಏನ್ ಕಂಟೆಂಟ್ ಬಿಟ್ರು ಅದು ಕ್ವಾಲಿಟಿ ಇರಲೇಬೇಕು. ಅದು ನಮ್ಗೆ ಚಾಲೆಂಜ್ ಇತ್ತು. ಆ ಚಾಲೆಂಜ್ಗೆ ನಾವು ತುಂಬಾ ಕೂತ್ಕೊಂಡು ವರ್ಕ್ ಮಾಡಿ ಪ್ರತಿ ಹಂತದಲ್ಲೂ ನಾವ್ ಏನ್ ಕಂಟೆಂಟ್ ಬಿಟ್ರು ಅದು ಜನ ಇಷ್ಟಪಡೋ ಥರ ಆಗಲೇಬೇಕು, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿದ್ವಿ. ಅದಕ್ಕೆ ಸಾತು ಕಂಪ್ಲೀಟ್ಲಿ ಮುನೇಗೌಡರು ಕೊಟ್ಟರು. ಅದೆಲ್ಲ ವರ್ಕ್ ಆಯ್ತು. ಈಗ ಅಯೋಗ್ಯ 2 ಸಿನಿಮಾ ಇದೇ August 7th ರಿಲೀಸ್ ಆಗ್ತಾ ಇದೆ. ಅದೇ August 26ಕ್ಕೆ ನಿಮ್ಮ ಆಪ್ತ ಮಿತ್ರ ಒಂದು ಕಾಲದಲ್ಲಿ ಯಶ್ ಅವರು, ಈಗ್ಲೂ ಅವ್ರು ನಿಮ್ಗೆ ಆಪ್ತ ಮಿತ್ರರೇ. ಹೌದು, ಡ್ರಾಮಾ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿದ್ರಿ. ಅದಕ್ಕೆ ಆ ಸಿನಿಮಾದ ಹೊರತಾಗಿ ಒಂದೊಳ್ಳೆ ಬಾಂಡಿಂಗ್ ಇದೆ ನಿಮಗೂ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ನಡುವೆ. ಸೊ ಅವ್ರು ಇವಾಗ ನಮ್ಮ ಕನ್ನಡವನ್ನ ವಿಶ್ವದ ಮೂಲೆ ಮೂಲೆಯಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂತಹ ಕನ್ನಡದ ಹಾಲಿವುಡ್ ಮೂವಿ ಟಾಕ್ಸಿಕ್ ಕೂಡ ಬರ್ತಾ ಇರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ಒಬ್ಬ ಕ್ವಾಟ್ಲೆ ಸತೀಶ ಹೆಂಗೋ ಮೊನ್ನೆ ತಾನೇ PUC ಮುಗ್ಸವ್ರೆ, ಊರಾಳು ಮಾಡೋದಕ್ಕೆ ರಿಸರ್ಚ್ ನಡೆಸವ್ರೆ. ಕರೆಕ್ಟ್ ಟೈಮು. ಬಹಳ ಖುಷಿ ಆಗುತ್ತೆ ನನಗೆ. ಅಂದ್ರೆ 2 ಸಿನಿಮಾಗಳು ಒಟ್ಟಿಗೆ ಕಾಕತಾಳೀಯ. ಅಂದ್ರೆ ನಾವು ಕರೆಕ್ಟ್ ಆ ಟೈಮ್ ರೆಡಿ ಆಗಿದ್ವಿ, ಆ ಟಾಕ್ಸಿಕ್ ರೆಡಿ ಆಗಿತ್ತು ಕರೆಕ್ಟ್ ಟೈಮ್ಗೆ. ನನಗೂ ಬಹಳ ಪ್ರೌಡ್ ಫೀಲ್ ಇದೆ. ಅಂದ್ರೆ ಗೆಳೆಯನ್ ಸಿನಿಮಾ ಇವತ್ತು ಏನೋ ಆ ಲೆವೆಲ್ಗೆ ಅಂದ್ರೆ ಆಲ್ ಓವರ್ ವರ್ಲ್ಡ್ ರಿಲೀಸ್ ಆಗ್ತಿರೋದು. ಅಂದ್ರೆ ಗಡಿನ ಮೀರಿ ಯಾವಾಗಲೂ ಪ್ರಯತ್ನ ಮಾಡೋದೈತಲ್ಲ, ಅದು ಕೆಲವರು ಮಾತ್ರ ಸಾಧ್ಯ. ಅಂದ್ರೆ ಇಷ್ಟೇ ನಮ್ಮ ಬದುಕು ಅನ್ನೋದಕ್ಕಿಂತನೂ ಇನ್ನೂ ಬದುಕಿದೆ ಅಂತ ಯಾರು ಬಗಿತಾ ಹೋಗ್ತಾರೋ ಆಳಕ್ಕೆ, ಅವ್ರು ಮಾತ್ರ ಚಾಲೆಂಜ್ಗಳನ್ನ ಸ್ವೀಕಾರ ಮಾಡೋದು, ಅವ್ರು ಮಾತ್ರ ದಾಖಲೆಗಳನ್ನ ಸೃಷ್ಟಿ ಮಾಡೋದು. ಎಷ್ಟೇ ಅನ್ಕೊಂಡ್ರೆ ಅಷ್ಟೇ ಇರುತ್ತೆ ಲೈಫು. ಇಷ್ಟಲ್ಲ ಇನ್ನೂ ಇದೆ ಗುರು ಅಂತಂದ್ರೆ ಹಂಗೆ ಓಪನ್ ಆಗುತ್ತೆ. ಹಂಗೆ ಓಪನ್ ಆಗಿರೋ ಟಾಕ್ಸಿಕ್ ಬಗ್ಗೆ ನಂಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಅದು ಸೂಪರ್ ಹಿಟ್ ಆಗಲಿ. ಅದೇ ಟೈಮಲ್ಲಿ ನಮ್ದು ಅಯೋಗ್ಯ ಬರ್ತಿರೋದ್ರಿಂದ ವಿ ಆರ್ ಆಲ್ಸೋ ವೆರಿ ಒಂಥರ ಖುಷಿ ವಿಷಯ ನಮಗೆ. ಮತ್ತೊಂದು ಕೋಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ಡ್ರಾಮಾ ಸಿನಿಮಾದ ಮೂಲಕ ನೀವಿಬ್ರು ಒಟ್ಟಿಗೆ ಮಾಡಿದೀವಿ. ಹೌದು, ಅದೇ ಯೋಗರಾಜ್ ಭಟ್ರು ಬರೆದಂತಹ ತಬಾಹಿ ಸಾಂಗ್ ಅಂತೂ ಹೌದು ವರ್ಲ್ಡ್ ವೈಡ್ ಪ್ರತಿಯೊಬ್ಬರ ಬಾಯಲ್ಲೂ ಗುನುಗುವಂತ ಆಗಿದೆ ಆ ಸಾಂಗ್. ಇವತ್ತು ಟ್ರೆಂಡ್. ಅಂದ್ರೆ ಯೋಗರಾಜ್ ಸರ್ ಅಂತಂದ್ರೆ ನನಗೆ ಯಾವತ್ತೂ ಏನೋ ನನ್ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಅವರು ನನಗೆ ಏನಂತಾರೆ ಗುರುಗಳು, ಅಣ್ಣ, ನಮ್ಮ ಮನೆಯವರು ಎಲ್ಲವೂ ಹೌದು. ಅದು ನನ್ನ ನಾನು ಇವತ್ತಿಂದಲ್ಲ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಹೇಳ್ತಾನೆ ಇದ್ದೀನಿ. ಅದನ್ನ ಅದು ನಾನು ಬದುಕಿರೋರ್ಗೂ ಹೇಳ್ತಾನೆ ಇರ್ತೀನಿ. ಅವ್ರ ಕಾಂಟ್ರಿಬ್ಯೂಷನ್ ನನ್ನ ಮೇಲೆ ತುಂಬ ಇದೆ. ಬಿಕಾಸ್ ನಾನು ಇವತ್ತೇನು ಇಲ್ಲಿ ಕೂತಿದ್ದೀನೋ ಅಥವಾ 16 ಸಿನಿಮಾಗಳು ಮಾಡೋಕ್ಕೆ ಕಾರಣ ಅವರೇ. ಯಾಕೆಂದರೆ ಇವತ್ತು ನಾನು ಗೆದ್ದು ಡ್ರಾಮಾ ಲೂಸಿ ಆದಮೇಲೆ ನನಗೆ ಬೇರೆ ಬೇರೆ ಆಫರ್ಗಳು ಬಂತು ಬಿಟ್ರೆ, ನಾನು ಏನು ಅಲ್ದೇ ಇರೋ ಟೈಮಲ್ಲಿ ನನ್ನ ಗುರುತಿಸಿ ಇಲ್ಲ ನೀನು ಮಾಡ್ತೀಯ, ನಿನ್ನ ಕೈಲಾಗುತ್ತೆ ಅಂತ ಜೊತೆ ನಿಂತ್ಕೊಂಡವರು ಯೋಗರಾಜ್ ಸರ್, ಪವನ್ ಕುಮಾರ್, ಸೂರಿ ಸರ್. ಇವ್ರು 3 ಜನ ಕಾಂಟ್ರಿಬ್ಯೂಷನ್ ನನ್ನ ಮೇಲೆ ತುಂಬ ಇದೆ. ಅದ್ರ ಋಣ ಅಂತ ಹೇಳಕ್ ಹೋಗಲ್ಲ, ಅದನ್ನ ಪ್ರೀತಿಯಿಂದ ನಾನು ಅದನ್ನ ವಾಪಸ್ ಕೊಡಕ್ಕಂತೂ ಆಗಲ್ಲ. ಅದನ್ನ ನಾನು ಯಾವಾಗಲೂ ಆ ರೆಸ್ಪೆಕ್ಟ್ ನನ್ನ ಮೇಲೆ, ಅವ್ರ ಮೇಲೆ ನನಗೆ ಸದಾ ಕಾಲ ಇರುತ್ತೆ. ಅಫ್ಕೋರ್ಸ್ ಗುರುಗಳು ಏನೇ ಬರೆದ್ರು ಅವ್ರು ಚೆನ್ನಾಗಿ ಬರೀತಾರೆ. ಆ್ಯಂಡ್ ಅವರು ಏನೋ ತುಂಬ ಪ್ಯಾಷನೇಟ್. ಅವರು 24/7 ಅವರು ಒಂಥರ ಸಿನಿಮಾ ಬಿಟ್ಟು ಇನ್ನೇನು ಯೋಚನೆ ಮಾಡೋ ಮನುಷ್ಯರೇ ಅಲ್ಲ. ಅವರು ನಿನ್ನೆ ನಮ್ಮ ವಾಹಿನಿಯಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಯಶ್ ಅವ್ರಿಗೆ ದಾರಾ ಬೇಂದ್ರೆ ಅವರ ಒಂದು ಕವನ ಹೇಳಿದ್ರೆ, ಅವ್ರ ಹೆಸರು ಹೇಳ್ದಿರ, ಇದು ಬೇಂದ್ರೆ ಅವ್ರ ಕವನ ಅಂತ ಹೇಳ್ದಿರ, ಒಂದು ಕವನ ಹೇಳಿದ್ರೆ ಸಾಕು ಅದನ್ನ ಡಿಕೋಡ್ ಮಾಡುವಂತ ಶಕ್ತಿ ಅವ್ರಿಗಿದೆ. ಯಾಕಂದ್ರೆ ಅವರು ಸೀರಿಯಲ್ ಡೇಸಲ್ಲೇ
ಒಳ್ಳೆ ಬರಹಗಾರರು, ಅವಾಗ್ಲೇನೆ ಅವ್ರ ಸಾಹಿತ್ಯ ಬರಿತಿದ್ರು ಅಂತಕ್ಕಂಥ ಮಾತನ್ನ. ಆಮೇಲೆ ಒಬ್ಬ ಹೀರೋ ಅಂತಂದ್ರೆ ಏನ್ ಗೊತ್ತಾ, ನಾನು ಹೇಳೋದು ಹೀರೋಗಳು ಅಂತಂದ್ರೆ ಸುಮ್ಮನೆ ಏನೋ ಬರ್ತಾರೆ ಆಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋದಲ್ಲ. ಈಗ ನಾನು ಹೇಳೋದೇನು ಗೊತ್ತಾ, ಒಬ್ಬ ಹೀರೋಗೆ ಎಷ್ಟು ಬುದ್ಧಿ ಇರಬೇಕು ಅಂದ್ರೆ, ಒಬ್ಬ ನಿರ್ದೇಶಕ ಮತ್ತೆ ಎಲ್ಲಾ ತಂತ್ರಜ್ಞರು ಮತ್ತೆ ಎಲ್ಲಾ ವಿಜ್ಞಾನಿಗಳನ್ನೂ ಏನು ವಿಜ್ಞಾನಿಗಳು ಯೋಚನೆ ಮಾಡುವಷ್ಟು ಯೋಚನಾ ಶಕ್ತಿ ಒಬ್ಬ ಹೀರೋಗಿರ್ಬೇಕು. ಯಾಕಂದ್ರೆ ನೀವೀಗೇನೋ ಒಂದು ಬಂದು ಸೀನ್ ಹೇಳ್ತೀರಾ ಅನ್ಕೊಳ್ಳಿ ನನಗೆ, ಏಯ್ ಅವನೆಲ್ಲ ಅವನಿಗೆ ಗೊತ್ತೇನೋ, ಅವನೇನ್ ಮಾಡೋನೆ ಗೊತ್ತೇನೋ, ಅವ್ನು ಹಿಂಗ್ ಮಾಡೋನೆ ಹಂಗ್ ಮಾಡೋನೆ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ನೀವ್ ಹೇಳ್ಬೇಕಾದ್ರೆ ಅದ್ರ ಅಷ್ಟು ಅರ್ಥ ನನಗೆ ಗೊತ್ತಿರ್ಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆ ಒಂಚೂರಾದ್ರೂ ನಾಲೆಡ್ಜ್ ಇರ್ಲೇಬೇಕು. ನೀವ್ ಇಲ್ಲ ಅಂದ್ರೆ ನೀವ್ ಹೇಳಿ ಸೀನಲ್ಲಿ ನಾನು ಆಕ್ಟ್ ಮಾಡಿದ್ರೆ ಪ್ರತಿಯೊಂದು ಸೀನ್ಗೂ ಅದ್ರ ಸಮಾಜದಲ್ಲಿ ಬೇರೆ ಬೇರೆ ಏನೋ ಪರಿಣಾಮನ ಬೀರ್ಬೋದು. ನೀವ್ ಹೇಳಿ ಸೀನ್ ನಾನು ಮಾಡ್ಬಿಟ್ರೆ ಅಂತ ಅನ್ಕೊಳ್ಳಿ, ನಾಳೆ ಜನ ಏನ್ ಕೇಳ್ತಾರೆ ಗೊತ್ತಾ, ಯಾರು ಬರ್ದಿದ್ದು ಅಂತ ಕೇಳಲ್ಲ, ನೀನ್ ಏನ್ ಗುರು ಹಿಂಗ್ ಮಾತಾಡಿದೆ ಅಂತ ಕೇಳ್ತಾರೆ. ಅದ್ರ ಪರಿಣಾಮ ಬಹಳ ಮುಖ್ಯ ಆಗುತ್ತೆ. ಹಂಗಾಗಿ ನೀವು ಅಣ್ಣವರು 3ನೇ ಕ್ಲಾಸ್ ಓದಿದ್ರು ಅವರು ಜಗತ್ತಿನ ಎಲ್ಲಾ ಭಾಷೆಯ ಸಿನಿಮಾಗಳು ನೋಡ್ತಾ ಇದ್ರು. ಅವ್ರಿಗಿದ್ದಂತ ಶಕ್ತಿ, ಈ ವಿಷ್ಣು ಸರ್ ಆಗ್ಲಿ, ಅವ್ರು ಮಾತಾಡ್ತಾ ಇರೋದು ಕೂತ್ಕೊಂಡು ಕೇಳಿಸ್ಕೊಳ್ಳಿ, ಅಂಬರೀಷ್ ಅಣ್ಣ ಆಗ್ಲಿ, ಅನಂತ್ ನಾಗ್ ಅವರಾಗ್ಲಿ, ನೀವು ಹಳೆ ಆಕ್ಟರ್ಗಳನ್ನ ತಗೊಳ್ಳಿ, ಎಲ್ಲ ಒಂಥರ ದೊಡ್ಡ ದೊಡ್ಡ ಗ್ರಂಥಗಳವರು. ಅಷ್ಟು ಬುದ್ಧಿಶಕ್ತಿ ಇತ್ತು ಅವ್ರಿಗೆ. ಆ ಬುದ್ಧಿಶಕ್ತಿ ಪ್ರತಿಯೊಬ್ಬ ಹೀರೋಗಲ್ಲ, ಪ್ರತಿಯೊಬ್ಬ ಕಲಾವಿದರಿಗೂ ಬೇಕು, ಎಲ್ರಿಗೂ ಬೇಕು ಅಂತ ನಾನು ಹೇಳೋದು. ಸೂಪರ್, ಅದು ಬೇಕೇ ಬೇಕು ನಮ್ಮ ಇಂಡಸ್ಟ್ರಿ ಒಳಗೆ ಅಂತ. ಸೂಪರ್. ನಮಗೂ ಖುಷಿ ಆಯ್ತು, ನೀವು ಪ್ರೀವಿಯಸ್ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಬರ್ದಿದ್ರಿ. ಥ್ಯಾಂಕ್ ಯು. ನನಗೆ ಅಂದ್ರೆ ನೀನಾಸಂ ಸತೀಶ್ ಅವರು ಒಬ್ಬ ಒಳ್ಳೆ ಕಲಾವಿದ ಅಂತ ಗೊತ್ತು. ಅಭಿನಯ ಚಿತ್ರ ಅನ್ನೋ ಟೈಟಲ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಪ್ರೇಕ್ಷಕರು. ಅದರ ಹೊರತಾಗಿ ನಿಮ್ಮಲ್ಲಿ ಈ ತರದ ಒಬ್ಬ ಸಾಹಿತ್ಯಗಾರ ಅಡಗಿದಾನೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾನೇ ನಿಮ್ಗೆ ಫೋನ್ ಮಾಡಿ ಹೇಳಿದ್ದೆ, ಏನ್ ಬ್ಯೂಟಿಫುಲ್ ಆಗಿ ಪೋಣಿಸಿದ್ರಿ ಪದಗಳು, ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಿದ್ದೆ. ಫಸ್ಟ್ ಸಾಂಗ್ ಹೇಳೋ 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 ಮಾದೇವ ಸಾಂಗು ಸಕ್ಕದಾಗಿ ಬರ್ದಿದ್ರಿ. ಬರಿತಾ ಇರ್ರಿ, ಅದೊಂದೇ ನಿಮ್ ಸಿನಿಮಾ ಅಂತ ಅದಕ್ಕೆ ಮಾತ್ರ ಬರೀಬೇಡಿ, ಬರವಣಿಗೆ ನಿರಂತರವಾಗಿ. ಖಂಡಿತ ಬರೋಣ. ಶಿವಣ್ಣ ಅವರೇ, ಗಿರೀಶ್ ಅವ್ರ ಕೇಳ್ಬಿಡ್ತೀನಿ. ಈಗ ಯಶ್ ಅವ್ರ ಜೊತೆ ನೀವು ಒಂದು 3-4 ಸಿನಿಮಾದಲ್ಲಿ ಮಾಡಿದೀರಾ, ಸೀರಿಯಲ್ ಮಾಡಿದೀರಾ, ಸಿನಿಮಾಗಳು ಮಾಡಿದೀರಾ. ಸೊ ಯಶ್ ಅವರ ಬೆಳವಣಿಗೆ, ಟಾಕ್ಸಿಕ್ ಸಿನಿಮಾ ಬರ್ತಿದೆ, ನಿಮ್ ಸಿನಿಮಾದ್ರ ಜೊತೆಗೆ ತುಂಬಾ ಖುಷಿ ಆಗತ್ತೆ. ಇವ್ರು ಎಲ್ಲ ಹೇಳಾಯ್ತಲ್ಲ, ಇನ್ನೇನು ಸೇಮ್ ಅಡುಗೆ. ನಿಮ್ಮ ಅವರ ಒಂದು ಅವಿನಾಭ ಅಂದ್ರೆ ಮರೆಯಲಾಗದ ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಮೇಲೆ? ಬೇಕಾದಷ್ಟು ಇದಾವೆ, ಸಿಕ್ಕಾಪಟ್ಟೆ ಇದಾವೆ, ಯಾಕಿಲ್ಲ. ನಮ್ಗೆ ಅವರು ಹೋಗಿದ ರೀತಿ, ಅವರು ಹೊಡೆದಾಡಿದ ರೀತಿ, ಅದು ಬೆಳೆದಿದ್ದ ರೀತಿ, ಬಂದಿದ್ದ ರೀತಿ ತುಂಬ ಖುಷಿ ಕೊಡುತ್ತೆ. ಝೀರೋಯಿಂದ ಶುರು ಮಾಡ್ತಾರಲ್ಲ, ಅದು ಮೈನಸ್ಸಿಂದ, ಝೀರೋಯಿಂದ ಓಕೆ, ಮೈನಸ್ಸಿಂದ ಶುರು ಮಾಡ್ತಾರಲ್ಲ ಇವರು ಮತ್ತು ಅವರು. ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗಾದ್ರೂ ಸಿನಿಮಾಗಳು ನೋಡ್ತಾ ಇದ್ದೀನಿ, ನಮ್ಮಪ್ಪ ಕರ್ಕೊಂಡೋಗೋರು. ಬಟ್ ನಿಮ್ಗೆ ಸಿನಿಮಾ ನೋಡೋಕ್ಕೆ ಚಾನ್ಸೇ ಇಲ್ಲ. ಹಳ್ಳಿಗಳಿಗೆ ಹೋದರೆ ನಿಮಗೆ ಸಿಟಿಗೆ ಬರಬೇಕು ಅಂತ ಸಿನಿಮಾಗಳು ನೋಡೋಕ್ಕೆ ನಮಗೇನೋ ಇರ್ತಾಯಿತ್ತು. ಬಟ್ ಹೆಂಗೆ ಹೆಂಗೆ ಬಂತು ಆ ಟೈಮ್ ಲೈನಿಗೆ, ಹೆಂಗೆ ಬಂದ್ರಿ ನೀವು ಹೆಂಗೆ ಅನ್ನಿಸ್ತು ನಿಮಗೆ ಸಿನಿಮಾಗೆ ಬರಬೇಕು ಅಂತ? ನಾವು ನಾಟಕ ಶುರು ಮಾಡಿದ್ಮೇಲೆ ಅನಿಸಿದ್ದು ಸಿನಿಮಾ ಮಾಡಬೇಕು ಅಂತ. ಇವ್ರು ಸಿನಿಮಾ ಮಾಡಬೇಕು ಅಂತ ಬಂದವರು, ಆ ಕಿಚ್ಚಿಟ್ಕೊಂಡು ಬಂದವರಲ್ವಾ. ಸೊ ಆ ಕಿಚ್ಚು 7ಕ್ಕೆ ಮತ್ತು 26ಕ್ಕೆ ಬರ್ತಾ ಇದೆ, ಅದೇ ಖುಷಿ ನಮಗೆ. ಸೂಪರ್. ನಿಮ್ಮ ಮತ್ತೆ ಯಶ್ ಅವರ ನಡುವಿನ ಅನುಬಂಧದ ಬಗ್ಗೆ, ಟಾಕ್ಸಿಕ್ ಸಿನಿಮಾದ ನಿರೀಕ್ಷೆಗಳ ಬಗ್ಗೆ? ಅದೇ ನಾನು KGF ಚಾಪ್ಟರ್ 1 ನಾನು ಆ್ಯಕ್ಟ್ ಮಾಡಿದ್ದೆ. ಓಕೆ, ಒಂದು 9-10 ದಿನ ಶೂಟಿಂಗು ಆಗಿತ್ತು. ಓಕೆ. ಸೊ ಕಾರಣಾಂತರಗಳಿಂದ ಅಂದರೆ ಅಷ್ಟು ಸೀರಿಯಸ್ ಆಗಿ ಹೋಗ್ತಿರೋದ್ರ ಮಧ್ಯದಲ್ಲಿ ಕಾಮಿಡಿ ಎಲ್ಲೋ ಬೇಡ ಅಂತ ಅನ್ನಿಸ್ದೆ ಅನ್ನೋದಕ್ಕೋಸ್ಕರ ಪಾರ್ಟ್ನ ತೆಗೆದುಬಿಟ್ಟು ಆಯಿತು. ಇದು ನಮ್ಗೆ ಗೊತ್ತಿರಲಿಲ್ಲ. ಹೌದಾ? ಇಲ್ಲ, ಶೂಟಿಂಗ್ ಮಾಡಿದ್ವಿ. ಬಟ್ ಅವಾಗಲೂ ಅಷ್ಟೇ ಅವರು ಅಷ್ಟು ಬಾಡಿ ಮಾಡಿಕೊಂಡು ಒಂದು ಸಿನಿಮಾನ ಮತ್ತು ಕನ್ನಡ ಸಿನಿಮಾನ ಒಂದು ಬೇರೆ ಹಂತಕ್ಕೆ ತಗೊಂಡೋಗಿ ಇಟ್ಟಿರುವಂಥ ವ್ಯಕ್ತಿ. ಅವ್ರ ಬಗ್ಗೆ ಯಾವಾಗಲೂ ಗೌರವ ಇದ್ದೇ ಇರುತ್ತೆ. ಸೊ ಕ್ಯಾರವನ್ಗೆ ಒಂದ್ಸಲ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ಕರೆದಿದ್ರು, ಬರಕೇಳಿ ಅಲ್ಲಿ ಹೋದ್ರೆ ಆರಾಮ ಮೂಲೆಯಲ್ಲಿ ಹಿಂಗೆ ಹೊರಿಕೊಂಡು ಮುದ್ದೆ, ಉಪ್ಪೆಸರು, ಸೊಪ್ಪು, ಸೌತೆಕಾಯಿ ಊಟ ಮಾಡಿದ ಬೇರೆ ಒಟ್ಟಿಗೆ ಊಟ ಮಾಡ್ಬಿಟ್ಟು ಊಟ ಮಾಡಿದ್ದು. ಅಂದರೆ ಊಟದ ವಿಷಯ ನಾನು ಹೇಳ್ತಿರೋದು. ಅವರು ನಮ್ಮ ಮಂಡ್ಯ, ಮೈಸೂರು ಕಡೆಯವ್ರೇ. ಸೊ ಆ ಊಟದ ನೋಡಿದಾಗ ಸೊ ಇಲ್ಲ, ಅವ್ರಿಗೆ ಯಾವುದೇ ಎಷ್ಟೇ ಇದು ಇಂಗ್ಲೀಷ್ ಸಿನಿಮಾ ಥರ ಐತೆ, ಅವ್ರು ಇಂಗ್ಲೀಷ್ ಸಿನಿಮಾಗೆ ಹೋಗ್ಬಿಡ್ತಾರೆ ಅವು ಇವು ಅಂತ ಏನೇ ಹೇಳಿದ್ರು, ಆ ಮುದ್ದೆ ಉಪ್ಸಾರು ನೋಡಿದಾಗ ಇಲ್ಲ, ನಮ್ಮ ಮಂಡಿದ್ದು ಇದು, ನಮ್ಮ ಇಂಡಿಯಾದಿದ್ದು, ನಮ್ಮ ಕರ್ನಾಟಕದಿದ್ದು ಅನ್ನೋದು ನೆನಪಾಗ್ತಾ ಇರುತ್ತೆ. ಸೊ ಅವ್ರ ಬೆಳವಣಿಗೆ ತುಂಬ ಖುಷಿ ಕೊಟ್ಟಿದೆ. ಸೊ 2 ಸಿನಿಮಾ, ವೆಂಕಟೇಶ ಸತೀಶ ಇಬ್ಬರು ಸಿನಿಮಾ ಒಂದು 2-3 ವಾರಗಳ ಹಂತರದಲ್ಲಿ ಬರ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಐತೆ. ನಮ್ಮ ಅಯೋಗ್ಯ 2 ತಂಡದ ಕಡೆಯಿಂದ ನಾವು ಕೂಡ ವಿಶ್ ಮಾಡೋಕ್ಕೆ ಇಷ್ಟ, ವಿಶ್ ಮಾಡ್ತೀವಿ. ಖುಷಿ ಆಯಿತು. ಸತೀಶ್ ಅವರೇ, ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು, ಅವತ್ತಿಂದ ನೀವು ನನಗೆ ಸಿಗಲಿಲ್ಲ. ನಿಮಗೆ ಈ ಪ್ರೀವಿಯಸ್ ಸಿನಿಮಾ ದಿ ರೈಸ್ ಆಫ್ ಅಶೋಕ ಸಿನಿಮಾ ವೈಯಕ್ತಿಕವಾಗಿ ನಂಗೆ ತುಂಬ ಇಷ್ಟವಾದಂಥ ಸಿನಿಮಾ. ನೀವೆಲ್ಲ ಎಷ್ಟು ಎಫರ್ಟ್ಸ್ ಹಾಕಿದ್ರಿ, ಆ ಸಿನಿಮಾ ಮಾಡಿದ್ರಿ ಅಂತ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇತ್ತು. ಅವೆಲ್ಲವುಗಳ ಹೊರತಾಗಿ ಸಿನಿಮಾ ಸೋಲು ಅಂತ ಕಂಡಾಗ ನೀವು ಕುಗ್ಗಲಿಲ್ಲ,
ಆಯಿತು ಸೋಲು ಗೆಲುವು ಒಂದು ಲೈಫಲ್ಲಿ ಈಕ್ವಲ್ ಆಗಿ ಸ್ವೀಕರಿಸಬೇಕು ಅಂತ ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಬಂದು ಇನ್ನೊಂದು ಸಿನಿಮಾದಲ್ಲಿ ತೊಡಗಿಸ್ಕೊಂಡು ಅದನ್ನು ರಿಲೀಸ್ ಅಂತ ತಂದಿದ್ದೀರಾ. ನಿಮ್ಮನ್ನು ಎಷ್ಟು ಬಾಧಿಸಿತ್ತು ಅದರ ಒಂದು ಸೋಲು ಅಂತಕ್ಕಂಥದ್ದು? ಅದು ಸಿನಿಮಾದ ಸೋಲ ಅಥವಾ ಕನ್ನಡ ಪ್ರೇಕ್ಷಕರ ಸೋಲ? ಅದನ್ನು ಅದನ್ನ ನನಗೆ ಏನು ಹೇಳಕ್ಕಾಗಲ್ಲ. ಅಂದ್ರೆ ಕೆಲವೊಂದ್ಸಲ ಬ್ಲ್ಯಾಂಕ್ ಆಗ್ಬಿಡ್ತೀವಿ. ಅಂದ್ರೆ ಯಾಕೆ ಹಿಂಗಾಯ್ತು, ಏನಾಯ್ತು, ಏನು ನಾವು ಗೆಸ್ ಮಾಡಕ್ಕಾಗಲ್ಲ. ಅದು ಏನೋ ನೂರಾರು ಕಾರಣಗಳಿರ್ಬೋದು, ವಿ ಡೋಂಟ್ ನೋ. ಆದ್ರೆ ನನಗೆ ಒಂದಿತ್ತು, ಅಂದ್ರೆ ಅಷ್ಟು ವರ್ಷ ಶ್ರಮ ಇತ್ತು. ಅದು ಪ್ರತಿ ಸಲ ನಮ್ಗೆ ಅನ್ಸೋದ್ರೆ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ಬೇಕು ಅಂತ. ಯಾಕಂದ್ರೆ ಈ ಪ್ರತಿಯೊಂದು ಮಕ್ಕಳು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆಯಕ್ಕೆ ಫಸ್ಟ್ ಒಂದೇ ದಿವಸದಲ್ಲಿ ಎಕ್ಸಾಮ್ ಬರೆಯಲ್ಲ. ಅಂದ್ರೆ ಹಂತವಾಗಿ ಓದಿ ತಿಂಗಳಾನುಗಟ್ಟಲೆ ಓದಿರ್ತೇವೆ. ಆ ಓದಿ ಎಲ್ಲೋ ಒಂದ್ ಕಡೆ ನಮ್ ಇಡೀ ಲೈಫ್ ಚೆನ್ನಾಗುತ್ತೆ ಈ ಎಕ್ಸಾಮ್ ಆದ್ಮೇಲೆ ಅಂತ ಎಕ್ಸಾಮ್ ರಿಸಲ್ಟ್ ಕಾಯ್ತಾ ಇರ್ತಾರೆ. ಸಮ್ ಟೈಮ್ಸ್ ಏನಾಗುತ್ತೆ, ಮಿಸ್ ಆಗುತ್ತೆ ಅಂತ. ಆ ಸೋಲ್ಗಳಿದಾವಲ್ಲ, ಅದಕ್ಕೆ ನಾವು ಹೆದರಬಾರ್ದು ಅಂತ ನಾನು ಹೇಳೋದು. ಅಂದ್ರೆ ಎಗೇನ್ ಅಂಡ್ ಎಗೇನ್ ಎದ್ದೇಳ್ತಿರ್ಬೇಕು. ಯಾಕಂದ್ರೆ ನಾವು ಬಂದಿರೋದೇ ಏನಂದ್ರೆ, ನೀವು ಯೋಚನೆ ಮಾಡಿದ್ರೆ ನಾನಂತೂ ನಾವ್ಯಾರು, ನಾನಾಗ್ಲಿ, ಇವರಾಗ್ಲಿ, ಯಶ್ ಆಗ್ಲಿ, ಇನ್ನೊಬ್ರಾಗ್ಲಿ, ಯಾರು ನಾವೇನು ಶ್ರೀಮಂತರ ಮಕ್ಕಳಲ್ಲ. ಯಾವ್ದೋ ಹಳ್ಳಿಯಿಂದ, ಯಾವ್ದೋ ಊರಿಂದ ಸುಮ್ಮನೆ ಯಾವ್ದೋ ಬ್ಯಾಗ್ ಹಾಕೊಂಡು ಬಂದವ್ರು, ಹಿಂಗೆ ಏನು ತರದೇ ಬಂದವ್ರು ನಾವು. ಇವತ್ತು ಜನ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇವತ್ತು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಪ್ರತಿಯೊಂದು ಸಿನಿಮಾಗಳು ನಮ್ಗೆ ಎಕ್ಸ್ಪೆರಿಮೆಂಟೇನೆ. ಕೆಲವೊಂದ್ಸಲ ಗೆಲ್ತೀವಿ, ಕೆಲವೊಂದ್ಸಲ ಸೋಲ್ತೀವಿ. ಇಟ್ಸ್ ಓಕೆ, ಫೈನ್. ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿದಾರೋ ಅದನ್ನ ನಾವು ಸ್ವೀಕಾರ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಏನ್ ಬೆಟರ್ಮೆಂಟ್ ಮಾಡ್ಬೋದು, ಇನ್ನು ಏನ್ ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು ಅನ್ನೋದೇ ನಾನು. ಅಂದ್ರೆ ಕಾಯಕವೇ ಕೈಲಾಸ, ಕೆಲಸ ಅಷ್ಟೇ ಮಾಡೋಣ, ಪ್ರತಿಫಲ ಎರಡು ಜನರಿಗೆ ಬಿಟ್ಟಿದ್ದು. ಹೀರೋ ಮಾಡಿದ್ದು ಅವರೇ, ನನ್ನಂತ ಹುಡುಗ ನಿಲ್ಸಿದ್ದು ಅವರೇ, ಕರ್ಕೊಂಬಂದು ಗೆಲ್ಸಿದ್ದು ಅವರೇ. ಹಂಗಾಗಿ ಅವ್ರ ಬಗ್ಗೆ ನನಗೆ ಯಾವಾಗಲೂ ರೆಸ್ಪೆಕ್ಟ್ ಇದೆ. ಫೈನಲಿ ಆಗಸ್ಟ್ 7ಕ್ಕೆ ಅಯೋಗ್ಯ 2 ಬರ್ತಾ ಇದೆ. ಕನ್ನಡ ಚಿತ್ರ ಪ್ರೇಮಿಗಳಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನ್ ಹೇಳಕ್ ಬಯಸ್ತೀರಾ? ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ದಿಮಾಕಲ್ಲೇ ಧೂಳೆಬ್ಬಿಸ್ತಾನೆ ಅಯೋಗ್ಯ. ಸೊ ಗ್ಯಾರಂಟಿ ನ್ಯೂಸ್ನ ವೀಕ್ಷಕರಿಗೆ ಗ್ಯಾರಂಟಿಯಾಗಿ ಹೇಳ್ತಿದ್ದೀವಿ, ಗ್ಯಾರಂಟಿ ಮನೋರಂಜನೆ ಕೊಡುವಂಥ ಸಿನಿಮಾ ನಮ್ಮ ಅಯೋಗ್ಯ 2. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಗಿರೀಶಣ್ಣ, ಅಯೋಗ್ಯ 1 ಎಷ್ಟು ಎಂಜಾಯ್ ಮಾಡಿದ್ರು ಅದರಲ್ಲಿ ಡಬಲ್ ಧಮಾಕ ಇದೆ ನಿಮಗೆ. ನೀವು ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ಅದೇ ಊರು, ಅದೇ ಜನ, ಅದೇ ಮಾತುಕತೆ. ಮತ್ತೆ ನೀವು ಹೇಗೆ 8 ವರ್ಷದ ಕೆಳಗಡೆ ಕೂತ್ಕೊಂಡು ಥಿಯೇಟ್ರಲ್ಲಿ ಮಜಾ ಮಾಡಿದ್ರೋ ಆ ಸಂಭ್ರಮ ಮತ್ತೆ ಬರ್ತಾ ಇದೆ. ಮಿಸ್ ಮಾಡ್ಕೋಬೇಡಿ. ಆಗಸ್ಟ್ 7ನೇ ತಾರೀಕು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಬನ್ನಿ. ಅವತ್ತು ಹೇಗೆ ಎಲ್ಲ ಥಿಯೇಟ್ರ್ಗಳಿಗೂ ನಾವೆಲ್ಲರೂ ಬಂದಿದ್ವೋ ಮತ್ತೆ ನಾವು ಎಲ್ಲ ಥಿಯೇಟ್ರ್ಗಳಿಗೂ ವಾಪಸ್ ಬರ್ತೀವಿ. ಸೂಪರ್. ಇಲ್ಲ ಗಾಣಕಾಕ ಕಬ್ಬಲ್ ಬಂತೈ ಆಯ್ತು. ಈಗ ಅದೇನೋ ಡೇಂಜರ್ ಹೆಣ್ಮಕ್ಳು ಅಂತೆಲ್ಲ ಅಂತಿದ್ರಲ್ಲ, 1-2 ಸಾಲ ಆಡ್ಬಿಡಿ ಹಂಗೆ ನೋಡೋಣ. ನಿಮ್ಮಿಬ್ಬರಿಂದ ಒಳ್ಳೆ ಸಿಂಗರ್ ಆಡೋಣ. ಅವು ಲೈನ್ ಮಾಡ್ಕೊಂಡು ಸುಮ್ಮನೆ ಎದುರಿಸ್ಬೇಡ. ಸ್ಟೆಪ್ಪು ಹಾಕ್ಬೋದು. ಇವನೇ ಸಿಂಗರ್, ನಮ್ಮಲ್ಲೆಲ್ಲ ಇವನೇ ಸಿಂಗರ್. ಮೈಕ್ ಹಿಡ್ಕೊಂಡ್ರೆ ಬಿಡಲ್ಲ, ನಮಗ್ ಕೊಡ ಅಂದ್ರೂ ಕೊಡಲ್ಲ. ಅದೇನು ಸಾಯಂಕಾಲ ಆದ್ರೆ ಆಡ್ತಾರೆ. ಸಾಯಂಕಾಲ ಆದ್ರೂ ನಾನು ಬಿಟ್ಟೋಗೋದಿಲ್ಲ ಅಂತ ಗೊತ್ತು. 350 ಅಂದ್ರೆ ಸಾಯಂಕಾಲ ಆದ್ರೆ ಅವ್ರು ಹಾಡ್ತಾರೆ ಅಂತ ನೀವು ಅಷ್ಟು ಕರಾರುವಕ್ಕಾಗಿ ಹೇಳ್ತಾ ಇದ್ದೀರ ಅಂದ್ರೆ ನೀವು ಅಲ್ಲೇ ಇದ್ದೀರಾ ಅಂತ. ನೀವು ಅದೇ ಕ್ಯಾಂಪ್ ಹೆಂಗ್ ಕೇಳ್ತಾ ಇರ್ತಾರೆ ಅಂತ. ಒಳ್ಳೆ ಸಿಂಗರ್ ಬಡಿಬೇಡ. ಅಯ್ಯ ಒಳ್ಳೆ ಸಿಂಗರ್. ಬಹಳ ಖುಷಿ ಆಯ್ತು. ಒಂದೆರಡು ಸ್ಟೆಪ್ ಹಾಕ್ಸ್ತೀನಿ ಸಪ್ರೇಟ್ ಆಗಿ. ನಿಮ್ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯ್ತು. ಈ ಒಂದು ಹಳ್ಳಿಯಲ್ಲಿ ಸಿನಿಮಾ ಕಟ್ಕೊಟ್ಟಿದ್ದಾರೆ ಮಹೇಶ್ ಅವರು ಮತ್ತೆ ಮುನೇಗೌಡ ಅವರು. ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರ ಎಫರ್ಟ್ಸು ಈಚ್ ಅಂಡ್ ಎವ್ರಿ ಫ್ರೇಮಲ್ಲಿ ಕಾಣ್ತಾ ಇದೆ. ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ಯಾಕಂದರೆ ಇವತ್ತಿನ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಯಾವುದಾದ್ರೂ ಒಂದು ಸಿನಿಮಾ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತಾ ನೋಡೋಣ, ಆಡಿಯನ್ಸ್ನ ಥಿಯೇಟ್ರಿಗೆ ಮತ್ತೆ ವಾಪಸ್ ಕರ್ತರುವಂಥ ಕಾರ್ಯ ಮಾಡುತ್ತಾ ನೋಡೋಣ ಅಂತಿದ್ದಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ಆ ಒಂದು ಮಹತ್ವ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಸಾಂಗ್ಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದ್ದಾವೆ. ಸೊ ಟ್ರೇಲರು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ಇದರಿಂದಾನೇ ಶುರುವಾಗಲಿ. ಅರ್ಧ ವರ್ಷ ಕಳೆದೋಗಿದೆ. ಈ 2026ರಲ್ಲಿ ಅಯೋಗ್ಯ 2 ಸಿನಿಮಾ ಒಂದು ಯೋಗ್ಯವಾದ ಸಿನಿಮಾ ಅಂತ ಅನ್ಸ್ಕೊಳ್ಳಿ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಹಾರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಗಿರಿಯಣ್ಣ, ಲಕ್ಷ್ಮಿ ಬಂದಿದ್ದೀರಾ? ಹೆಸರೇ ಲಕ್ಷ್ಮಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನೀವು ನಮ್ಮ ಕಾನ್ವರ್ಸೇಷನ್ ಅನ್ನ. ಸಿನಿಮಾ ಅಂತಂದಾಗ ಮನರಂಜನೆ ಅಷ್ಟೇ ಅಲ್ಲ, ಆ ಮನರಂಜನೆಯ ಒಳಗಡೆ ಮನರಂಜನೆಯ ಪೂರಕವಾಗಿ ಒಂದು ಸಮಾಜಕ್ಕೆ ಏನಾದರೂ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಅಯೋಗ್ಯ 2 ಸಿನಿಮಾದ ಮೂಲ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇಡೀ ಟೀಮು ಸಾಕಷ್ಟು ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಸೊ ಆಗಸ್ಟ್ 7 ಮಿಸ್ ಮಾಡದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಒಂದು ಸಿನಿಮಾಗೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿರ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಲ್ಲ. ಒಂದು
ಅಟ್ರ್ ಫ್ಲಾಪ್ ಆಗ್ತಕ್ಕಂಥ ಸೋಲುವಂಥ ಸಿನಿಮಾಗೂ ಈಕ್ವಲ್ ಎಫರ್ಟ್ಸ್ ಹಾಕಿರ್ತಾರೆ, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಕ್ಕಂಥ ಸಿನಿಮಾಗೂ ಈಕ್ವಲ್ ಎಫರ್ಟ್ಸ್ ಹಾಕಿರ್ತಾರೆ. ಹಾಗಾಗಿ ಸಿನಿಮಾ ಅಂದರೆ ಎಲ್ಲವೂ ಒಂದೇನೆ. ಆ ಸಿನಿಮಾ ತಂಡ ಹಾಕಿರ್ತಕ್ಕಂತಹ ಶ್ರಮಕ್ಕೆ ಪೂರಕವಾಗಿ ಪ್ರತಿಫಲ ಸಿಗಬೇಕು ಅಂತಂದರೆ ನೀವು ಹೋಗಿ 150 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಟ್ಟು ಅಮೌಂಟ್ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ಥ್ಯಾಂಕ್ ಯು.